ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲ ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದು ಯೂಟ್ಯೂಬ್ ಆನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಆಲ್ ಸೀಯಿಂಗ್ ದ PW ಆ್ಯಪ್. ಇನ್ ದ್ಯಾಟ್ ದ ಅಭಿಯಾನ್ ಬ್ಯಾಚ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಈ ಅಭಿಯಾನ್ ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ಸ್ ನಾವಿವತ್ತು ಫಂಕ್ಷನ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ವಿ ಆರ್ ಎಟ್ ದಿ ಎಂಡ್ ಆಫ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದುವರೆಗೂ ನೀವು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಅಂದರೆ ಏನು, ರಿಲೇಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಡೊಮೇನ್, ರೇಂಜ್ ಮತ್ತೆ ಕೋಡೊಮೇನ್ ಅಂದ್ರೆ ಏನು, ಅಂಡ್ ಗ್ರಾಫ್ಸ್ ಆಫ್ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂಡ್ ಅದರದ್ದು ಡೊಮೇನ್ ಮತ್ತೆ ರೇಂಜ್ ಇಷ್ಟನ್ನು ಕೂಡ ಕಲ್ತ್ಕೊಂಡಿದ್ದೀರಾ ಸ್ಟೂಡೆಂಟ್ಸ್. ಅಂಡ್ ಟುಡೇ we are completing the last exercise, that is the 2.3 exercise, as well as we will be doing some problems which are really important for competitive exams. So ಇವತ್ತು ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾನು ಡೊಮೇನ್ ಮತ್ತೆ ರೇಂಜ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ಯೂಶುವಲಿ ಪ್ರತಿ ವರ್ಷ ನೀವು ನೋಡಿದ್ರೆ ಇದ್ರ ಮೇಲೆ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್ KCET ಲಿ. ಓಕೆ, ಸೊ ಇನ್ KCET 1 or 2 questions will be in the domain as well as the range. ಸೊ ಡೊಮೇನ್ ಅಂದ್ರೆ ಏನು? ಡೊಮೇನ್ ಇಸ್ ಕಾಲ್ಡ್ ಆಸ್ ಇನ್ಪುಟ್. ಡೊಮೇನ್ ಅಂದ್ರೆ ಇನ್ಪುಟ್. ಒಂದು ಫಂಕ್ಷನ್ ಕೊಟ್ಟಾಗ ವಾಟ್ ಆರ್ ದಿ ಪಾಸಿಬಲ್ ಇನ್ಪುಟ್ಸ್ ಅಂತ ಗೊತ್ತಾಗೋದೇನೆ ಡೊಮೇನ್. ಅಂಡ್ ವಾಟ್ ಇಸ್ ದ ರೇಂಜ್? ದ ಪಾಸಿಬಲ್ ಔಟ್ಪುಟ್. ಸೊ ನಾನು ಏನೇನು ಇನ್ಪುಟ್ಸ್ ಕೊಡ್ತೀನಿ ಸ್ಟೂಡೆಂಟ್ಸ್, ಅದಕ್ಕೆ ಏನೇನು ಔಟ್ಪುಟ್ ಬರುತ್ತೆ, ದೋಸ್ ಔಟ್ಪುಟ್ಸ್ ಆರ್ ಕಾಲ್ಡ್ ಆಸ್ ರೇಂಜ್. ಸೊ ವಾಟ್ ಎವರ್ ದ ಇನ್ಪುಟ್ಸ್ ಐ ಗಿವ್, for that whatever the outputs I give, so these two things I need to get. ಒಂದು ಫಂಕ್ಷನ್ ಕೊಟ್ಟಾಗ ಏನು ಇನ್ಪುಟ್ಸ್ ಹಾಕ್ಬೋದು ನಾನು, ಮತ್ತೆ ಆ ಇನ್ಪುಟ್ಸ್ ಹಾಕಿದ್ರೆ ಏನು ಔಟ್ಪುಟ್ ಸಿಗುತ್ತೆ. ಸೊ ಎರಡು ವಿಷಯಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ಯೂಸಿಂಗ್ ದ ಗ್ರಾಫ್. ಸೊ ನಿಮಗೆ ಗ್ರಾಫ್ಸ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೊಮೇನ್ ಅಂದ್ರೇನು, ರೇಂಜ್ ಅಂದ್ರೇನು, ಆ ಪರ್ಟಿಕ್ಯುಲರ್ ಫಂಕ್ಷನ್ಗೆ ಡೊಮೇನ್ನ ಯಾವ ರೀತಿ ಡಿಸೈಡ್ ಮಾಡ್ತೀವಿ, ರೇಂಜ್ನ ಯಾವ ರೀತಿ ಡಿಸೈಡ್ ಮಾಡ್ತೀವಿ, ಇದನ್ನ ನಾನು ಸ್ಟೂಡೆಂಟ್ಸ್ ಹೇಳ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಮತ್ತೆ ಗ್ರಾಫ್ಸ್ನ ಸ್ವಲ್ಪ ವಿಸಿಟ್ ಮಾಡಿ. ಸೊ ಎಸ್ಪೆಷಲಿ ದ ಸ್ಟ್ಯಾಂಡರ್ಡ್ ಫಂಕ್ಷನ್, ಸ್ಟ್ಯಾಂಡರ್ಡ್ ಗ್ರಾಫ್ಸ್, ದಟ್ ಈಸ್ ಮಾಡ್ಯುಲಸ್ ಫಂಕ್ಷನ್ಸ್, ನೆಕ್ಸ್ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮತ್ತೆ ಸಿಗ್ನಮ್ ಫಂಕ್ಷನ್. ಓಕೆ, ಸೊ ಈ ಮೂರನ್ನು ಸ್ವಲ್ಪ ಕ್ರಾಸ್ ವೆರಿಫಿಕೇಶನ್ ಮಾಡಿ ಆ್ಯಂಡ್ ನಿಮಗೆ ಐಡಿಯಾ ಸಿಗುತ್ತೆ ಡೊಮೇನ್ ಮತ್ತೆ ರೇಂಜ್ ಅಂದ್ರೆ ಏನು ಅಂತ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ವಿ ಆರ್ ಅಬೌಟ್ ಟು ಕಂಪ್ಲೀಟ್ ದ ಲಾಸ್ಟ್ ಎಕ್ಸಸೈಸ್. ಸೊ ಲಾಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ವಿ ಶಾಲ್ ಕಂಪ್ಲೀಟ್ ದ ಲಾಸ್ಟ್ ಎಕ್ಸಸೈಸ್ ನಾವು. ಎಸ್, ಈ ಎರಡು ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಮಾಡಿದ್ದೆ. ದಿಸ್ ಪ್ರಾಬ್ಲಮ್ and the next problem have completed. If you see, you will get to know students. So ಎರಡು ಪ್ರಾಬ್ಲಮ್ ನ ಕಂಪ್ಲೀಟ್ ಮಾಡಿದ್ದೀನಿ ನಾನು, ಹೌದಲ್ಲ? ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಈ ಎರಡು ಪ್ರಾಬ್ಲಮ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್, ಲೆಟ್ ಮೀ ಒನ್ಸ್ ಅಗೇನ್ ಕ್ಲಿಯರ್ ದೀಸ್ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್. ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್ಸ್, ಗಿವ್ ರೀಸನ್ಸ್ ಇಫ್ ಇಟ್ ಇಸ್ ಅ ಫಂಕ್ಷನ್, ಡಿಟರ್ಮೈನ್ ಇಟ್ಸ್ ಡೊಮೇನ್ ಅಂಡ್ ರೇಂಜ್ ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಡೊಮೇನ್ ಮತ್ತೆ ರೇಂಜ್ ಏನು ಅಂತ ತಿಳ್ಕೋಬೇಕು ಅಷ್ಟೇ ಅಲ್ಲ, ಇದು ಫಂಕ್ಷನ್ ಹೌದೋ ಇಲ್ವೋ ಅಂತಾನು ತಿಳ್ಕೋಬೇಕು. ಸೊ ಬರೋಣ ಸ್ಟೂಡೆಂಟ್ಸ್, ಮೊದಲೇದಕ್ಕೆ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್ಸ್, ಇದು ರಿಲೇಷನ್ ಆಗಿದೆ, ಹೌದು. ಸೊ ಇದರಲ್ಲಿ ನಾನು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ಐ ನೀಡ್ ಟು ಅಬ್ಸರ್ವ್ ದ ಫಸ್ಟ್ ಎಲಿಮೆಂಟ್ಸ್ ಹಿಯರ್. ಸೊ ವಾಟ್ ಆರ್ ದಿ ಫಸ್ಟ್ ಎಲಿಮೆಂಟ್ಸ್ ಐ ಕ್ಯಾನ್ ವಿಚ್ ಆರ್ ಸ್ಟೂಡೆಂಟ್ಸ್ ಹಿಯರ್? 2, ಇಲ್ಲಿ 5 ಇದೆ, 8 ಇದೆ, 11 ಇದೆ, 14 ಇದೆ, 17 ಇದೆ. ಸೊ ಆಸ್ ವಿ ನೋ, ವಾಟ್ ವಿ ನೋ ಸ್ಟೂಡೆಂಟ್ಸ್, no two ordered pairs should have the same first element. No two ordered pairs should have the same first element. So this is called as function. Idina en students, idu function definition. This is the definition of function. So this is the definition of function students. No two ordered pairs should have the same first element. So ಯಾವುದೇ ಆರ್ಡರ್ಡ್ ಪೇರ್ಗೆ ಸ್ಟೂಡೆಂಟ್ಸ್ ಸೇಮ್ ಫಸ್ಟ್ ಎಲಿಮೆಂಟ್ ಇರಬಾರ್ದು. ಹಾಗಾದ್ರೆ ನೋಡಿ, ಪ್ರತಿಯೊಂದು ಫಂಕ್ಷನ್ಸ್ ಅಲ್ಲೂ ಸ್ಟೂಡೆಂಟ್ಸ್ ನೋಡಿ, ಸೊ ದೇರ್ ಆರ್ ನೋ ಟು ಆರ್ಡರ್ಡ್ ಪೇರ್ಸ್ ಇನ್ ವಿಚ್ ವಿ ಆರ್ ಗಾಟ್ ದ ಸೇಮ್ ಫಸ್ಟ್ ಎಲಿಮೆಂಟ್, ಹೌದಲ್ಲ? ಸೊ ಯಾವುದೇ ಆರ್ಡರ್ಡ್ ಪೇರ್ ಅಲ್ಲಿ ಮೊದಲ ಎಲಿಮೆಂಟ್ ಸೇಮ್ ಇಲ್ಲ. ಪ್ರತಿಯೊಂದು ಆರ್ಡರ್ಡ್ ಪೇರ್ ಅಲ್ಲೂ ಕೂಡ ಮೊದಲ ಎಲಿಮೆಂಟ್ ಡಿಫ್ರೆಂಟ್ ಆಗಿದೆ, ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಮೊದಲನೇದೇನು? ಎಸ್, ಇಟ್ ಇಸ್ ಅ ಫಂಕ್ಷನ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಡೊಮೇನ್ ಬೇಕು. What is domain? Domain is nothing but the set of all first elements. ಸೊ ಯಾವ್ದು ಫಸ್ಟ್ ಎಲಿಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ಅದೆಲ್ಲಾನು ಡೊಮೇನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವ್ದು ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? 2, 5, ನೆಕ್ಸ್ಟ್ 8, ನೆಕ್ಸ್ಟ್ 11, 14 and 17, ರೈಟ್? ನೆಕ್ಸ್ಟ್ ಸ್ಟೂಡೆಂಟ್ಸ್ ರೇಂಜ್. ಸೊ ವಾಟ್ ಇಸ್ ದ ರೇಂಜ್ ಹಿಯರ್? Range is the set of all second elements. So which are the second elements students here? So I have got 1, 2, 3, 4, 5, 6, 7. So these are the second element. This is called as range. Okay, so agar domain gotaitu, range gotaitu, function kuda gotaitu. So students, second one idrali, so we need to observe whether any two ordered pairs are the same first element. Yadadru ordered pair alli same first element baratta anta nodi.
ಸೊ ನೋಡಿ 2 4 6 8 10 12 14. ಸೊ ಎಲ್ಲ ಆರ್ಡರ್ಡ್ ಪೇರ್ ಅಲ್ಲೂ ಕೂಡ ಡಿಫರೆಂಟ್ ಆಗಿದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಎಸ್ ಇಟ್ ಇಸ್ ಅ ಫಂಕ್ಷನ್. ದಿಸ್ ಇಸ್ ಅ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ಎಸ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಡೊಮೇನ್ ಮತ್ತೆ ರೇಂಜ್ ನೋಡೋಣ. ಸೊ ವಾಟ್ ಈಸ್ ದ ಡೊಮೇನ್ ಸ್ಟೂಡೆಂಟ್ಸ್? ಡೊಮೇನ್ ಇಸ್ ನಥಿಂಗ್ ಬಟ್ ದ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್. ಸೊ ವಿಚ್ ಆರ್ ದಿ ಫಸ್ಟ್ ಎಲಿಮೆಂಟ್ಸ್ ಹಿಯರ್? ಸೊ 2 4 6 8 10. 2 4 6 8 10. Next students, 12 and 14. 12 and 14. These are the first elements which constitutes the domain. And range banda the set of all second elements. So which are the second elements students here? 1 2 3 4 5 6 7. 1 2 3 4 5 6 7. These are the second elements. So this constitutes the range. Next students, ನನಗೆ ಬೇಕಾಗಿರೋದು ಮೂರನೇದು. ನೋಡಿ, ಮೂರನೇದರಲ್ಲಿ ಫಂಕ್ಷನ್ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡಲ್ಲ. ಯಾಕಂದ್ರೆ there are two ordered pairs in which we have got the same elements. So there are two ordered pairs in which we have got the same elements. So therefore it is not a function. It is not a function. So students, ಯಾವಾಗ ಫಂಕ್ಷನ್ ಆಗೋದಿಲ್ಲ ಆಗ ನಾನು ಅದರದ್ದು ಡೊಮೇನ್ ಮತ್ತೆ ರೇಂಜ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನಂತ ಕೊಟ್ಟಿದ್ದಾರೆ? ಇಫ್ ಇಟ್ ಈಸ್ ಅ ಫಂಕ್ಷನ್. ಸೊ ಕೊಟ್ಟಿರೋದೇನಾದ್ರು ಫಂಕ್ಷನ್ ಆಗಿದ್ರೆ ಮಾತ್ರ ನಾನು ಡೊಮೇನ್ ಮತ್ತೆ ರೇಂಜ್ ಬರಿಬೇಕು. ಅದು ಫಂಕ್ಷನ್ ಆಗಿಲ್ಲ ಅಂತಂದ್ರೆ ಡೊಮೇನ್ ಮತ್ತೆ ರೇಂಜ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ. ಸೊ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. Yes, they are asking us to find the domain and range of the following real functions. So ಮೊದಲನೇದಕ್ಕೆ ಬರೋಣ ಸ್ಟೂಡೆಂಟ್ಸ್. ಸೊ given, what is given here? It is given like this: f of x equals to minus mod x. So f of x equals to minus mod x ಅಂತ ಕೊಟ್ಟಿದ್ದಾರೆ, ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಇದರಲ್ಲಿ f of x equals to minus mod x ಕೊಟ್ಟಿದ್ರೆ ನನಗೆ ಡೊಮೇನ್ ನಾನು ಹೇಗೆ ಡಿಸೈಡ್ ಮಾಡೋದು? ಹೌ ಟು ಡಿಸೈಡ್ ದ ಡೊಮೇನ್? ಸ್ಟೂಡೆಂಟ್ಸ್, ಇಷ್ಟನೇ ಕೆಲಸ ನಾವು ಮಾಡಬೇಕಾಗಿರೋದು. ರಿಯಲ್ ನಂಬರ್ಸ್ ತಗೋಬೇಕು. ಸೆಟ್ ಆಫ್ ರಿಯಲ್ ನಂಬರ್ಸ್, ದಟ್ ಈಸ್ ದ ಬಿಗ್ಗೆಸ್ಟ್ ಸೆಟ್ ಫಾರ್ ಅಸ್. ಆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ನಾನು ಏನೇನು ವ್ಯಾಲ್ಯೂಸ್ ಹಾಕ್ಬೋದಿಲ್ಲಿ, ಏನು ವ್ಯಾಲ್ಯೂಸ್ ಹಾಕಿದ್ರೆ ನಂಗೆ ಔಟ್ಪುಟ್ ಸಿಗುತ್ತೆ, ಇಷ್ಟೇ ಯೋಚನೆ ಮಾಡಬೇಕಾಗಿರೋದು. ಔಟ್ಪುಟ್ ಏನು ಬರುತ್ತೆ ಅನ್ನೋದು ಬೇಕಾಗಿಲ್ಲ. ಈ ವ್ಯಾಲ್ಯೂ ಹಾಕಿದ್ರೆ ಇದನ್ನ ಇನ್ಪುಟ್ ಆಗಿ ಕೊಟ್ರೆ ನನಗೆ ಆನ್ಸರ್ ಸಿಗುತ್ತಾ, ಇಷ್ಟೇ ನಾನು ಚೆಕ್ ಮಾಡಬೇಕಾಗಿರೋದು. ಇಫ್ ಐ ಗಿವ್ ಸರ್ಟನ್ ಇನ್ಪುಟ್, ಐ ಐ ಗೆಟಿಂಗ್ ದ ಔಟ್ಪುಟ್. ಸೊ ಏನು ಪಾಸಿಬಲ್ ಇನ್ಪುಟ್ಸ್ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ನೋಡಿ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಫಂಕ್ಷನ್ ಆಗಿರೋದ್ರಿಂದ ಏನೇ ಇನ್ಪುಟ್ ಕೊಡಿ ಔಟ್ಪುಟ್ ಸಿಗುತ್ತೆ. ರಿಯಲ್ ನಂಬರ್ಸ್ ಅಲ್ಲಿ ಯಾವುದಾದ್ರೂ ಇನ್ಪುಟ್ ಕೊಡಿ ಸ್ಟೂಡೆಂಟ್ಸ್, ಯು ಗೆಟ್ ದ ಔಟ್ಪುಟ್, ಹೌದಲ್ಲ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್, ಇದರಲ್ಲಿ ಡೊಮೇನ್ ಬಂದು ಸ್ಟೂಡೆಂಟ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಡೊಮೇನ್ ಇಸ್ ವಾಟ್? ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂಡ್ ವಾಟ್ ಈಸ್ ರೇಂಜ್ ದೆನ್? ವಾಟ್ ಈಸ್ ದ ರೇಂಜ್ ಸ್ಟೂಡೆಂಟ್ಸ್? ನೋಡಿ, ಏನೇ ಇನ್ಪುಟ್ ಕೊಟ್ಟರು ಸ್ಟೂಡೆಂಟ್ಸ್, ನಿಮಗೆ ಮಾಡ್ಯುಲಸ್ ಫಂಕ್ಷನ್ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಇದ್ದಾಗ ಸ್ಟೂಡೆಂಟ್ಸ್ ಏನೇ ಇನ್ಪುಟ್ ಕೊಡಿ ಔಟ್ಪುಟ್ ಏನಾಗ್ತಾ ಇದೆ ಸ್ಟೂಡೆಂಟ್ಸ್? ಇಫ್ ಯು ರಿಮೆಂಬರ್, ಇಟ್ ವಾಸ್ 0, ಹೌದಾ? ಇಟ್ ವಾಸ್ 0, ಅಂದ್ರೆ ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಇತ್ತು. ಬಟ್ ಈಗ ನೋಡಿ ಸ್ಟೂಡೆಂಟ್ಸ್, ಜೊತೆಗೆ ಮೈನಸ್ ಇದೆ ಇಲ್ಲಿ. ವಿ ಹ್ಯಾವ್ ಗಾಟ್ ಮೈನಸ್ ವಿತ್ ಟುಗೆದರ್. ಅಂದ್ರೆ ಔಟ್ಪುಟ್ ಎಲ್ಲ ಪಾಸಿಟಿವ್ ಬರುತ್ತೆ. ಯಾವಾಗ ಇದು ಅಪ್ಲೈ ಮಾಡಿದಾಗ ಔಟ್ಪುಟ್ ಎಲ್ಲ ಪಾಸಿಟಿವ್, ಬಟ್ ಅದ್ರ ಜೊತೆಗೆ ಮೈನಸ್ ಇದೆ. ಹಂಗಾದ್ರೆ ಪಾಸಿಟಿವ್ ವ್ಯಾಲ್ಯೂಸ್ಗೆಲ್ಲ ಏನೇ ಔಟ್ಪುಟ್ ಪಾಸಿಟಿವ್ ವ್ಯಾಲ್ಯೂಸ್ ಬಂದ್ರೆ ಅದಕ್ಕೆ ಮೈನಸ್ ಸಬ್ಸ್ಟಿಟ್ಯೂಟ್, ಮೈನಸ್ನ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಬಂದಿರೋ ಪಾಸಿಟಿವ್ ಎಲ್ಲ ಯಾವುದು ಕನ್ವರ್ಟ್ ಆಗುತ್ತೆ? ನೆಗೆಟಿವ್ ವ್ಯಾಲ್ಯೂ ಕನ್ವರ್ಟ್ ಆಗುತ್ತೆ, ಹೌದಾ? ಹಂಗಾದ್ರೆ ವಾಟ್ ವಿಲ್ ಬಿ ದ ಔಟ್ಪುಟ್? ದ ನೆಗೆಟಿವ್ ವ್ಯಾಲ್ಯೂಸ್. ಅಂಡ್ ಆಲ್ಸೋ ಐ ಗೆಟ್ ದ ಔಟ್ಪುಟ್ ಆಸ್ 0 ದೇರ್. 0 ಕೂಡ ಔಟ್ಪುಟ್ ಇದೆ. ಸೊ ಅದಕ್ಕೆ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಅದು 0 ಆಗುತ್ತೆ. ಹಂಗಾದ್ರೆ ಮೈನಸ್ ಮಾಡ್ ಎಕ್ಸ್ಗೆ ಏನೇನು ಔಟ್ಪುಟ್ಸ್ ಬರುತ್ತೆ? ನೆಗೆಟಿವ್ ವ್ಯಾಲ್ಯೂಸ್ ವಿತ್ 0. ಸೊ ನೆಗೆಟಿವ್ ವ್ಯಾಲ್ಯೂಸ್ ವಿತ್ 0 ಅಂದ್ರೆ ಸ್ಟೂಡೆಂಟ್ಸ್ ಐ ಗೆಟ್ ಫ್ರಮ್ ಮೈನಸ್ ಇನ್ಫಿನಿಟಿ, 0. ಹೌದಾ? ಮೈನಸ್ ಇನ್ಫಿನಿಟಿಯಿಂದ 0 ತನಕ ಬರುತ್ತೆ. 0 ಇಸ್ ಇನ್ಕ್ಲೂಡೆಡ್. ಮೈನಸ್ ಇನ್ಫಿನಿಟಿ ಅಂತ ಬಂದಾಗ ಸ್ಟೂಡೆಂಟ್ಸ್ ವಿ ನೀಡ್ ಟು ಯೂಸ್ ಓಪನ್ ಇಂಟರ್ವಲ್. ಸೊ ಮೈನಸ್ ಇನ್ಫಿನಿಟಿ ಇರಲಿ ಪ್ಲಸ್ ಇನ್ಫಿನಿಟಿ ಇರಲಿ, ಅದನ್ನ ಓಪನ್ ಇಂಟರ್ವಲ್ ಯೂಸ್ ಮಾಡ್ತೀವಿ. ಓಕೆ, ಫೈನ್. So we shall move further. That is the second function. So students, here ನನಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಒನ್, given students f of x equals to root over 9 minus x square. ಓಕೆ. ಸೊ ಸ್ಟೂಡೆಂಟ್ಸ್, ನಮಗೆ ಕೆಲವು ವಿಷಯಗಳು ನೆನಪಿರಬೇಕು. ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್ಸ್ ದೀಸ್ ಥಿಂಗ್ಸ್, ಪಾಯಿಂಟ್ಸ್ ಟು ರಿಮೆಂಬರ್. ಪ್ಲೀಸ್ ವಾಚ್ ಹಿಯರ್. ಸೊ ಸ್ಟೂಡೆಂಟ್, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ದಿಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಂದ್ರೆ ಮೀನಿಂಗ್ ಏನು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ಏನು ಮೀನಿಂಗ್? ನನಗೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಆನ್ಸರ್ ಏನೇ ಬಂದ್ರು ಅದು ನನಗೆ ಯಾವಾಗಲೂ ಕೂಡ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಇಲ್ಲ 0 ಇರುತ್ತೆ. ದ ರಿಸಲ್ಟ್ ಆಫ್ ಸ್ಕ್ವೇರ್ ರೂಟ್ ಫಂಕ್ಷನ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಆಸ್ ವೆಲ್ ಆಸ್ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 0 ಅಂಡ್ ಮಾಡ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ ನಾವು, ನೆನಪಿರ್ಲಿ. ಓಕೆ. ಸೊ ಸ್ಟೂಡೆಂಟ್ಸ್, ಈ ಜಾಗದಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬಂತಲ್ವಾ? ಸೊ ನಾನು ಈ ಜಾಗದಲ್ಲಿ ಸ್ಟೂಡೆಂಟ್ಸ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹಾಕೋದ್ರು. ದಿಸ್ ಇಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ರಿಮೆಂಬರ್ ದಟ್.
ಆ ಸ್ಕ್ವೇರ್ ರೂಟ್ ಒಳಗಡೆ ಏನಾದರೂ ಬರಲಿ ಸ್ಟೂಡೆಂಟ್ಸ್, ಇಫ್ ಇಟ್ ಈಸ್ ಆರ್ ಇಫ್ ಇಟ್ ಈಸ್, ಸೊ ಸಪೋಸ್, ಸೊ ಸ್ಟೂಡೆಂಟ್ಸ್ ಬರೀ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬರಬೇಕಂತ ಏನಿಲ್ಲ. ಸಪೋಸ್ ಇಫ್ ಐ ರೈಟ್, yes, suppose if I write students 4 minus x square, okay, this is also greater than or equal to 0. Suppose if I write x square minus 2, this is also greater than or equal to 0. So square root ಒಳಗಡೆ ಏನಾದರೂ ಬರಲಿ ಸ್ಟೂಡೆಂಟ್ಸ್, ರಿಸಲ್ಟ್ ಯಾವಾಗಲೂ ಏನಿರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಿ ನೋ ದಟ್ ಆರ್ ಕ್ಲಿಯರ್ಲಿ ಸ್ಕ್ವೇರ್ ರೂಟ್ ಆಫ್ 9 minus x square, yes, square root of 9 minus x square is greater than or equal to 0. ಹಾಗಾದ್ರೆ ಸ್ಟೂಡೆಂಟ್ಸ್ 9 minus x square is greater than or equal to 0. ಯಾಕಂದ್ರೆ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡಿದ್ದೀನಿ. ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ದಿಸ್ ಇಸ್ ವಾಟ್ ಐ ಗೆಟ್. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, 9 is greater than or equal to x square. ಹೌದಾ, ಮೈನಸ್ ಎಕ್ಸ್ ಸ್ಕ್ವೇರ್ ಆ ಕಡೆ ಕಳಿಸ್ತೆ. ಸೊ 9 is greater than or equal to x square. ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನಾಯ್ತು, x square is less than or equal to 9 ಆಯ್ತು. x square is less than or equal to 9. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಸೊ ನನಗೀಗ ಸಿಕ್ಕಿರೋ ಸ್ಟೂಡೆಂಟ್ಸ್ x square is less than or equal to 9. ಸೊ ಟೇಕ್ ಸ್ಕ್ವೇರ್ ರೂಟ್ ತಗೊಳ್ಳಿ. ಸ್ಕ್ವೇರ್ ರೂಟ್ ಆಫ್ x square is less than or equal to square root of 9. ಅಂಡ್ ಸ್ಕ್ವೇರ್ ರೂಟ್ ಆಫ್ x square ನ ಸ್ಟೂಡೆಂಟ್ಸ್ mod x ಅಂತ ಬರಿತೀವಿ. ಮಾಡ್ಯುಲಸ್ ಫಂಕ್ಷನ್ ಬರೆದಾಗ ಬರ್ದಿದ್ದೀನಿ ಸ್ಟೂಡೆಂಟ್ಸ್ ನಾನು. ಸೊ mod x is also called as square root of x square. Both are same. ಸೊ ಪ್ರಾಪರ್ಟೀಸ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಬರ್ಸ್ಬೇಕಾದ್ರೆ ಬರ್ಸಿದ್ದೀನಿ. ಓಕೆ, ಸೊ ಸ್ಟೂಡೆಂಟ್ಸ್ mod x less than or equal to 3 ಬಂತು, ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 9 equals to 3. ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ಇನ್ನೊಂದು ಪ್ರಾಪರ್ಟಿ ಬರ್ಸಿದ್ದೀನಿ, ಏನಂತ ಅಂದ್ರೆ ಇಫ್ mod x is less than or equal to a, then x is greater than or equal to minus a and less than or equal to a. ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, ಇದು x is greater than or equal to minus 3 less than or equal to 3. ಈ ಪ್ರಾಪರ್ಟಿ ಕೂಡ ಬರ್ಸಿದ್ದೀನಿ. This tells that x belongs to minus 3, 3. Okay, so which is the domain? Which is the domain? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎಕ್ಸ್ ವ್ಯಾಲ್ಯೂ ಅಂದ್ರೇನು, ದಟ್ ಇಸ್ ದ ಇನ್ಪುಟ್. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಬರೆದ್ರೆ ಇದರಲ್ಲಿ ಎಕ್ಸ್ ವ್ಯಾಲ್ಯೂಸ್ ಏನಿದೆ ಸ್ಟೂಡೆಂಟ್ಸ್, ಎಕ್ಸ್ ವ್ಯಾಲ್ಯೂಸ್ ಬಂದು -3 ಇಂದ 3 ತನಕ ಇದೆ. ಓಕೆ, ಸೊ ಅಪ್ ಟು ಫ್ರಮ್ ಇಯರ್ ಟು ಇಯರ್. ಸೊ ಇಲ್ಲಿ ತನಕ ಏನು ಬರೀತೀನಿ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ದ ಇನ್ಪುಟ್ಸ್. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ಏನು ಬರೀತೀನಿ, ದೀಸ್ ಆರ್ ಆಲ್ ದ ಇನ್ಪುಟ್ಸ್. ಸೊ ಇದನ್ನ ಸ್ಟೂಡೆಂಟ್ಸ್ ನಾವು ಕರೆಯೋದು ಡೊಮೈನ್ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ಡೊಮೈನ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಸ್ಟೂಡೆಂಟ್ಸ್ ಔಟ್ಪುಟ್ಸ್ ಆರ್ ವಾಟ್ ಆರ್ ಇನ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ಬರ್ತಾ ಹೋಗುತ್ತೆ ಔಟ್ಪುಟ್ಸ್. ಸೊ ಈ ವೈ ಆಕ್ಸಿಸ್ ಏನಿದೆ ಸ್ಟೂಡೆಂಟ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ರೇಂಜ್. ಅರ್ಥ ಆಗ್ತಿದ್ಯಾ? ಸೊ ಡೊಮೈನ್ ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸ್ ಆಕ್ಸಿಸ್, ಸೊ ರೇಂಜ್ ಅಂತಂದ್ರೆ ವೈ ಆಕ್ಸಿಸ್. ಹಂಗಾರೆ ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದನ್ನ ನಾವು ಡೊಮೈನ್ ಅಂತ ಕರಿತೀವಿ, ವೈ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದನ್ನ ರೇಂಜ್ ಅಂತ ಕರಿತೀವಿ. ವೈ ಅಥವಾ ಎಫ್ ಆಫ್ ಎಕ್ಸ್ ಬೋತ್ ಆರ್ ಕಾಲ್ಡ್ ಆಸ್ ರೇಂಜ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಡೊಮೈನ್ ಫೈಂಡ್ ಔಟ್ ಮಾಡಾಯ್ತು. ಸೊ ರೇಂಜ್ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ವಿ ನೀಡ್ ಟು ಫೈಂಡ್ ದ ರೇಂಜ್. ಸೊ ಸ್ಟೂಡೆಂಟ್ಸ್ ರೇಂಜ್ ಫೈಂಡ್ ಔಟ್ ಮಾಡೋಣ. ಸೊ ಇದರಲ್ಲಿ ಎಸ್, ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಫರ್ದರ್ ಸ್ಟೂಡೆಂಟ್ಸ್. ರೇಂಜ್ ಫೈಂಡ್ ಔಟ್ ಮಾಡೋಣ. ಸೊ ರೇಂಜ್, ಟು ಫೈಂಡ್ ರೇಂಜ್, ಎಸ್ ಪ್ಲೀಸ್ ವಾಚ್ ಹಿಯರ್ ಸ್ಟೂಡೆಂಟ್ಸ್. ಸೊ ರೇಂಜ್ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 9 minus x square, ರೂಟ್ ಓವರ್ 9 minus x square. ಈಗ ಇಷ್ಟೇ ಸ್ಟೂಡೆಂಟ್ಸ್, ಏನು ಕೆಲಸ, ರೇಂಜ್ ಅಂದ್ರೆ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್. ನನಗೆ ಆಲ್ರೆಡಿ ಇನ್ಪುಟ್ ಏನು ಕೊಡಬೇಕು ಅಂತ ಗೊತ್ತಿದೆ. ಆಲ್ರೆಡಿ ನೋ ವಾಟ್ ಆರ್ ದಿ ಇನ್ಪುಟ್ಸ್ ಟು ಬಿ ಗಿವನ್. ಏನು ಇನ್ಪುಟ್ಸ್ ಕೊಡಬೇಕು, -3 ಇಂದ 3 ತನಕ ವ್ಯಾಲ್ಯೂಸ್ ಕೊಡ್ತೀರಾ. -3 ಇಂದ 3 ತನಕ ಅಂದ್ರೆ ವ್ಯಾಲ್ಯೂ ಯಾವುದು? ಸೊ ಫ್ರಮ್ -3 ಅಪ್ ಟು 3 ಇನ್ಕ್ಲೂಡಿಂಗ್ 0. ಸ್ಟೂಡೆಂಟ್ಸ್ -3ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. -3 ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಸಿಗುತ್ತೆ ಸ್ಟೂಡೆಂಟ್ಸ್? 9 minus 9 ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 minus 9 ಇಸ್ ವಾಟ್? 0. ಹಾಗಾದ್ರೆ ಇನ್ಪುಟ್ ಏನು ಸಿಕ್ತು? 0 ಸಿಕ್ತು. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಟೂಡೆಂಟ್ಸ್ 0. ಸೊ ನೆಕ್ಸ್ಟ್ ಇದೇ ರೀತಿ ಮುಂದೆ ಹೋಗೋಣ. 0 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಗೆ ಏನಾಗುತ್ತೆ? ರೂಟ್ ಆಫ್ 9. ವಾಟ್ ಇಸ್ ರೂಟ್ ಆಫ್ 9 ಸ್ಟೂಡೆಂಟ್ಸ್? 3. ಹೌದಾ? ಹಂಗಾದ್ರೆ ಔಟ್ಪುಟ್ ಏನು ಸಿಕ್ತು ಸ್ಟೂಡೆಂಟ್ಸ್? 3 ಸಿಕ್ತು. 0 ಸಿಕ್ತು, 3 ಸಿಕ್ತು. ಇದ್ರ ನಡುವೆ ಇರೋ ವ್ಯಾಲ್ಯೂ ಸ್ಟೂಡೆಂಟ್ಸ್ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದು? -1 ಸಬ್ಸ್ಟಿಟ್ಯೂಟ್ ಮಾಡಿ. -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 9 minus -1 ಹೋಲ್ ಸ್ಕ್ವೇರ್. ಏನು ಬಂತು? 9 minus 1. ಸ್ಕ್ವೇರ್ ರೂಟ್ ಆಫ್ 9 minus 1 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 8. ಹೌದಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನಾನು -3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ಪುಟ್ -3 ಕೊಟ್ಟಾಗ ಔಟ್ಪುಟ್ ಏನು ಬಂತು ಸ್ಟೂಡೆಂಟ್ಸ್? ವಾಟ್ ವಾಸ್ ದ ಔಟ್ಪುಟ್? ಔಟ್ಪುಟ್ ವಾಸ್ ಸ್ಟೂಡೆಂಟ್ಸ್ 0. ರೈಟ್. ಸೊ -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಟೂಡೆಂಟ್ಸ್ ಔಟ್ಪುಟ್ ವಾಸ್ ರೂಟ್ 8. ರೈಟ್. ನೆಕ್ಸ್ಟ್ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಟೂಡೆಂಟ್ಸ್ ಔಟ್ಪುಟ್ ವಾಸ್ ವಾಟ್? 0. ಸಾರಿ, 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಔಟ್ಪುಟ್ ವಾಸ್ 3. ಹೌದಲ್ಲ? ಔಟ್ಪುಟ್ ವಾಸ್ 3. ರೈಟ್. ಸೊ ನೆಕ್ಸ್ಟ್
1 substitute ಮಾಡ್ತೀನಿ ಸ್ಟೂಡೆಂಟ್ಸ್, ಔಟ್ಪುಟ್ ಏನು ಬರುತ್ತೆ ನೋಡಿ, ಔಟ್ಪುಟ್ ವಿಲ್ ಬಿ ಸ್ಟೂಡೆಂಟ್ಸ್, ಇಫ್ ಐ ಸಬ್ಸ್ಟಿಟ್ಯೂಟ್ 1 ದ ಔಟ್ಪುಟ್ ವಿಲ್ ಬಿ √8. ನೆಕ್ಸ್ಟ್ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇನ್ಪುಟ್ 2 ಕೊಡ್ತೀನಿ, 2 ಎಲ್ಲಿ ಬರುತ್ತೆ, ಇಲ್ಲೆಲ್ಲೋ ಬರುತ್ತೆ, ರೈಟ್. ಸೊ 9 minus 4 ದಟ್ ಇಸ್ 5, ಸೊ √5 ಬಂತು. 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸ್ಟೂಡೆಂಟ್ಸ್, 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ √9 ಬರುತ್ತೆ. ವಾಟ್ ಇಸ್ √9 ಸ್ಟೂಡೆಂಟ್ಸ್, 3. ಹೌದಲ್ಲ? ಸೊ ಸ್ಟೂಡೆಂಟ್ಸ್ ಸಾರಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು, ವಾಟ್ ಐ ಗಾಟ್ ಸ್ಟೂಡೆಂಟ್ಸ್ 0. ಯಾಕೆ √9 minus 9 ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ 0. ಹಾಗಾದ್ರೆ ಸ್ಟೂಡೆಂಟ್ಸ್ ನನಗೆ ಔಟ್ಪುಟ್ಸ್ ಏನೇನು ಬಂತು, what are the outputs I got students? I got the outputs like this, and out of this which is the least value, therefore range is, yes, range ಬರೆಯೋಣ ಸ್ಟೂಡೆಂಟ್ಸ್, out of this which is the least value, 0 is the least value. ಹೌದಾ? ಸೊ ನಾನು ಇಂಟರ್ವಲ್ ಬರಿಬೇಕಾದ್ರೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ಯಾವುದು ಲೀಸ್ಟ್ ವ್ಯಾಲ್ಯೂ ಆ್ಯಂಡ್ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಹೌದಲ್ಲ? ಸರಿ, ರೈಟ್. ಲೆಫ್ಟ್ ವ್ಯಾಲ್ಯೂ ಬರೆಯೋದು, ಲೆಫ್ಟ್ ಹ್ಯಾಂಡ್ ಪಾಯಿಂಟಲ್ಲಿ ಬರೋದು ಲೀಸ್ಟ್ ವ್ಯಾಲ್ಯೂ, ದಟ್ ಈಸ್ ಅ ಮಿನಿಮಮ್ ವ್ಯಾಲ್ಯೂ. ರೈಟ್ ಹ್ಯಾಂಡ್ ಪಾಯಿಂಟಲ್ಲಿ ಬರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ಇದರಲ್ಲಿ 0 ಇಸ್ ದ ಲೀಸ್ಟ್ ವ್ಯಾಲ್ಯೂ ಆ್ಯಂಡ್ ವಿಚ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ಇದು ಕೂಡ 2 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ ಸ್ಟೂಡೆಂಟ್ಸ್, ರೈಟ್. ದಿಸ್ ಈಸ್ ಸಮಥಿಂಗ್ 2 ಪಾಯಿಂಟ್ ಸಮಥಿಂಗ್ ಆ್ಯಂಡ್ ದಿಸ್ ಈಸ್ 3. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ, ವಿಚ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಐ ಗಾಟ್ ಇಯರ್ 3. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಈಸ್ ದ ಔಟ್ಪುಟ್, ರೇಂಜ್ ಇಸ್ ಈಕ್ವಲ್ ಟು 0,3. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ದಿಸ್ ಇಸ್ ಹೌ ವಿ ಗೆಟ್ ದ ರೇಂಜ್ ಆ್ಯಂಡ್ ಡೊಮೇನ್. ಸೊ ದಿಸ್ ಇಸ್ ಹೌ ವಿ ಫೈಂಡ್ ಸ್ಟೂಡೆಂಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಫೈನ್. ಸೊ ಲೆಟ್ ಅಸ್ ಮೂವ್ ಫರ್ದರ್ ಸ್ಟೂಡೆಂಟ್ಸ್. ಹಂಗಾದ್ರೆ ಇದನ್ನ ಇಂಟರ್ವಲ್ ಅಲ್ಲಿ ತೋರಿಸಿದ್ರೆ ಸ್ಟೂಡೆಂಟ್ಸ್ ಈ ರೀತಿ ಬರುತ್ತೆ. ಸೊ ಇಲ್ಲಿ 3 ಬರುತ್ತೆ. ಸೊ ದಿಸ್ ಇಸ್ ದ ಔಟ್ಪುಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಔಟ್ಪುಟ್. ಅರ್ಥ ಆಗ್ತಿದೆಯಾ? ಸೊ 0 ಇಂದ 3 ತನಕ ಪ್ರತಿಯೊಂದು ಔಟ್ಪುಟ್ ಆಗ್ತಾ ಹೋಗುತ್ತೆ. ಫೈನ್. ಸೊ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಫರ್ದರ್. ಎಸ್, a function f is defined by f of x equals to 2x minus 5. Write down the values. ಸೊ ಮೊದಲನೇದು ಬರೋಣ ಸ್ಟೂಡೆಂಟ್ಸ್. ಗಿವನ್, ವಾಟ್ ಈಸ್ ಗಿವನ್? ಗಿವನ್ f of x equals to 2x minus 5. ಸೊ f of x equals to 2x minus 5 ಇದೆ. ಸೊ ಇದರಲ್ಲಿ ಮೊದಲನೇದಕ್ಕೆ ಬರೋಣ, f of 0. ಸೊ f of 0 ಅಂದ್ರೇನು, ಈ 0ನ ಇಲ್ಲಿಗೆ ಹಾಕ್ತಾ ಇದ್ದೀನಿ, ಅಂದರೆ x ಇರೋ ಕಡೆ ಎಲ್ಲ 0 ಹಾಕ್ತೀನಿ. ಸೊ ಇಫ್ ಐ ಪುಟ್ ವೇರ್ ಎವರ್ ದೆರ್ ಇಸ್ x, ಇಫ್ ಐ ರೀಪ್ಲೇಸ್ ಇಟ್ ಬೈ 0, ಸೊ ವಾಟ್ ಐ ಗೆಟ್ ಹಿಯರ್, ಐ ಗೆಟ್ ಹಿಯರ್ 2 into 0 minus 5. ಸೊ ವಾಟ್ ಐ ಗಾಟ್ ಸ್ಟೂಡೆಂಟ್ಸ್, 0 minus 5 which is equal to minus 5. ನೆಕ್ಸ್ಟ್ f of 7 ಇದೆ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 2 into 7 minus 5 which is equal to 14 minus 5 which is equal to 9. Next, third one, that is f of minus 3. f of minus 3 is 2 into minus 3 minus 5 which is equal to minus 6 minus 5 which is equal to students minus 11. So ಎಷ್ಟು ಬರುತ್ತೆ ಇದರಲ್ಲಿ, minus 11 ಬರುತ್ತೆ. So these are the ಇನ್ಪುಟ್ಸ್ ಏನೇನು ಕೊಟ್ವಿ, 0, 7, minus 3. ಔಟ್ಪುಟ್ಸ್ ಏನೇನು ಬಂತು ಸ್ಟೂಡೆಂಟ್ಸ್, minus 5, 9 ಮತ್ತೆ minus 11 ಔಟ್ಪುಟ್ಸ್ ಬಂತು. ಅರ್ಥ ಆಗ್ತಿದ್ಯಾ? ಫೈನ್. So now let us move on further and see what all we get now. Here we have got the function t. Okay. So ಮುಂಚೆ ಯಾವುದಾಗಿತ್ತು ಫಂಕ್ಷನ್, the function was x. Here the function was x. X was the function. Now what is the function here? The function is t. The function is t. Okay. ಯಾಕೆ? Because sorry students, sorry. So now previously the variable was x last time and the function was f. The function was f. And now students, what is the function? The function is t and the variable is c. Okay. So here students, function is t and the variable is c. Yes, the variable is c. Okay. So ಮುಂಚೆ ಏನಾಗಿತ್ತು? What happened in the previous problem? Function was f. Was f and the variable. And the variable students, variable was what? X. ವೇರಿಯಬಲ್ ಅಂದ್ರೆ ಏನು? ದ ಥಿಂಗ್ಸ್ ವಿಚ್ ವೇರಿ, ಅಂದರೆ ಅದಕ್ಕೆ ನಾನು ಇನ್ಪುಟ್ಸ್ ಕೊಡ್ತಾ ಹೋಗ್ಬೋದು, ರೈಟ್. ಸೊ ಅದಕ್ಕೆ ಆ ವ್ಯಾಲ್ಯೂಸ್ಗಳನ್ನ ವೇರಿ ಮಾಡ್ತಾ ಹೋಗ್ಬೋದು, ರೈಟ್. ಇಟ್ ಕ್ಯಾನ್ ಗಿವನ್ ನ್ಯೂಮರಸ್ ಇನ್ಪುಟ್ಸ್, ಸೊ ಇಟ್ ವಿಲ್ ಬಿ ನಾಟ್ ಫಿಕ್ಸ್ಡ್. ಸೊ ಸಮಥಿಂಗ್ ವಿಚ್ ವೇರೀಸ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್. ಓಕೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಟಿ ಆಫ್ ಸಿ ಕೊಟ್ಟಿದ್ದಾರೆ. ಸೊ ಗಿವನ್ ಟಿ ಆಫ್ ಸಿ. ಸೊ ವಾಟ್ ಈಸ್ ಟಿ ಆಫ್ ಸಿ? ಇಟ್ ಈಸ್ 9c divided by 5 plus 32. So first one we shall find t of 0. So what is t of 0? 9 of 0 divided by 5 plus 32 which is equal to 32. Next, second one is t of 28. What is t of 28? 9 of 28 divided by 5 plus 32. Okay. So 9 of 28 divided by 5 plus 32. So what is 9 into 8? So 9 into 8 is,
Yeah, 9 into 8 is 72. So 9 into 2 is, yeah, 9 into 2 is what students? 18, 25 ಬಂತಿದ್ದು ಹೌದಾ? ಪ್ಲಸ್ 5 into 32 divided by students we get 5. So ಏನು ಬಂತಿದ್ರಲ್ಲಿ? what we got? 252 plus 5 into 32. What is 5 into 32 students? It is 160. 160 divided by 5. So ಹಾಗಾದ್ರೆ ಇದು 0. So 11. Yeah, next 4. So 412. So we get 412 divided by 5. So we get 412 divided by 5. ಹೌದಲ್ಲ? Right. So yes, we got 412 divided by 5, which is nothing but students. So 82 point ಅಲ್ವಾ? 82.4 ಬರುತ್ತೆ ಹೌದಲ್ಲ? So we got students 82.4. Is that right? We got 82.4. So this is the required answer. And next one students, third one. So third one is t of minus 10 ಇದೆ. So t of minus 10 ಅಂದ್ರೆ 9 into, so 9 into minus 10 divided by 5. So plus 32. And we get here 5 into 1, 5 into minus 2. So yes. So students, 9 into minus 2 we got. 9 into minus 2 plus 32. So that is nothing but minus 18 plus 32, which is equal to 14. Right? The last one students. So we need to find the value of c if t of c equals to 212. Right? So to find the value of c, if fourth one, so to find c, if t of c is equal to, if t of c is equal to, ಏನು ಕೊಟ್ಟಿದ್ದಾರೆ? 212 ಕೊಟ್ಟಿದ್ದಾರೆ. If t of c is equal to 212. So we have, what we have students? ನಮ್ಮ ಹತ್ರ already t of c value ಇದೆ. What is t of c? It is nothing but 9c divided by 5 plus 32. So t of c ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? ಈಗ 212 ಕೊಟ್ಟಿದ್ದಾರೆ. 212, I am substituting that in place of t of c, and then I get 9c divided by 5 plus 32. So now 32 na shift ಮಾಡಿ students. 212 minus 32, which is equal to 9c divided by 5. So we got here 180. So 180 into 5 equals to 9c, or c equals to 180 into 5 divided by 9. So I spent to 9 into 1, 9 into 20. So I got student c is equal to 100. So c is equal to what? C is equal to 100. This is the value we got students. So now we shall move further for the next question. That is, we need to find the range of the following functions. So they're not asking the domain. The domain they have only given. So ಇದರಲ್ಲಿ ಸ್ಟೂಡೆಂಟ್ಸ್ ರೇಂಜ್ ಮಾತ್ರ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್, ಸೊ ಗಿವನ್ f of x equals to 2 minus 3x, x belongs to 3, sorry, x belongs to r, comma x is greater than 0. So if you observe here students, here only they have given the int. What is that int they have given? They have given x is greater than 0. Right? They have given x is greater than 0. So given x is greater than 0, here x is greater than 0. So remember certain properties what I mentioned now. Just remember certain properties what I mentioned now students. ಮೊದಲನೇದು ಇದೆಲ್ಲ inequalities properties. So listen carefully. If the inequality, so ಇದನ್ನ inequalities ಬಂದಾಗ ಮತ್ತೆ ಹೇಳ್ಕೊಡ್ತೀನಿ. If the inequality is multiplied or divide, if the inequality is multiplied or divided by, if the inequality is multiplied or divided by, if the inequality is multiplied or divided by, or by divided by negative sign, then the inequality gets reverses. Then the inequality gets reversed. Then the inequality gets reversed. Then the inequality gets reversed. If the inequality is multiplied or divided by negative sign, then the inequality gets reversed. Okay, ಒಂದು inequality ನ ಸ್ಟೂಡೆಂಟ್ಸ್ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ರೆ ಆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಅಂದ್ರೆ ಸೊ ಅಂದ್ರೆ ಏನು ಸ್ಟೂಡೆಂಟ್ಸ್ ಮೀನಿಂಗ್ ಏನು? ಸೊ ವಿಚ್ ಇಂಪ್ಲೈಸ್, ಓಕೆ, ಸೊ ಈ ರೀತಿ ಇರುತ್ತೆ ನೆಗೆಟಿವ್. ಸೊ ಕನ್ವರ್ಷನ್ ಸ್ಟೂಡೆಂಟ್ಸ್, ಕನ್ವರ್ಷನ್ ಏನಿರುತ್ತೆ ಲೆಸ್ ದೆನ್ ಆಗುತ್ತೆ. ಸೊ ಲೆಸ್ ದೆನ್ ಇದ್ರೆ ಕನ್ವರ್ಷನ್ ಬಂದು ಗ್ರೇಟರ್ ದೆನ್ ಆಗುತ್ತೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಕನ್ವರ್ಷನ್ ಬಂದು ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಕನ್ವರ್ಷನ್ ಬಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ದಿಸ್ ಇಸ್ ದ what results we get. So if it is greater than symbol, it will be converted to less than symbol. If it is less than, it will be converted to greater than. If it is less than or greater than or equal to, it will be converted to less than or equal to. And if it is less than or equal to, it will be converted to greater than or equal to. So ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ,
ಎಕ್ಸ್ ಇದೆ, ಬಟ್ ನನಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಇದು ಸ್ಟೂಡೆಂಟ್ಸ್ 2 - 3x. ಸ್ಟೂಡೆಂಟ್ಸ್ ಯಾವತ್ತೂ ನೆನಪಿರಲಿ, ಎಕ್ಸ್ ಅಂದರೆ ಅದು ಇನ್ಪುಟ್, ಓಕೆ, ಎಫ್ ಆಫ್ ಎಕ್ಸ್ ಅಂದರೆ ಔಟ್ಪುಟ್. ಎಕ್ಸ್ ಅಂದರೆ ಇನ್ಪುಟ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ಡೊಮೈನ್. ಎಫ್ ಆಫ್ ಎಕ್ಸ್ ಅಂದರೆ ಔಟ್ಪುಟ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ರೇಂಜ್. ಅರ್ಥ ಆಗ್ತಿದ್ಯಾ? ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು? ರೇಂಜ್ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? ಡೊಮೈನ್ ಕೊಟ್ಟಿದ್ದಾರೆ. ಡೊಮೈನ್ ಏನು ಕೊಟ್ಟಿದ್ದಾರೆ? x belongs to R and x is greater than 0. So they are telling that it is a real number and it is positive. Andre what is the domain? Positive real number is the domain. So ಈಗ ನಾನು ಡೊಮೈನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈ ಡೊಮೈನ್ ಇಂದ ನಾನು ರೇಂಜ್ ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಕೊಟ್ಟಿದ್ದಾರೆ, ನಾನು ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಗ್ರೇಟರ್ ದೆನ್ 0 ಇದೆ, ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಫ್ರಮ್ ದಿಸ್ ಐ ಟ್ರೈ ಟು ಗೆಟ್ ದಿಸ್. ಓಕೆ, this is one of the way to find the range. So there are different methods to find the range students, and you can know this only by practice. So ಇದು ಲೀನಿಯರ್ ಇಕ್ವೇಷನ್ ಇದ್ರೆ ಈ ರೀತಿ ಮಾಡ್ಬೋದು. ದಿಸ್ ಇಸ್ ದ ಲೀನಿಯರ್ ಇಕ್ವೇಷನ್. ಸೊ ಲೀನಿಯರ್ ಇಕ್ವೇಷನ್ ಬಂದಾಗ ಒಂಥರ ಬರುತ್ತೆ, ಮಾಡ್ಯುಲಸ್ ಫಂಕ್ಷನ್ ಬಂದಾಗ ಒಂಥರ ಬರುತ್ತೆ, ಪಾಲಿನಾಮಿಯಲ್ ಫಂಕ್ಷನ್ಸ್ ಬಂದಾಗ ಒಂದು ರೀತಿ ಬರುತ್ತೆ, ರ್ಯಾಷನಲ್ ಫಂಕ್ಷನ್ಸ್ ಬಂದಾಗ ಒಂದು ರೀತಿ ಬರುತ್ತೆ. ಓಕೆ, ಸೊ there are different type of functions for which the way of finding the range will also differ. ಸೊ ಆ ರೀತಿ, ಅಂಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಾಗ ಒಂದು ರೀತಿ ಬರುತ್ತೆ. ಓಕೆ, ಸೊ ಅದೆಲ್ಲಾನು ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0, therefore ಸೊ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್. ಸೊ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಇನ್ಈಕ್ವಾಲಿಟಿ ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಗುತ್ತೆ, ಇಲ್ಲಿ -x ಮತ್ತೆ ಇಲ್ಲಿ 0 ಬರುತ್ತೆ. ಸೊ ಮಲ್ಟಿಪ್ಲೈ ಬೈ 3. ಸೊ ಮಲ್ಟಿಪ್ಲೈ ಬೈ 3 ಥ್ರೂ ಔಟ್ ಸ್ಟೂಡೆಂಟ್ಸ್. ಸೊ ಇಲ್ಲೇನು ಬರುತ್ತೆ, -3x is less than 3 into 0. That is I got -3x is less than 0. ಹೌದಾ? So add 2. So if I add 2 now students, so add 2. So if I add 2 throughout, so what I get here, I'll write in the next page students. So I get 2 minus 3x is less than 2. So hagadre what is 2 minus 3x students? This is f of x. So f of x is less than 2 if x is greater than 0. Okay, ಹಂಗಾದ್ರೆ ಸ್ಟೂಡೆಂಟ್ಸ್ ರೇಂಜ್ ಏನಾಗುತ್ತೆ, ಲೆಸ್ ದ್ಯಾನ್ 2 ಇರುತ್ತೆ ಇಫ್ ಎಕ್ಸ್ ಇಸ್ ಪಾಸಿಟಿವ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ರೇಂಜ್ ಏನಾಯ್ತು, ದೇರ್ ಫೋರ್ ರೇಂಜ್ ಇಸ್, ಸೊ ರೇಂಜ್ ಇಸ್ ಸ್ಟೂಡೆಂಟ್ಸ್, ರೇಂಜ್ ಇಸ್ ದಿಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಯಾವುದಕ್ಕಿಂತ ಕಡಿಮೆ ಇದೆ, 2ಗಿಂತ ಕಡಿಮೆ ಇದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ -∞, 2 ಬರುತ್ತೆ. ಓಕೆ, ಸೊ -∞, 2. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ದ ರೇಂಜ್. ನೆನಪಿರ್ಲಿ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ರಿಯಲ್ ನಂಬರ್ಸ್ ತಗೊಂಡಾಗ ಇಲ್ಲೇನಿದೆ, ಇಲ್ಲಿ -∞ ಇದೆ, ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಸೊ ಲೆಸ್ ದ್ಯಾನ್ 2 ಅಂದರೆ ಸ್ಟೂಡೆಂಟ್ಸ್ ಈ ಕಡೆಗೆ ಬರುತ್ತೆ, ಅಂದರೆ -∞ ಇಂದ ಹಿಡಿದು ಎಲ್ಲಿವರೆಗೆ, ಅಪ್ ಟು 2 ಸ್ಟೂಡೆಂಟ್ಸ್. ಬಟ್ 2 is not included. Since 2 is not included students, we put open circle. ಸೊ ಇನ್ಕ್ಲೂಡೆಡ್ ಆಗಿದ್ದಿದ್ರೆ ಕ್ಲೋಸ್ ಸರ್ಕಲ್ ಆಗ್ತಾ ಇದೆ, ಅಲ್ಲಿ ನಾಟ್ ಇನ್ಕ್ಲೂಡೆಡ್ ಆಗಿರೋದ್ರಿಂದ ಓಪನ್ ಸರ್ಕಲ್ ಆಗ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ದ ರೇಂಜ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x² + 2 ಇದೆ, and x is a real number. Okay, so watch carefully now what I will do. So next, second one students, given f of x equal to, given f of x equals to students x² + 2. Okay, so x is a real number. X is a real number. So domain ಕೊಟ್ಟಿದ್ದಾರೆ, ನಾನು ರೇಂಜ್ ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಫೈಂಡ್ ಔಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಗಿವನ್, ಸೊ ವಾಟ್ ಈಸ್ ಗಿವನ್? So x is a real number. Here x is a real number. X is a real number. So students ನೆನಪಿರ್ಬೇಕು ನಿಮಗೆ, ನಾನು x² ಅನ್ನೋ ಫಂಕ್ಷನ್ ಹೇಳ್ಕೊಟ್ಟಿದ್ದೀನಿ, ನೆನಪಿದ್ಯಾ? f of x equals to x² ಅನ್ನೋ ಫಂಕ್ಷನ್ ಹೇಳ್ಕೊಟ್ಟಿದ್ದೀನಿ. So what was the domain students here? Domain was real number. And what was the range students? Range was 0, ∞. ನೆನಪಿದ್ಯಾ students? Right? So domain was real number andre, which implies what we write here? We write here x belongs to R. As I told in the past, domain andre ಏನು, x values. So now x belongs to R. ಅರ್ಥ ಆಗ್ತಿದ್ಯಾ? ಸೊ ರೇಂಜ್ ಅಂದ್ರೆ ಏನು, y values, ಅಂದ್ರೆ f of x values. y ಬೇರೆ ಅಲ್ಲ, f of x ಬೇರೆ ಅಲ್ಲ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ರೇಂಜ್ ಏನು, f of x. f of x belongs to what? 0, ∞. So what is f of x students? f of x is x². So x² belongs to 0, ∞. ಅಂದ್ರೆ x² ವ್ಯಾಲ್ಯೂ ಏನಾಗಿರುತ್ತೆ, x² ವ್ಯಾಲ್ಯೂ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇಟ್ ಇಸ್ ಆಲ್ವೇಸ್ 0, ∞. ಹಂಗಾದ್ರೆ ಸ್ಟೂಡೆಂಟ್ಸ್ ಏನಂತ ಬರಿತೀವಿ, x² is greater than or equal to 0 ಅಂತ ಬರಿತೀವಿ. ಯಾಕೆ greater than or equal to 0 ಆಗ್ತಾ, ಯಾಕೆ ಈಕ್ವಲ್ ಟು ಯೂಸ್ ಮಾಡಿದೆ ಸ್ಟೂಡೆಂಟ್ಸ್? ಹಿಯರ್ ಐ ಗಾಟ್ ದ ಕ್ಲೋಸ್ ಇಂಟರ್ವಲ್. ಕ್ಲೋಸ್ ಇಂಟರ್ವಲ್ ಇದ್ರೆ ಏನಾಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ.
ಅಂಡ್ ಎಲ್ಲಿಂದ ಶುರು ಆಗ್ತಾ ಇದೆ, 0 ಇಂದ ಶುರು ಆಗ್ತಾ ಇದೆ. ಸೊ 0 ಇಂದ ಶುರುವಾಗಿ ಎಲ್ಲಿ ತನಕ ಹೋಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮೀನ್ಸ್ ಇಟ್ ಇಸ್ ಮೂವಿಂಗ್ ಅಪ್ ಟು ಇನ್ಫಿನಿಟಿ ಅಂತ ಅರ್ಥ. ಓಕೆ, ಹಾಗಾದ್ರೆ ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಇದ್ದಾಗ ನನಗೆ ಏನು ಬರುತ್ತೆ, ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದಿಸ್ ಇಸ್ ದ ರೇಂಜ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಹಿಯರ್ ಎಕ್ಸ್ ಇಸ್ ಅ ರಿಯಲ್ ನಂಬರ್ ವಿಚ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ which implies x belongs to R, therefore x square is greater than or equal to 0. ಓಕೆ, ಸೊ ನನಗೆ ಏನು ಗೊತ್ತಿದೆ ಸ್ಟೂಡೆಂಟ್ಸ್ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಡೊಮೈನ್ ಕೊಟ್ಟಿದ್ರು, ಡೊಮೈನ್ ಇಂದ ಸ್ಟೂಡೆಂಟ್ಸ್ ಈ ಫಂಕ್ಷನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಸಾರಿ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾರೆ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿದೆ ಸ್ಟೂಡೆಂಟ್ಸ್, ಅದ್ರ ಜೊತೆಗೆ ಏನಿದೆ 2 ಇದೆ. ಸೊ ಐ ಆಮ್ ಆಡಿಂಗ್ 2 ಇಯರ್. ಸೊ ಆಡ್ 2 ಸ್ಟೂಡೆಂಟ್ಸ್. ಸೊ ಐ ಗಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 is greater than or equal to 0 plus 2. So I got x square plus 2 is greater than or equal to 2. So what is x square plus 2 students? X square plus 2 is nothing but f of x, right? Therefore I get f of x is greater than or equal to 2. So f of x is greater than or equal to 2 if x is a real number, if x belongs to R. Therefore students, f of x is greater than or equal to 2 and this is range. Therefore range is what students? So range is what? Idral nodi equal to kuda ide. ಹೌದಾ? ಹಾಗಾದ್ರೆ ಕ್ಲೋಸ್ ಇಂಟರ್ವಲ್ ಯೂಸ್ ಮಾಡ್ತೀನಿ. I get 2, infinity. Okay, this is the range of this particular function. So let us move on to the next question. That is, yes, f of x equals to x ಅಂತ ಕೊಟ್ಟಿದ್ದಾರೆ. It is what type of function students? It is identity function. ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಐಡೆಂಟಿಟಿ ಫಂಕ್ಷನ್. ಸೊ ಐಡೆಂಟಿಟಿ ಫಂಕ್ಷನ್ ಅಲ್ಲಿ ರಿಯಲ್ ನಂಬರ್ ಏನಾದರೂ ಡೊಮೇನ್ ಆಗಿದ್ರೆ ರೇಂಜ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ದ ಸೇಮ್ ರಿಯಲ್ ನಂಬರ್ಸ್. ಸೊ ಇಟ್ಸ್ ಅ ವೆರಿ ಈಸಿ ಥಿಂಗ್, ಹೌದಲ್ಲ? ಸೊ ಐಡೆಂಟಿಟಿ ಫಂಕ್ಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. So and then students for the third one, right? So for the third one students, for the third one I get the range of f of x equals to x is R. Range of f of x equal to x is the real number R. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಎವ್ರಿವನ್? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಇಲ್ಲಿಗೆ ನಿಮ್ಮ ಏನೇ ಎಕ್ಸಸೈಸ್ ಇದೆ, NCERT ಎಕ್ಸಸೈಸ್ ಇದೆ ಸ್ಟೂಡೆಂಟ್ಸ್, ಇಲ್ಲಿಗೆ ಮುಗೀತು. Now we shall start some miscellaneous problems. Also we shall start some problems of the exemplars which are really important for your KCET as well as some competitive exams. So hagadre students next problems enide nodona. Yes, so they are asking us the domain of this function. Okay, and ನೆನಪಿರಲಿ ಸ್ಟೂಡೆಂಟ್ಸ್, ಇಲ್ಲಿ ಡೊಮೈನ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಇದರಲ್ಲಿ ಇದು ಯಾವ ರೀತಿ ಫಂಕ್ಷನ್ ಇದೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಬೇಕಾಗಿರೋದು. ದಿಸ್ ಫಂಕ್ಷನ್ ಇಸ್ ಗಿವನ್ ಇನ್ ದಿಸ್ ಫಾರ್ಮ್, ದಟ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಚ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0. ಸೊ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಯಾವ ಟೈಪ್ ಫಂಕ್ಷನ್ ಇದು? ಇಫ್ ಯು ರಿಮೆಂಬರ್ ಸ್ಟೂಡೆಂಟ್, ದಿಸ್ ಇಸ್ ಕಾಲ್ಡ್ ಆಸ್ ರ್ಯಾಷನಲ್ ಫಂಕ್ಷನ್. ಸೊ ಹೌದಲ್ಲ, ಇಟ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಸ್ಟೂಡೆಂಟ್ಸ್, ಒಂದೊಂದಕ್ಕೆ ಒಂದೊಂದು ರೀತಿ ಬರ್ತಾ ಹೋಗುತ್ತೆ. ಯು ನೀಡ್ ಟು ಫಸ್ಟ್ ಐಡೆಂಟಿಫೈ ವಾಟ್ ಟೈಪ್ ಆಫ್ ಫಂಕ್ಷನ್ ಇಟ್ ಇಸ್. ಸೊ ಬೇಸ್ಡ್ ಆನ್ ದಟ್ ಐ ಕ್ಯಾನ್ ಫೈಂಡ್ ದ ಡೊಮೈನ್ ಆಸ್ ವೆಲ್ ಆಸ್ ರೇಂಜ್. ಸೊ ಇದು ರ್ಯಾಷನಲ್ ಫಂಕ್ಷನ್ ಆಗಿದೆ. ರ್ಯಾಷನಲ್ ಫಂಕ್ಷನ್ ಅಲ್ಲಿ ಬೇಸಿಕ್ ಆಗಿ ನನಗೆ ಬೇಕಾಗಿರೋದೇನು? ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಸೊಲ್ಯೂಷನ್ ಏನು ಸ್ಟಾರ್ಟ್ ಆಗುತ್ತೆ? ಡೊಮೈನ್ ಅಲ್ವಾ ಬೇಕಾಗಿರೋದು? ಡೊಮೈನ್ ಅಂದ್ರೆ ದ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್. ಏನೇನು ಇನ್ಪುಟ್ಸ್ ಕೊಡ್ಬೋದು ಸ್ಟೂಡೆಂಟ್ಸ್? ಇದರಲ್ಲಿ ನಾನು ಏನು ಇನ್ಪುಟ್ಸ್ ಕೊಟ್ಟರೆ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಏನು ಇನ್ಪುಟ್ಸ್ ಕೊಡಬಾರ್ದು ಅನ್ನೋದು ಕೆಲವು ಟೈಮಲ್ಲಿ ಬೇಕಾಗತ್ತೆ ಸ್ಟೂಡೆಂಟ್ಸ್. ಏನು ಇನ್ಪುಟ್ ಕೊಟ್ಟರೆ ನನಗೆ ಪ್ರಾಬ್ಲಮ್ ಆಗುತ್ತೆ? ಇದರಲ್ಲಿ ನಾನು ಇನ್ಪುಟ್ ಕೊಟ್ಟಾಗ ಆ ಇನ್ಪುಟ್ ಇದನ್ನ ನಾಟ್ ಡಿಫೈನ್ಡ್ ಮಾಡಬಾರ್ದು. ಇಟ್ ಶುಡ್ ನಾಟ್ ಮೇಕ್ ಇಟ್ ನಾಟ್ ಡಿಫೈನ್ಡ್. ಇಟ್ ಶುಡ್ ನಾಟ್ ಮೇಕ್ ಇಟ್ ನಾಟ್ ಡಿಫೈನ್ಡ್ ಅಂದ್ರೆ ನನಗೆ ಆನ್ಸರ್ ಬರೋ ರೀತಿ ಮಾಡಬೇಕು ಹೊರತು ಆನ್ಸರ್ ಬರದೇ ಇರೋ ರೀತಿ ಮಾಡಬಾರ್ದು. ಯಾವಾಗ ಆನ್ಸರ್ ಬರೋದಿಲ್ಲ ಅಂತಂದ್ರೆ ದ ಡಿನಾಮಿನೇಟರ್ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಸ್ಟೂಡೆಂಟ್ಸ್, ಇದ್ರಲ್ಲಿ ಏನಾಗುತ್ತೆ? ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x square plus 3x plus 5 divided by x square minus 5x plus 4. So idral ಏನು ಸ್ಟೂಡೆಂಟ್ಸ್? ಇಟ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಹಾಗಾದ್ರೆ ಸ್ಟೂಡೆಂಟ್ಸ್ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಓಕೆ, ಯಾಕೆ? ಡಿನಾಮಿನೇಟರ್ 0 ಆಗ್ಬಿಟ್ರೆ ಇಟ್ ಇಸ್ ನಾಟ್ ಡಿಫೈನ್ಡ್, ಹೌದಲ್ಲ? ಸೊ ಇದು ಯಾವ ಫಂಕ್ಷನ್ ಇದು? ಇಟ್ ಈಸ್ ಅ ಕ್ವಾಡ್ರಾಟಿಕ್ ಫಂಕ್ಷನ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ 4. ಸೊ 4 into 1 ಅಂತ ಬರೀಬಹುದು. This is plus and here both are minus. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲೇನು ಬರುತ್ತೆ? We get x minus 4 into x minus 1 not equal to 0. So which implies x is not equal to 4 and x is not equal to 1. So ಹಾಗಾದ್ರೆ ಸ್ಟೂಡೆಂಟ್ಸ್ x ವ್ಯಾಲ್ಯೂಸ್ ಏನೇನು ಆಗಬಾರ್ದು ಇಲ್ಲಿ? x ವ್ಯಾಲ್ಯೂಸ್ ಶುಡ್ ನಾಟ್ ಬಿ 4 and 1. ಯಾಕಂದ್ರೆ x ವ್ಯಾಲ್ಯೂ ಏನಾದರೂ 4 ಮತ್ತೆ 1 ಹಾಕಿದ್ರೆ ಡಿನಾಮಿನೇಟರ್ ಏನಾಗ್ಬಿಡುತ್ತೆ? ದ ಡಿನಾಮಿನೇಟರ್ ವಿಲ್ ಬಿ 0.
ಸೊ ಡಿನಾಮಿನೇಟರ್ 0 ಆದ್ರೆ ಏನಾಯ್ತು ಸ್ಟೂಡೆಂಟ್ಸ್, ದ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. ಯಾವಾಗ ಫಂಕ್ಷನ್ ನಾಟ್ ಡಿಫೈನ್ಡ್ ಆಗುತ್ತೆ ಆಗ ನನಗೆ ಆ ಇನ್ಪುಟ್ಸ್ಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ನಾಟ್ ಡಿಫೈನ್ ಆಗೋದು, 4 ಮತ್ತೆ 1 ಹಾಕಿದ್ರೆ ನಾಟ್ ಡಿಫೈನ್ ಆಗುತ್ತೆ. ಹಾಗಾದ್ರೆ ನಾನು 4 ಮತ್ತೆ 1 ಹಾಕ್ಬಾರ್ದು. ಹಂಗಾದ್ರೆ ಸ್ಟೂಡೆಂಟ್ಸ್ ಟೋಟಲ್ ರಿಯಲ್ ನಂಬರ್ಸ್ ಅಲ್ಲಿ, ಸೊ ಎಲ್ಲಾ ರಿಯಲ್ ನಂಬರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ್ದಾವ್ದನ್ನ ಬಿಟ್ಬಿಡ್ಬೇಕು, 4 ಮತ್ತೆ 1 ಬಿಡಬೇಕು. ಹಂಗಾದ್ರೆ ವಿ ನೀಡ್ ಟು ಡಿಲೀಟ್ ಇಟ್ ಅಲ್ವಾ. ಡಿಲೀಟ್ ಅಂದ್ರೆ ಏನು ಹೋಗ್ತೀವಿ ಸ್ಟೂಡೆಂಟ್ಸ್, ಡಿಫರೆನ್ಸ್ ಆಫ್ ಸೆಟ್ಸ್ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ದ ಡೊಮೇನ್, therefore domain is students in the set of real numbers I need to subtract. In the set of real numbers I need to subtract the set of 1 and 4. In the set of real numbers I need to subtract the set of 1 and 4. ಯಾಕಂದ್ರೆ ನಾನು ಇದರಲ್ಲಿ 1 ಮತ್ತೆ 4 ಎಲಿಮೆಂಟ್ ಬಿಟ್ಬಿಡ್ಬೇಕು. ಈ ತರ ಬರೆದ್ಬಿಟ್ರೆ ತಪ್ಪಾಗುತ್ತೆ ಸ್ಟೂಡೆಂಟ್ಸ್, ಇಷ್ಟೇ ಬರೆದ್ರೆ ತಪ್ಪಾಗುತ್ತೆ. ಸೆಟ್ ಆಫ್ 1, 4 ಡಿಲೀಟ್ ಮಾಡಬೇಕು. ಸೊ ದಿಸ್ ಇಸ್ ಹೌ ಐ ನೀಡ್ ಟು ರೈಟ್. ಅರ್ಥ ಆಗ್ತಿದ್ಯಾ? ಯು ಕೆನಾಟ್ ಇವನ್ ಪುಟ್ ಇಂಟರ್ವಲ್ಸ್ ದರ್. ಸ್ಮಾಲ್ ಬ್ರಾಕೆಟ್ಸ್ ಕೂಡ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡಿದ್ರೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ಬೇಕು. ಯಾಕೆ? ಬಿಕಾಸ್ ಇಟ್ ಈಸ್ ಅ ಸೆಟ್. ದ ಸೆಟ್ ಆಫ್ 1, 4 ಡಿಲೀಟ್ ಮಾಡ್ತಾ ಇದ್ದೀನಿ. ಯಾವ್ದ್ರಿಂದ? ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ. ದಟ್ ಇಸ್ ದ ಡೊಮೈನ್ ಸ್ಟೂಡೆಂಟ್ಸ್ ಹಿಯರ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಯಾವುದೇ ರ್ಯಾಷನಲ್ ಫಂಕ್ಷನ್ ಕೊಟ್ಟರು ಆರಾಮ್ಸೆ ಮಾಡ್ಬೋದಲ್ವಾ ನೀವು, ರೈಟ್? ಸಪೋಸ್ ಇಫ್ ಐ ಜಸ್ಟ್ ಗಿವ್ ದ ಫಂಕ್ಷನ್ ಲೈಕ್ ದಿಸ್. ಸೊ ಈಗ ನೋಡಿ, ಸಪೋಸ್ ಸ್ಟೂಡೆಂಟ್ಸ್ ಐ ಜಸ್ಟ್ ಟೇಕ್ ದ ಫಂಕ್ಷನ್ ಲೈಕ್ ದಿಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2/x-3 ಅಂತ ಕೊಡ್ತೀನಿ. ಸೊ ಫೈಂಡ್ ದ ಡೊಮೈನ್. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2/x-3 ಫೈಂಡ್ ದ ಡೊಮೈನ್ ಅಂತ ಕೇಳ್ತೀನಿ. ಸೊ ಐ ಆಸ್ಕ್ ಯು ಟು ಫೈಂಡ್ ದ ಡೊಮೈನ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇಯರ್ ಸ್ಟೂಡೆಂಟ್ಸ್ x-3 ಶುಡ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದ್ರೆ x ಶುಡ್ ನಾಟ್ ಬಿ ಈಕ್ವಲ್ ಟು 3. ಹಾಗಾದ್ರೆ ಟೋಟಲ್ ರಿಯಲ್ ನಂಬರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ್ದನ್ನ ಬಿಡ್ತೀರಾ? ದ ಸೆಟ್ ಆಫ್ 3 ಬಿಟ್ಬಿಡ್ತೀರಾ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಡೊಮೈನ್ ಏನಾಗುತ್ತೆ? ವಾಟ್ ಇಸ್ ದ ಡೊಮೈನ್ ಇಯರ್? Domain is students R minus the set of 3. Okay, so this is the domain. So ಹಾಗಾದ್ರೆ ಯಾವುದೇ ರ್ಯಾಷನಲ್ ಫಂಕ್ಷನ್ ಕೊಟ್ಟರು ಈಗ ನಿಮಗೊಂದು ಗೊತ್ತಾಗಿದೆ, ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಡಿನಾಮಿನೇಟರ್ 0 ಆಗದಿದ್ದಂಗೆ ನೋಡ್ಕೊಂಡ್ರೆ ಸಾಕು. ಸೊ ಇಟ್ ವಿಲ್ ಆಟೋಮೆಟಿಕಲಿ ಗಿವ್ ಮಿ ದ ಡೊಮೇನ್. ಕರೆಕ್ಟ್? ಓಕೆ, ಸೊ ಲೆಟ್ us move on to the next question. Yes, again I got a quadratic function students here also. So let us start the solution here. So given students f of x equal to, so given f of x equals to x square plus 2x plus 1 divided by x square minus 8x plus 12. Avudala, right? So here students, here x square minus 8x plus 12 should not be equal to 0. ಹಾಗಾದ್ರೆ ಇದರಲ್ಲಿ 12 ಅಂತ ಬರಬೇಕಂದ್ರೆ ಸ್ಟೂಡೆಂಟ್ಸ್ ಏನು ಮಾಡಬೇಕು? 6 into 2. ಸೊ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್. ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ? x minus 6 into x minus 2 should not be equal to 0. Therefore x should not be equal to 6 and x should not be equal to 2. Therefore the domain is yes, domain is students r minus 2, 6. So this is the domain. I hope you have understood students. Let us move on to the next problem. Yes, so now see, I got a square root function and they are asking us to find the domain and range. So what is the domain and what is the range anta keltidare. So square root function anta already helide students. Square root function will be always what? It should be greater than or equal to 0. Haudala, namge adu gottide, right? So hagadre students adanna use ಮಾಡ್ಕೊಳ್ಳೋಣ. ನೋಡಿ already ಹೇಳಿದ್ದೀನಿ students, square root function is greater than or equal to 0. ಎಲ್ಲಿ ಹೇಳಿದ್ದೀನಿ ನಾನು? Where did I tell it? Yes, where did I tell it students? Yes, ಇಲ್ಲಿ ಹೇಳಿದ್ದೆ ಅಲ್ಲ ನೋಡಿ, ಈ ಪ್ರಾಬ್ಲಮ್ ಬಂದಾಗ ಹೇಳಿದ್ದಲ್ಲ ಸ್ಟೂಡೆಂಟ್ಸ್ ನಾನು. ವಾಚ್ ಹಿಯರ್, ರೈಟ್? ಸ್ಕ್ವೇರ್ ರೂಟ್ ಫಂಕ್ಷನ್ ಇಸ್ ಆಲ್ವೇಸ್ ವಾಟ್? ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 irrespective of whatever been written inside. ಸೊ ಏನಾದ್ರೂ ಬರೆದಿಲ್ಲಿ ಒಳಗಡೆ, ಸೊ ನನಗೆ ಸ್ಟೂಡೆಂಟ್ಸ್ ಸ್ಕ್ವೇರ್ ರೂಟ್ ಆಫ್ ಫಂಕ್ಷನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಇಲ್ಲಿ yes, so in this problem, so given f of x equals to square root of x minus 1. So we know that we are finding the domain students here. We are finding the domain. So we are finding the domain. Therefore we know that square root of x minus 1 is greater than or equal to 0. ಯಾಕೆ ಈ ರೀತಿ ಬರ್ಕೊಂಡೆ? ನಾನು ಇಂಟೆನ್ಷನಲಿ x ವ್ಯಾಲ್ಯೂ ಏನು ಅಂತ ತಿಳ್ಕೊಳ್ಳೋದು. ಓಕೆ, ಸೊ x ವ್ಯಾಲ್ಯೂ ಏನು ಅಂತ ತಿಳ್ಕೊಬೇಕಂತಂದ್ರೆ ಸ್ಕ್ವೇರ್ ರೂಟ್ ಫಂಕ್ಷನ್ ಕೊಟ್ಟಿದ್ದಾಗ ಡೈರೆಕ್ಟ್ ಸ್ಕ್ವೇರ್ ರೂಟ್ ಫಂಕ್ಷನ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಯಾಕಂದ್ರೆ ಸ್ಕ್ವೇರ್ ರೂಟ್ ಫಂಕ್ಷನ್ ಏನಾಗುತ್ತೆ ಅಂತ ನನಗೆ ಗೊತ್ತು, ರೈಟ್? ಸೊ ಇಲ್ಲಿ ನಂಗೆ ಆಲ್ರೆಡಿ ರೇಂಜ್ ಗೊತ್ತಾಗೋಗಿದೆ ಸ್ಟೂಡೆಂಟ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ ಫಂಕ್ಷನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ?
ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ಇದರಲ್ಲಿ ನನಗೆ ಏನ್ ಬರುತ್ತೆ ಸ್ಟೂಡೆಂಟ್ಸ್ ಎಕ್ಸ್. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್, yes, on squaring both sides we get, yes, we get students x minus 1 is greater than or equal to 0. 1 ನ ಶಿಫ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ x is greater than or equal to 1. ಹಾಗಾದ್ರೆ ಇನ್ಪುಟ್ ಏನಾಯ್ತು ಸ್ಟೂಡೆಂಟ್ಸ್, ಇನ್ಪುಟ್ ಎಲ್ಲ ಏನಿರಬೇಕು 1 ಗಿಂತ ಜಾಸ್ತಿ ಇರಬೇಕು. ಓಕೆ, ಸೊ ದ ಇನ್ಪುಟ್ ಶುಡ್ ಬಿ ಐದರ್ 1 or greater than 1. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಯ್ತು, ವಾಟ್ ವಿ ಗಾಟ್, therefore domain is ಸ್ಟೂಡೆಂಟ್ಸ್, ಡೊಮೇನ್ ಏನಾಯ್ತು, ಸೊ 1 ಇಂದ ಶುರುವಾಗಿ ಎಲ್ಲಿಗೆ ಹೋಗುತ್ತೆ, ಅಪ್ ಟು ಇನ್ಫಿನಿಟಿಗೆ ಹೋಗುತ್ತೆ. And now let us find the range here. So let us find the range. So range students, here domain is, first domain barkolna. So what is the domain? Here domain equals to 1 comma infinity. So agare students 1 in the input haki. Suppose if you put 1 as the input here. So 1 input hakadre output ಏನು ಬಂತು, 0 ಬಂತು. ಹೌದಾ, 1.5 ಹಾಕಿದ್ರೆ 0.5, 2 ಹಾಕಿದ್ರೆ 1 ಬಂತು ಔಟ್ಪುಟ್, 3 ಹಾಕಿದ್ರೆ 2 ಬಂತು ಔಟ್ಪುಟ್, 4 ಹಾಕಿದ್ರೆ 3 ಬಂತು. ಹಂಗಾದ್ರೆ ಏನೇ ಇನ್ಪುಟ್ಸ್ ಹಾಕಿದ್ರು ಲೀಸ್ಟ್ ವ್ಯಾಲ್ಯೂ ಇಸ್ 0 ಅಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್, ಇಟ್ ವಿಲ್ ಮೂವ್ ಆನ್, ಜಸ್ಟ್ ಹೋಗ್ತಾನೆ ಇರುತ್ತೆ. 100 ಹಾಕಿದ್ರೆ 99, 1000 ಹಾಕಿದ್ರೆ 999, 10,000 ಹಾಕಿದ್ರೆ 4 9s, ಹೌದಲ್ಲ. ಸೊ ಹೋಗ್ತಾನೆ ಹೋಗುತ್ತೆ ಸ್ಟೂಡೆಂಟ್ಸ್. ಸೊ ಅದರಿಂದ ಏನಾಗುತ್ತೆ ಇದರಲ್ಲಿ, ದ ರೇಂಜ್, therefore the range is students, the range is 0 comma infinity. Okay, so 0 is also included as the output here. Fine. So let us move on to the next question. Yes, so find the domain and range of the real function, that is modulus of x minus 1. Yeah, tell me students, modulus function bantu. So modulus function ಬಂದಿರೋದ್ರಿಂದ ನಾನು ಏನಾದರೂ ಇನ್ಪುಟ್ಸ್ ಕೊಡ್ಬೋದಲ್ಲ ಇಲ್ಲಿ, ರೈಟ್. ಸೊ ವಾಟ್ ಇಸ್ ದ ಪಾಸಿಬಲ್ ಇನ್ಪುಟ್ಸ್ ಐ ಕ್ಯಾನ್ ಗಿವ್ ಹಿಯರ್? ನೋಡಿ, ಎಕ್ಸ್ ಗೆ ಏನೇನು ವ್ಯಾಲ್ಯೂಸ್ ಹಾಕ್ಬೋದು, ಎನಿ ರಿಯಲ್ ವ್ಯಾಲ್ಯೂಸ್ ಅಲ್ವಾ, ರೈಟ್. ಐ ಕ್ಯಾನ್ ಪುಟ್ ಎನಿ ರಿಯಲ್ ವ್ಯಾಲ್ಯೂಸ್ ಫಾರ್ ದ ಎಕ್ಸ್. ನೀವು ಕೇಳ್ಬೋದು, ಸರ್ ಪ್ರೀವಿಯಸ್ ಪ್ರಾಬ್ಲಮ್ ಹಂಗೆ ಹೇಳ್ಬೋದಾಗಿತ್ತಲ್ಲ, ಆಗಲ್ಲ. ಯಾಕಂದ್ರೆ ಇಫ್ ಯು ಪುಟ್ 0 ಇಯರ್, ಇನ್ಪುಟ್ 0 ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ -1 ಬಂದ್ಬಿಡುತ್ತೆ. ಸ್ಕ್ವೇರ್ ರೂಟ್ ಆಫ್ -1 ಇಸ್ ನಾಟ್ ಅ ರಿಯಲ್ ನಂಬರ್, ಹೌದಲ್ಲ. therefore 0 ಹಾಕಿದ್ರೆ ನನಗೆ ಔಟ್ಪುಟ್ ಸಿಗೋದಿಲ್ಲ. ನನಗೆ ಔಟ್ಪುಟ್ ಬರೋದು ಏನಾಗಿರ್ಬೇಕು, ಇಟ್ ಶುಡ್ ಬಿ ಅ ರಿಯಲ್ ನಂಬರ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ -1 ಇಸ್ ನಾಟ್ ಅ ರಿಯಲ್ ನಂಬರ್. ಅದರಿಂದ 0 ನಾನು ಇನ್ಪುಟ್ ಕೊಡಕ್ಕೆ ಸಾಧ್ಯ ಇಲ್ಲ. ಐ ಕಾಂಟ್ ಗಿವ್ ಈವನ್ 0.9 ಆಲ್ಸೋ. 0.9 ಕೊಟ್ರೆ ಇನ್ಪುಟ್ ಏನಾಗುತ್ತೆ, ಐ ಗೆಟ್ -0.1. ಸೊ ಅಗೇನ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇಸ್ ನಾಟ್ ಅ ರಿಯಲ್ ನಂಬರ್. ಸೊ ಅದರಿಂದ ನಾನು ಇನ್ಪುಟ್ಸ್ ಕೊಟ್ರೆ ಎಲ್ಲಿಂದ ಕೊಡಬೇಕು, 1 ಇಂದಾನೆ ಕೊಡ್ತಾ ಹೋಗ್ಬೇಕು. ಓಕೆ, ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ಯಾಕೆ ಏನು ಅಂತ ಕೇಳ್ತಾ ಇದ್ರಿ, ಅದಕ್ಕೆ ನಾನು ಇಲ್ಲಿ ಪ್ರೂಫ್ ತೋರಿಸಿದ್ದೀನಿ. ಗಾಟ್ ಇಟ್? ಸೊ ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾಡ್ಯುಲಸ್ ಫಂಕ್ಷನ್ಗೆ ಎಕ್ಸ್ಗೆ ಏನೇ ವ್ಯಾಲ್ಯೂ ಹಾಕಿ, 0 ಹಾಕಿ, 1 ಹಾಕಿ, -1 ಹಾಕಿ, -2 ಹಾಕಿ, 3 ಹಾಕಿ, 4 ಹಾಕಿ, 5 ಹಾಕಿ, ಏನಾದ್ರೂ ವ್ಯಾಲ್ಯೂ ಹಾಕಿ ಆನ್ಸರ್ ಸಿಕ್ಕೇ ಸಿಗುತ್ತೆ. ವಿ ಗೆಟ್ ದ ಆನ್ಸರ್ ಸ್ಟೂಡೆಂಟ್ಸ್, ಔಟ್ಪುಟ್ ಸಿಕ್ಕೇ ಸಿಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 0 ಹಾಕಿದ್ರೆ ಔಟ್ಪುಟ್ ಸಿಗ್ತಿರ್ಲಿಲ್ಲ, ಬಟ್ ಇಲ್ಲಿ ಏನ್ ಹಾಕಿದ್ರು ಔಟ್ಪುಟ್ ಸಿಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಹಾಕಿ ಔಟ್ಪುಟ್ ಸಿಗೋದಿಲ್ಲ. x ಈಕ್ವಲ್ಸ್ ಟು -2 ಹಾಕಿ, ಸ್ಕ್ವೇರ್ ರೂಟ್ ಆಫ್ -2 -1 ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ -3 ಆಯ್ತು. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -3 ಇಸ್ ನಾಟ್ ಅ ರಿಯಲ್ ನಂಬರ್. ಅದರಿಂದ ಏನ್ ಇನ್ಪುಟ್ ಕೊಡಕ್ ಸಾಧ್ಯ ಇಲ್ಲ, -2 ನ ಇನ್ಪುಟ್ ಕೊಡಕ್ ಸಾಧ್ಯ ಇಲ್ಲ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ಏನಾದ್ರೂ ಇನ್ಪುಟ್ ಕೊಡಿ, ಯು ಗೆಟ್ ದ ಔಟ್ಪುಟ್. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಡೊಮೇನ್? ದ ಡೊಮೇನ್ ಇಸ್ ದ ರಿಯಲ್ ನಂಬರ್. ಸೊ ರಿಯಲ್ ನಂಬರ್ಸ್ ಅಲ್ಲಿ ಯಾವ್ದಾದ್ರೂ ಇನ್ಪುಟ್ ಕೊಡಿ, that input will give you output. Any input you give, you will get the output. Therefore it is real number is the domain. And what is the range students here? What is the range here? Range is students see, you know that modulus function ಏನು ಅಂತ ಗೊತ್ತಿದೆ. It always converts to a positive value. Suppose students you put 0 there. 0 ಹಾಕಿದ್ರೆ ಏನು ಬಂತು, modulus of -1. modulus of -1 ಏನು 1, ಹೌದಾ? ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಔಟ್ಪುಟ್ಸ್ ಬಗ್ಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಬರಿತಾ ಇದ್ದೀನಿ. 0 ಕೊಟ್ಟೆ ಅಂತ ಅನ್ಕೊಳ್ಳಿ, ಇನ್ಪುಟ್ 0. ಓಕೆ, ದಿಸ್ ಇಸ್ ಔಟ್ಪುಟ್. ಸೊ ಇನ್ಪುಟ್ 0 ಕೊಟ್ಟರೆ ಸ್ಟೂಡೆಂಟ್ಸ್ ಔಟ್ಪುಟ್ ಏನು ಬಂತು, 1 ಬಂತು. ಇನ್ಪುಟ್ 1 ಕೊಡಿ, ಔಟ್ಪುಟ್ ಏನು ಬಂತು, 0 ಬಂತು. ಇನ್ಪುಟ್ 2 ಕೊಡಿ, ಔಟ್ಪುಟ್ 1. -1 ಕೊಡಿ, ಸೊ ಔಟ್ಪುಟ್ ಇಸ್ 2, ಹೌದಾ? ಬಿಕಾಸ್ ಮಾಡ್ಯುಲಸ್ ಆಫ್ -2 ಇಸ್ 2. ಅರ್ಥ ಆಗ್ತಿದ್ಯಾ? ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್, ಸೊ ಬೇಕಾದ್ರೆ ಅದನ್ನ ಬರೀರಿ, ಮಾಡ್ಯುಲಸ್ ಆಫ್ -1 ಬರ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 1. ಸೊ ಇದರಲ್ಲಿ ಮಾಡ್ಯುಲಸ್ ಆಫ್ -2 ಬರೀರಿ, ವಿಚ್ ಇಸ್ ಈಕ್ವಲ್ ಟು 2. ಸೊ -2 ಕೊಡಿ ಸ್ಟೂಡೆಂಟ್ಸ್. ಸೊ ಐ ಗೆಟ್ ಮಾಡ್ಯುಲಸ್ ಆಫ್ -3 ವಿಚ್ ಇಸ್ ಈಕ್ವಲ್ ಟು 3. ಸೊ ವಾಟ್ ಎವರ್ ದ ಇನ್ಪುಟ್ ಯು ಗಿವ್, ದ ಔಟ್ಪುಟ್ ವಿಲ್ ಬಿ ಪಾಸಿಟಿವ್ ಆರ್ ಎಲ್ಸ್ 0, ಹೌದಾ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಔಟ್ಪುಟ್ ಯು ಗೆಟ್ ಹಿಯರ್? ಸೊ ವಿ ಗೆಟ್ 0, ಇನ್ಫಿನಿಟಿ.
Got it? Okay. So we shall move on further. Yes. So students, observe here. So they are asking us to determine the range here. ನೋಡಿ ಇದರಲ್ಲಿ ಫಸ್ಟ್ ಒನ್ ಏನಿದೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಇನ್ಪುಟ್ ಎಕ್ಸ್ ಕಾಮ, ಮೊದಲನೇದೇನು ಡೊಮೈನ್, ಹೌದಲ್ಲ? ಒಂದು ಆರ್ಡರ್ಡ್ ಪೇರ್ ಬರೆದ್ರೆ ಮೊದಲ ಎಲಿಮೆಂಟ್ಸ್ ಏನಂತ ಕರಿತೀವಿ? ಡೊಮೈನ್. ಎರಡನೇ ಎಲಿಮೆಂಟ್ಸ್ ಏನಂತ ಕರಿತೀವಿ? ವಾಟ್ ವಿ ಕಾಲ್ ದ ಸೆಕೆಂಡ್ ಎಲಿಮೆಂಟ್ ಸ್ಟೂಡೆಂಟ್ಸ್? ದ ಸೆಕೆಂಡ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ರೇಂಜ್, ಹೌದಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಇದು ಏನಿದೆ ಸೆಕೆಂಡ್, ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ವೈ ಆರ್ ಎಫ್ ಆಫ್ ಎಕ್ಸ್, ವೈ ಆರ್ ಎಫ್ ಆಫ್ ಎಕ್ಸ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ? ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x square divided by 1 plus x square. This is what given. ಹೌದಾ? It is what type of function? It is a rational function. This is a rational function. ಇಲ್ಲಿ ಡೊಮೇನ್ ಕೇಳ್ತಾ ಇಲ್ಲ, ಇಲ್ಲಿ ಕೇಳ್ತಾ ಇರೋ ಡೊಮೇನ್ ಅಲ್ಲ, ಇಲ್ಲಿ ಕೇಳ್ತಾ ಇರೋ ರೇಂಜ್. ಹಾಗಾದ್ರೆ ರ್ಯಾಷನಲ್ ಫಂಕ್ಷನ್ಸ್ ಕೊಟ್ಟಾಗ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು? How to find the range when you are given a rational function? This is what you need to know students. So ಇದು rational function ಆಗಿದೆ, ರೈಟ್? ಯಾಕಂದ್ರೆ f of x by g of x ಇದೆ, ಅಥವಾ g of x by h of x ಇದೆ, ರೈಟ್? ಹಾಗಾದ್ರೆ ಇದೇನಾಯ್ತು ಸ್ಟೂಡೆಂಟ್ಸ್? ಇದು ಇಟ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಸೊ ಹೌ ಟು ಫೈಂಡ್ ದ ರೇಂಜ್ ವೆನ್ ಯು ಆರ್ ಗಿವನ್ ದ ರ್ಯಾಷನಲ್ ಫಂಕ್ಷನ್? ಸೊ ಸ್ಟೂಡೆಂಟ್ಸ್ ವಾಚ್ ಹಿಯರ್. ಸೊ ದಿಸ್ ಇಸ್ ಹೌ ಟು ಫೈಂಡ್ ದ ರೇಂಜ್ ಸ್ಟೂಡೆಂಟ್ಸ್. ಕನ್ಸಿಡರ್ y equals to x square divided by 1 plus x square. Okay, so cross multiply. So y into 1 plus x square equals to x square. Okay, so illen bantu y plus y into x square equals to x square. Okay, so ಇದೆಲ್ಲನೂ ಈ ಕಡೆ ಶಿಫ್ಟ್ ಮಾಡಿ ಸ್ಟೂಡೆಂಟ್ಸ್. 0 equals to x square minus y into x square. Okay, so minus y. Got it? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಇದನ್ನ ಈ ಕಡೆ ಓಕೆ 0 equals to x square ಕಾಮನ್ ತಗೊಳ್ತೀನಿ. ಸೊ ಐ ಗೆಟ್ 1 minus y and here students I get minus y. Okay, so next page ಅಲ್ಲಿ ಬರೆದ್ರೆ ಸ್ಟೂಡೆಂಟ್ಸ್ I get x square into it is 1 minus y is equal to 0. So this is the equation I got. This is what? It is a quadratic equation in x. It is a quadratic equation in x. ಇದು ನೆನಪಿರಲಿ ಸ್ಟೂಡೆಂಟ್ಸ್, ಇದು ಪ್ರತಿಯೊಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ಎಕ್ಸ್. ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ಎಕ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರುತ್ತೆ ಯಾವುದರಲ್ಲಿ? ಎಕ್ಸ್ ಅಲ್ಲಿ. ಗಾಟ್ ಇಟ್? ಸೊ which implies the coefficient of x square should not be equals to 0. The coefficient of x square, ನೆನಪಿದೆಯಲ್ಲ? The coefficient of x square should not be equal to 0. x square is not equal to 0. ಯಾಕೆ? ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ಎಕ್ಸ್ ಆಗಿದೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಿದ್ಮೇಲೆ ಹೈಯೆಸ್ಟ್ ಡಿಗ್ರಿ ಏನಿದೆ ಅದರದ್ದು ಕೋಯಿಫಿಷಿಯಂಟ್ 0 ಆಗಿರಬಾರ್ದು. ಹೈಯೆಸ್ಟ್ ಡಿಗ್ರಿ ಏನಾದರೂ ಕೋಯಿಫಿಷಿಯಂಟ್ 0 ಆಗಿಬಿಟ್ರೆ ಏನಾಗ್ಬಿಡುತ್ತೆ? ಅದು ನೆಕ್ಸ್ಟ್ ಡಿಗ್ರಿಗೆ ಹೋಗುತ್ತೆ. ಆಗ ಅದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿಬಿಡುತ್ತೆ ಇದರಲ್ಲಿ. ಇಲ್ಲಾಂದ್ರೆ ಲೀನಿಯರ್ ಇಕ್ವೇಶನ್ ಆಗುತ್ತೆ, ಇದರಲ್ಲಿ ಕಾನ್ಸ್ಟೆಂಟ್ ಇಕ್ವೇಶನ್ ಆಗಿಬಿಡುತ್ತೆ. ಓಕೆ, ಸೊ ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವು ಕರೆಯಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರೋದ್ರಿಂದ ದ ಕೋಯಿಫಿಷಿಯಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ವಿಚ್ ಇಂಪ್ಲೈಸ್ 1 minus y is not equal to 0. ಸೊ 1 is not equal to y or y is not equal to 1. ಸೊ ಇದು ಸದ್ಯಕ್ಕೆ ಗೊತ್ತಾಗಿದೆ. ಸೊ ರೇಂಜ್ ಅಲ್ಲಿ ಸ್ಟೂಡೆಂಟ್ಸ್ 1 ಬರಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಯಾಕಂದ್ರೆ y ಅಂದ್ರೇನು? ರೇಂಜ್. y ಅಂದ್ರೇನು? ರೇಂಜ್. ಸೊ ರೇಂಜ್ ಅಲ್ಲಿ 1 ನ ಆನ್ಸರ್ ಬರಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಇನ್ನೇನು ಬರಕ್ ಸಾಧ್ಯ ನೋಡೋಣ. ಸೊ ಸ್ಟೂಡೆಂಟ್ಸ್ ಸಿ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಹಾಗಾದ್ರೆ ಸ್ಟೂಡೆಂಟ್ಸ್ ವಿ ಗೆಟ್ ರಿಯಲ್ ರೂಟ್ಸ್. ಯಾಕಂದ್ರೆ ರಿಯಲ್ ಆನ್ಸರ್ಸ್ ತಾನೇ ಬರಬೇಕು. ಸೊ ವಿ ಗೆಟ್ ರಿಯಲ್ ವ್ಯಾಲ್ಯೂಸ್ or real roots. We get real roots if d equals to b square minus 4ac is greater than or equal to 0. ಹೌದಾ? If b square minus 4ac is greater than 0, then I can tell that we get real roots. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ what is a? a is equal to 1 minus y. What is b? b equals to 0. And what is c? It is minus y. Okay, so hangare students 0 square minus 4 into a. Okay, so bere inkal bariyana. So that is, so we get here 0 square minus 4 into a into c. c is minus y is greater than or equal to 0. Haudala? Right? Is that right students? So this is what we get. Yes. So minus y tane barodu adralli. Previous kogana. Yes, x square into 1 minus y square. Okay, so this is what we get students. So hagadre students idralli
Yes, we got students. Yeah, please watch here. So minus into minus, plus ಆಗುತ್ತೆ 4 into 1 minus y. So and ಇಲ್ಲಿ ಸ್ಟೂಡೆಂಟ್ಸ್ ಏನು ಬರುತ್ತೆ, ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಇದರಲ್ಲಿ ಮತ್ತೆ ಮೈನಸ್ ಕಾಮನ್ ತಗೊಳ್ತೀನಿ ಆ್ಯಂಡ್ ಇಂಟು ವೈ ಗಾಟ್ ಇಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಮತ್ತೆ ಮೈನಸ್ ಕಾಮನ್ ತಗೊಳ್ತೀನಿ, ಮತ್ತೆ ಮೈನಸ್ ಕಾಮನ್ ತಗೊಂಡಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಐ ಗೆಟ್ 4 into y. ಇದರಲ್ಲಿ ಒಳಗಡೆ ಇರೋದ್ರಲ್ಲಿ ಸ್ಟೂಡೆಂಟ್ಸ್ ಐ ರೈಟ್ ಇಟ್ ಆಸ್ y minus 1 ಬರಿಬೋದಲ್ವಾ. ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದೆ ಎಲ್ಲರಿಗೂ ಏನು ಮಾಡಿದ್ದೀನಿ ಅಂತ. ಸೊ ಇದರಲ್ಲಿ ಮತ್ತೆ ಮೈನಸ್ ಕಾಮನ್ ತಗೊಂಡಿದ್ದೀನಿ ಈ ಜಾಗದಲ್ಲಿ, ಸೊ ಅದಕ್ಕೆ y minus 1 ಅಂತ ಬರ್ಕೊಂಡೆ. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಮಲ್ಟಿಪ್ಲೈ ಡಿವೈಡ್ ಬೈ -4 ಸ್ಟೂಡೆಂಟ್ಸ್. ಸೊ ವಾಟ್ ವಿ ಗೆಟ್ ಹಿಯರ್, ಐ ಗೆಟ್ ನೋಡಿ, ಇಫ್ ಐ ಡಿವೈಡ್ ಸ್ಟೂಡೆಂಟ್ಸ್ ಬೈ ನೆಗೆಟಿವ್ ಸೈನ್ ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬಂತು. ಈ ಕಡೆ ಏನು ಬಂತು ಸ್ಟೂಡೆಂಟ್ಸ್, ವಾಟ್ ಐ ಗಾಟ್ y into what students? Yes, so I got y into y minus 1 ಬಂತು. y into y minus 1. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇಷ್ಟು ಅರ್ಥ ಆಗಿದೆಯಾ? ಐ ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಸೊ ಇದರಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದ್ರೆ ನನಗೆ ಗೊತ್ತಾಗಿರೋದು ಕೋಎಫಿಷಿಯಂಟ್ ಆಫ್ x square should not be equal to 0. ಸೊ ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ x square? ಸೊ 1 minus y should not be equal to 0, therefore y is not equal to 1. ಅಂದರೆ ರೇಂಜ್ ಅಲ್ಲಿ 1 ಅನ್ನೋದು ವ್ಯಾಲ್ಯೂ ಇಲ್ಲ. ಅದನ್ನ ಬಿಟ್ಟು ಇನ್ನು ಏನೇನು ವ್ಯಾಲ್ಯೂ ಬರುತ್ತೆ ಅಂತ ನೋಡಬೇಕು. ಓಕೆ, ಸೊ ರಿಯಲ್ ನಂಬರ್ಸ್ ಅಲ್ಲಿ 1 ಅನ್ನೋ ವ್ಯಾಲ್ಯೂ ತಗೊಳ್ಳಲ್ಲ, ಬಟ್ ಅದನ್ನ ಬಿಟ್ಟು ಬೇರೆ ಏನೇನು ವ್ಯಾಲ್ಯೂಸ್ ತಗೋಬಹುದು ಅಂತ ಗೊತ್ತಾಗಬೇಕು. ಇನ್ನು ಅದು ನಂಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದರಲ್ಲಿ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ ಇದರಲ್ಲಿ ಏನು ಡಿಸ್ಕ್ರಿಮಿನೆಂಟ್ ಬರುತ್ತೆ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇಫ್ ಯು ವಾಂಟ್ ಟು ಗೆಟ್ ದ ರಿಯಲ್ ರೂಟ್ಸ್. ಹೌದಲ್ಲ, ಆಬ್ವಿಯಸ್ಲಿ ರಿಯಲ್ ರೂಟ್ಸ್ ಬರಬೇಕಲ್ವಾ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್, ವಿ ಆರ್ ಕನ್ಸಿಡರಿಂಗ್ ದಿಸ್ ಫಾರ್ಮ್. ಸೊ ಹಾಗಾದ್ರೆ b square minus 4ac is greater than or equal to 0. ಸೊ now this is what I am getting. ಓಕೆ, ಸೊ ಇದರಲ್ಲಿ ನನಗೆ y into y minus 1 is less than or equal to 0 ಅಂತ ಬರ್ಸ್ಕೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು ಸ್ಟೂಡೆಂಟ್ಸ್ ಐ ವಿಲ್ ಯೂಸ್ ದ ಕಾನ್ಸೆಪ್ಟ್ ಕಾಲ್ಡ್ ವೇವ್ ಕರ್ವ್ ಮೆಥಡ್. ಸೊ ವೇವ್ ಕರ್ವ್ ಮೆಥಡ್ ಆರ್ ವೇವಿ ಕರ್ವ್ ಅಂತಾನು ಹೇಳ್ತಾರೆ. ಸೊ ವೇವ್ ಕರ್ವ್ ಮೆಥಡ್ ಅಂತಾನು ಹೇಳ್ತಾರೆ. ಸೊ ದಿಸ್ ಇಸ್ ದ ಮೆಥಡ್ ವಿ ಯೂಸ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನಾನು ಯಾಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅನ್ನೋದು ಕಾರಣನೂ ಅದೇನೆ. ಸೊ ಇಲ್ಲಿ ಯಾಕೆ ನಾನು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡೆ ಅನ್ನೋದು ಕಾರಣನೂ ಅದೇನೆ ಸ್ಟೂಡೆಂಟ್ಸ್. ಯಾಕಂದ್ರೆ ನನಗೆ ಕೋಎಫಿಷಿಯಂಟ್ ಆಫ್ y ಫಸ್ಟ್ ಬರಬೇಕು, ಅದಾದ್ಮೇಲೆ ಕಾನ್ಸ್ಟೆಂಟ್ ಬರಬೇಕು. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಏನು ಮಾಡ್ತೀವಿ, ಫಸ್ಟ್ ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ ಸ್ಟೂಡೆಂಟ್ಸ್. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಯಾವ್ದು ಇದರಲ್ಲಿ? ಸೊ ವಿಚ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ನೋಡಿ ಸ್ಟೂಡೆಂಟ್ಸ್, ಎರಡರಲ್ಲಿ ಎರಡು ಫಂಕ್ಷನ್ ಇದೆ. ಒಂದು y ಇದೆ, ಇನ್ನೊಂದು y minus 1 ಇದೆ. ಇಷ್ಟೇ ಮಾಡಬೇಕು. ಸೊ y equals to 0 ಹಾಕಿ, y minus 1 equals to 0 ಹಾಕಿ. ಸೊ ಇದರಲ್ಲಿ y equals to 0 ಸಿಕ್ತು, ಇದರಲ್ಲಿ ಸ್ಟೂಡೆಂಟ್ಸ್ y equals to 1 ಸಿಕ್ತು. ಅಂದ್ರೆ ಈ ಫಂಕ್ಷನ್ 0 ಹೋಗ್ಬೇಕಂತಂದ್ರೆ, ಅಂದ್ರೆ ಈ ಟೋಟಲ್ ವ್ಯಾಲ್ಯೂ 0 ಆಗಬೇಕು ಅಂತಂದ್ರೆ, ಇಲ್ಲ 0 ಹಾಕಿದ್ರೆ 0 ಆಗುತ್ತೆ ಕಂಪ್ಲೀಟ್, ಇಲ್ಲ ಅಂತಂದ್ರೆ 1 ಹಾಕಿದ್ರೆ 0 ಆಗುತ್ತೆ. ಓಕೆ, ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಸ್ಟೂಡೆಂಟ್ಸ್ ಈಗ. ಸೊ ಇಫ್ ಐ ಯೂಸ್ ದಟ್ ಕಾನ್ಸೆಪ್ಟ್ ಹಿಯರ್, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, -∞ to +∞. ಅಂಡ್ ಇದರಲ್ಲಿ ಸ್ಟೂಡೆಂಟ್ಸ್ ಯಾವ್ದಾವ್ದು ವ್ಯಾಲ್ಯೂಸ್ ಬಂತು ನನಗೆ, 0 ಮತ್ತೆ 1 ಬಂತಲ್ವಾ. ಸೊ ಹಂಗಾರೆ ಇಲ್ಲಿ 0 ಹಾಕ್ತೀನಿ, ಇಲ್ಲಿ 1 ಹಾಕ್ತೀನಿ, ಬಿಕಾಸ್ 0 ಇಸ್ ದ ಲೀಸ್ಟ್ ವ್ಯಾಲ್ಯೂ ವಿಚ್ ಇಸ್ ನಿಯರ್ ಟು -∞ ಅಂಡ್ 1 ಇಸ್ ದ ನೆಕ್ಸ್ಟ್ ವ್ಯಾಲ್ಯೂ. ಸೊ ಇಲ್ಲಿ ಸ್ಟೂಡೆಂಟ್ಸ್ y ಬರಿತೀನಿ ಅಂಡ್ ಇದರಲ್ಲಿ y minus 1 ಬರಿತೀನಿ. ಓಕೆ, ಸೊ ವಾಟ್ ವಿ ಡೂ ನಾವು ಸ್ಟೂಡೆಂಟ್ಸ್, ವಿ ಜಸ್ಟ್ ಇದನ್ನ ನಿಮಗೆ ಮುಂದೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲಿಸನ್ ಕೇರ್ಫುಲಿ. ಸೊ ಸ್ಟೂಡೆಂಟ್ಸ್ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ವೇವಿ ಕರ್ವ್ ಮೆಥಡ್. ವೇವಿ ಕರ್ವ್ ಮೆಥಡ್ ಆರ್ ವೇವ್ ಕರ್ವ್ ಮೆಥಡ್ ಅಂತಾನು ಕರಿತೀವಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ವೇವಿ ಕರ್ವ್ ಮೆಥಡ್. ಓಕೆ, ಸೊ ವೇವಿ ಕರ್ವ್ ಮೆಥಡ್ ಆರ್ ವೇವ್ ಕರ್ವ್ ಮೆಥಡ್ ಅಂತಾನು ಕರಿತೀವಿ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಎಸ್, ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ಐ ಜಸ್ಟ್ ಯೂಸ್ ಸಮ್ ವ್ಯಾಲ್ಯೂಸ್ ಬಿಟ್ವೀನ್ 1 and ∞. 1 ಮತ್ತೆ ∞ ನಡುವೆ ಯಾವುದಾದ್ರೂ ಒಂದು ಚೆಕ್ ಪಾಯಿಂಟ್ ಯೂಸ್ ಮಾಡ್ತೀನಿ, CHECK ಚೆಕ್ ಪಾಯಿಂಟ್. ಆ ಚೆಕ್ ಪಾಯಿಂಟ್ನ ಸ್ಟೂಡೆಂಟ್ಸ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಐ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಫಸ್ಟ್ ಇಲ್ಲಿಗೆ ಬರೋಣ, ಅದಾದ್ಮೇಲೆ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್. ಸೊ 1 to ∞ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ y equals to 2 ಹಾಕಿದ್ರೆ ಏನು ಸೈನ್ ಬರುತ್ತೆ ಸ್ಟೂಡೆಂಟ್ಸ್, ಐ ಗೆಟ್ ಪಾಸಿಟಿವ್ ಸೈನ್. ಸೊ ಐ ವಿಲ್ ರೈಟ್ ದಟ್ ಪಾಸಿಟಿವ್ ಸೈನ್ ಹಿಯರ್. ಓಕೆ, ನೆಕ್ಸ್ಟ್ 0 to 1. ಸೊ y equals to 0.5 ಹಾಕ್ತೀನಿ. ಸೊ ಏನು ಸೈನ್ ಬಂತು, ಪಾಸಿಟಿವ್ ಸೈನ್. ಸೊ ಐ ಪುಟ್ ಪಾಸಿಟಿವ್ ಸೈನ್ ಹಿಯರ್. ಓಕೆ, ಸೊ ಐ ಗೆಟ್ ಪಾಸಿಟಿವ್ ಸೈನ್. ನೆಕ್ಸ್ಟ್ ಸ್ಟೂಡೆಂಟ್ 0 to -∞. ಯಾವುದಾದ್ರೂ ವ್ಯಾಲ್ಯೂ ಹಾಕಿ, ನೀವು ಅದೇ ವ್ಯಾಲ್ಯೂ ಹಾಕ್ಬೇಕಂತೇನಿಲ್ಲ, ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ. ಸೊ -0.5 ಹಾಕಿದ್ರೆ ಸ್ಟೂಡೆಂಟ್ಸ್ ಇಲ್ಲೇನು ಬಂತು, ನೆಗೆಟಿವ್ ವ್ಯಾಲ್ಯೂ ಬಂತು. ಸೊ ಐ ಪುಟ್ ಇಯರ್ ಮೈನಸ್. ಓಕೆ, ಸೊ ಅದೇ ರೀತಿ ಈಗ ನೆಕ್ಸ್ಟ್ ಇದರಲ್ಲಿ y minus 1 ಇದೆ, y minus 1ಗೆ ಬರೋಣ. 1 to 2 ಎನಿ ವ್ಯಾಲ್ಯೂ 2ನೇ ಹಾಕಿ.
ಸೊ y equals to 2 ಕೊಡಿ ಸ್ಟೂಡೆಂಟ್ಸ್, ಇಲ್ಲಿ ಏನು ಬಂತು 2 minus 1 ಬಂತು which is equal to 1 which is positive, ರೈಟ್. ಸೊ ಏನು ಬಂತು ಸ್ಟೂಡೆಂಟ್ಸ್ ಇಲ್ಲಿ ಪಾಸಿಟಿವ್. ಸೊ y equal to 0.1 0.5ನೇ ಕೊಡಿ ಇಲ್ಲಿ. ಸೊ ಏನು ಬಂತು 0.5 minus 1 ಬಂತು, ದಟ್ ಇಸ್ minus 0.5 which is negative. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನೆಗೆಟಿವ್ ಬಂತು, ಸೊ ಲೆಟ್ ಮಿ ಪುಟ್ ನೆಗೆಟಿವ್. ಆ್ಯಂಡ್ ನೆಕ್ಸ್ಟ್ minus 0.5 ಕೊಡಿ ಮತ್ತೆ. ಸೊ ಏನು ಬರುತ್ತೆ minus 0.5 minus 1 which is equal to minus 1.5 which is again negative. ಓಕೆ, ಸೊ ಹಂಗಾರೆ ಮತ್ತೆ ಏನು ಬಂತು ಸ್ಟೂಡೆಂಟ್ಸ್ ಇಲ್ಲಿ ನೆಗೆಟಿವ್. ಸೊ ಈಗ ನೋಡಿ ಇದರಲ್ಲಿ ಏನಾಗುತ್ತೆ ಪ್ಲಸ್ ಇಂಟು ಪ್ಲಸ್. ವಾಟ್ ಈಸ್ ಪ್ಲಸ್ ಇಂಟು ಪ್ಲಸ್ ಸ್ಟೂಡೆಂಟ್ಸ್? ಇಟ್ ಈಸ್ ಪ್ಲಸ್. ಪ್ಲಸ್ ಇಂಟು ಮೈನಸ್, ವಿ ಗಾಟ್ ಮೈನಸ್. ಮೈನಸ್ ಇಂಟು ಮೈನಸ್, ಇಟ್ ಈಸ್ ಪ್ಲಸ್. ಓಕೆ, ಸೊ ಅಗೇನ್ ಐ ರಿಪೀಟ್, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಇದರಲ್ಲಿ ನಮ್ಗೆ ಇರೋದೇನು? ವಾಟ್ ಇಸ್ ಇಟ್ ಫಂಕ್ಷನ್ ವಿ ಹ್ಯಾವ್ ಗಾಟ್? ವಿ ಹ್ಯಾವ್ ಗಾಟ್ y ಇಂಟು y minus 1 is less than or equal to 0. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇರೋದೆಲ್ಲಿ? ಈ ಜಾಗದಲ್ಲಿ ಇದೆ. ಸೊ ಹಾಗಾದ್ರೆ ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ವಾಟ್ ಇಸ್ ದಟ್ ಇಂಟರ್ವಲ್? ಇಟ್ ಇಸ್ 0,1. ಓಕೆ, ಹಾಗಾದ್ರೆ y ಬಿಲಾಂಗ್ಸ್ ಟು ಸ್ಟೂಡೆಂಟ್ಸ್ 0,1. ಬಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್ y is not equal to 1. therefore y belongs to what happens students? 0, open interval of 1. so is the range. This is the range students. This is the range. Okay, so this is the concept what you need to know when you are given a when you are given a polynomial equation with the rational function. ಅಂದ್ರೆ rational function ಕೊಟ್ಟಿದಾಗ range ಹೇಗೆ find out ಮಾಡಬೇಕು ಅಂತ ಗೊತ್ತಿರಬೇಕು. For that we use this method called Weyerker method, and in this Weyerker method we first find the critical points. So first students critical points find out ಮಾಡ್ತೀವಿ. ಆ critical points find out ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಒಂದು ರಿಯಲ್ ಲೈನ್ ಅಲ್ಲಿ ಏನೇನು ಕ್ರಿಟಿಕಲ್ ಪಾಯಿಂಟ್ಸ್ ಬಂದಿತ್ತು ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ, ರೈಟ್. ಅದಾದ್ಮೇಲೆ ಅಲ್ಲಿ ಏನೇನು ಫ್ಯಾಕ್ಟರ್ಸ್ ಬಂದಿತ್ತು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಐ ಗಾಟ್ ಸ್ಟೂಡೆಂಟ್ಸ್ ಹಿಯರ್? ದ ಫ್ಯಾಕ್ಟರ್ಸ್ ವೇರ್ y and y minus 1. ಸೊ y ಮತ್ತೆ y minus 1 ಫ್ಯಾಕ್ಟರ್ಸ್ ಇದೆ, ಫ್ಯಾಕ್ಟರ್ಸ್ ಬರ್ಕೊಂಡಿದ್ದೀನಿ, ಗಾಟ್ ಇಟ್. ಸೊ ಆಗ ಸ್ಟೂಡೆಂಟ್ಸ್ ಇಲ್ಲಿ ಏನಾಗುತ್ತೆ, ಫಸ್ಟ್ ಇದರಲ್ಲಿ ಚೆಕ್ ಪಾಯಿಂಟ್ಸ್, ವಿ ಯೂಸ್ ಚೆಕ್ ಪಾಯಿಂಟ್ಸ್. ಸೊ ವಿ ಯೂಸ್ ಚೆಕ್ ಪಾಯಿಂಟ್ಸ್ ಸ್ಟೂಡೆಂಟ್ಸ್, ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತೀವಿ. ಸೊ ಈ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಇದ್ರ ನಡುವೆ ಯಾವುದಾದ್ರೂ ವ್ಯಾಲ್ಯೂ ಹಾಕಿ. 2ನೇ ಇರಬೇಕಂತೇನಿಲ್ಲ, 3 ಕೂಡ ಹಾಕ್ಬೋದು, 4 ಕೂಡ ಹಾಕ್ಬೋದು. ಇಫ್ ಯು ಸಬ್ಸ್ಟಿಟ್ಯೂಟ್ 4 ಇಯರ್ ವಾಟ್ ಐ ಗೆಟ್ 4 ಬರುತ್ತೆ, ಇದು ಈ ಜಾಗದಲ್ಲಿ 4 ಬರುತ್ತೆ ವಿಚ್ ಇಸ್ ಪಾಸಿಟಿವ್, ರೈಟ್. ಸೊ ಇಲ್ಲಿಗೆ 4 minus 1 ವಿಚ್ ಇಸ್ 3 ಪಾಸಿಟಿವ್. ಸೊ ಇಟ್ ಈಸ್ ಬಿಟ್ವೀನ್ 1 and infinity, ಇಟ್ ಇಸ್ ನಾಟ್ 1. 1 ಸೇರಿಸ್ಕೋಬಾರ್ದು, 1 ಸೇರಿಸ್ಕೊಂಡ್ರೆ ಏನಾಗುತ್ತೆ 0 ಆಗ್ಬಿಡುತ್ತೆ, ಹೌದಾ. ಈ ಜಾಗದಲ್ಲಿ ಏನಾಗುತ್ತೆ 0 ಆಗುತ್ತೆ. ಸೊ ನನಗೆ 1 ಅಥವಾ 0 ಸಬ್ಸ್ಟಿಟ್ಯೂಟ್ ಮಾಡಬಾರ್ದು, ಇನ್ ಬಿಟ್ವೀನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಗಾಟ್ ಇಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Yes, so here this is one of the important function in the perspective of board exam students. So board exams inda idu problems important agutte. Okay, listen. So idರಲ್ಲಿ ಏನು ಕೊಟ್ಟಿದ್ದಾರೆ, they are given f of x equals to ax plus b. So that is what given students. Solution. So given f of x equals to ax plus b. Okay, and idರಲ್ಲಿ observe ಮಾಡಿ, this is the function given. f equals to ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, these are the values given. ಸೊ ಇದರ ಮೀನಿಂಗ್ ಏನು ಸ್ಟೂಡೆಂಟ್ಸ್? ಇದರಲ್ಲಿ f equals to ಕೊಟ್ಟಿರೋದು 1,1. ಓಕೆ, ಸೊ ದಿಸ್ ಇಸ್ 2,3 and ನೆಕ್ಸ್ಟ್ 0, -1, ನೆಕ್ಸ್ಟ್ -1, -3. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ನಿಮ್ಗೆ ಈ ವಿಷಯ ಗೊತ್ತಿರಬೇಕು. ಸೊ ಈ ಫಸ್ಟ್ ವ್ಯಾಲ್ಯೂಸ್ ಇದೆಯಲ್ಲ ಸ್ಟೂಡೆಂಟ್ಸ್, these first values are called as x values. These values are x values, and the second values students, e values ideyala, these values are nothing but f of x values. These are f of x values students. So ಯಾಕೆ ಈ ರೀತಿ ಹೇಳ್ಬೋದು, why we can tell like this students? Because we know that in a function or in any relation, ಯಾವುದೇ ರಿಲೇಷನ್ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಸ್ಟೂಡೆಂಟ್ಸ್, ಯಾಕಂದ್ರೆ ಫಂಕ್ಷನ್ is also a special kind of relation. The first elements are all domain ಅಂದ್ರೆ ಏನು x. The second elements are all range ಅಂದ್ರೆ ಏನು f of x, ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನೇನು ಕೊಡ್ಬೋದು ಇಲ್ಲಿ ನೋಡಿ, if here students 1,1 belongs to f, so which implies x is equal to 1 and f of x also equals to 1. Okay, so ಅದನ್ನ ಇಲ್ಲಿ ಯೂಸ್ ಮಾಡೋಣ. ಸೊ therefore equation 1 implies ಏನಾಗುತ್ತೆ ಸ್ಟೂಡೆಂಟ್ಸ್, f of x is equal to 1 and here a into 1 plus b. So we got students a plus b equals to 1. So let me call this as equation 2. Okay na? So also students ಏನಾಗಿದೆ, also ನೋಡಿ which is another easiest value students, ಇದರಲ್ಲಿ
ಇದರಲ್ಲಿ ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು ಸ್ಟೂಡೆಂಟ್ಸ್, ಬಟ್ ಈಸಿಯೆಸ್ಟ್ ಯಾವುದು? ದಿಸ್ 0,-1 ಹೌದಲ್ಲ, ರೈಟ್. ಸೊ ಆಲ್ಸೋ ಸ್ಟೂಡೆಂಟ್ಸ್ 0,-1 ಯಾಕಿದು ಈಸಿ ಅಂತ ಗೊತ್ತಾಗುತ್ತೆ ನೋಡಿ. 0,-1 ಬಿಲಾಂಗ್ಸ್ ಟು ಎಫ್, ವಿಚ್ ಇಂಪ್ಲೈಸ್ x is equal to 0, f of x equals to -1. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ equation 1, this equation 1 implies ಏನಾಗುತ್ತೆ? ಸೊ f of x equals to -1 ಇದೆ. ಸೊ I got a into 0 plus b ಆಗುತ್ತೆ. Therefore b equals to ಏನಾಯ್ತು ಸ್ಟೂಡೆಂಟ್ಸ್? -1 ಬಂತು. ಸೊ I got b ವ್ಯಾಲ್ಯೂ, ಹೌದಲ್ಲ. ಸೊ now if I use these values now students, ಸೊ ಈ ವ್ಯಾಲ್ಯೂಸ್ ಯೂಸ್ ಮಾಡ್ತಾ ಬಂದ್ರೆ ನನಗೆ ಎಸ್. ಸೊ if I start using these values, therefore use b equals to -1 in equation 2, therefore we get, so b equals to -1 use ಮಾಡಿದ್ರೆ I get a -1 equals to 1 or a equals to 2. ಸೊ ಹಾಗಾದ್ರೆ equation 1 ಏನಾಗುತ್ತೆ? therefore equation 1 implies f of x equals to 2, ಯಾಕಂದ್ರೆ ax ಅಲ್ವಾ. so a equals to 2, x, b is what? -1. so this is the equation I get students. I hope you have understood. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. okay, so we shall move further. yes, so here be a linear function ಅಂತ ಕೊಟ್ಟಿದ್ದಾರೆ. ಸೇಮ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇಟ್ಸ್ ಅ ಹೋಮ್ ವರ್ಕ್ ಗಿವನ್ ಫಾರ್ ಯು. ಸೊ ಬಟ್ ಇದರಲ್ಲಿ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ, ಎಸ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಿದ್ರು? ವಾಟ್ ದೇ ಗೇವ್ ಯು? ದೇ ಗೇವ್ ಯು ದ ಫಂಕ್ಷನ್ ಡೈರೆಕ್ಟ್ಲಿ ax plus b ಅಂತ ಕೊಟ್ಟಿದ್ರು. ವಾಟ್ ದೇ ಗೇವ್ ಯು ಹಿಯರ್? f of x equals to ax plus b. what is this? This is the linear equation. ಯಾಕೆ? because the degree of x is what? 1. if the degree of x equals to 1, what is that called as? linear function or linear graph, ಹೌದಲ್ಲ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ y equals to f of x equals to ax plus b ಕೊಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಲೀನಿಯರ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ತಗೋಬೇಕು ನಾನು? ಸೊ f of x equals to ax plus b ಅಂತ ತಗೋಬೇಕು. ಸೊ if I take f of x equals to ax plus b, then I get the required answer. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಫಸ್ಟ್ ಹೇಗೆ ಶುರು ಮಾಡ್ತೀರಾ? given f of x is equal to ax plus b is a linear function. ಓಕೆ, ಸೊ ಗಿವನ್ ಅಥವಾ ಈ ತರ ಬರೆಯೋಣ. ಗಿವನ್ f of x is a linear function, is a linear function, therefore f of x equals to ax plus b ಅಂತ ಬರ್ಕೊಳ್ಳಿ. ಸೊ ಕಾಲ್ ದಿಸ್ ಆಸ್ equation 1 and continue further. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ದಿಸ್ ಇಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, yes, so we need to find the domain and range of the following functions. So we need to find the domain and range of the following functions here. So let us see what we can get. So what will be the domain and range anta ನೋಡೋಣ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ಮೊದಲನೇ ಫಂಕ್ಷನ್ ಏನು ಕೊಟ್ಟಿದ್ದಾರೆ? the first thing given here is f of x equals to modulus of x minus 4. yes, so it is modulus of x minus 4 divided by x minus 4. ಹೌದಲ್ಲ? modulus of x minus 4 divided by x minus 4. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದು ಯಾವ ಟೈಪ್ ಫಂಕ್ಷನ್? ಇದು ರ್ಯಾಷನಲ್ ಫಂಕ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಡೊಮೈನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್, ಡೊಮೈನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನಾಗಬೇಕು? ಇಯರ್ ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ದಟ್ ಇಸ್ x minus 4 should not be equal to 0. x is not equal to 4. therefore domain is what is the domain students? domain is r minus 4. okay, so now we shall find the range here. ಸೊ ಹಾಗಾದ್ರೆ ರೇಂಜ್ ಫೈಂಡ್ ಔಟ್ ಮಾಡೋಣ. ಸೊ ರೇಂಜ್ ಇಸ್ ವಾಟ್ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ, ಇದರಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ಕೊಟ್ಟಿದ್ದಾರೆ, ಹೌದಾ? ರೈಟ್. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಬರೆದ್ರೆ ಇದಕ್ಕೆ ಎರಡು ವ್ಯಾಲ್ಯೂ ಇದೆ. ಯಾವ್ದು? ಒಂದು ಎಕ್ಸ್ ಮತ್ತೆ ಮೈನಸ್ ಎಕ್ಸ್. ಇದ್ಯಾವಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದ್ಯಾವಾಗ ಎಕ್ಸ್ ಇಸ್ ಲೆಸ್ ದೆನ್ 0. ಅದೇ ರೀತಿ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ಆಲ್ಸೋ ಹ್ಯಾಸ್ ಟೂ ವ್ಯಾಲ್ಯೂಸ್. ಯಾವ್ದು? ಒಂದು ಎಕ್ಸ್ ಮೈನಸ್ 4, ಇನ್ನೊಂದು ಮೈನಸ್ ಆಫ್ ಎಕ್ಸ್ ಮೈನಸ್ 4. ಸೊ ಎಕ್ಸ್ ಮೈನಸ್ 4 ಯಾವಾಗ? ಇಫ್ ಎಕ್ಸ್ ಮೈನಸ್ 4 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದ್ಯಾವಾಗ? ಇಫ್ ಎಕ್ಸ್ ಮೈನಸ್ 4 ಇಸ್ ಲೆಸ್ ದೆನ್ 0. ಇಫ್ ಎಕ್ಸ್ ಮೈನಸ್ 4 ಇಸ್ ಲೆಸ್ ದೆನ್ 0. ಓಕೆ, ಹಂಗಾದ್ರೆ ಇದಕ್ಕೆ ಎರಡು ವ್ಯಾಲ್ಯೂ ಇದೆ, ಹೌದಾ? ಸೊ ಪ್ಲೀಸ್ ವಾಚ್ ಹಿಯರ್. ಸೊ ಹಿಯರ್ f of x equals to modulus of x minus 4 divided by x minus 4. ಓಕೆ, ಸೊ ಇದನ್ನ ವಿಚ್ ಇಸ್ ಈಕ್ವಲ್ ಟು ನೋಡಿ, ಅಬ್ಸರ್ವ್ ಮಾಡಿ. ಇದರಲ್ಲಿ ಏನಾಗುತ್ತೆ? ಐ ವಿಲ್ ರೈಟ್ x minus 4 divided by x minus 4 if x minus 4 is greater than or equal to 0. ಇನ್ನೊಂದು ಕಡೆ minus of x minus 4 divided by x minus 4 if x is
x minus 4 is less than 0. So this is equivalent to. So observe ಮಾಡಿ ಇದರಲ್ಲಿ ಏನಾಗುತ್ತೆ. So if you can observe that here, this x minus 4 and this x minus 4 get cancel. Answer ಏನು ಬಂತು 1 ಬಂತು. ಹೌದಾ? f of x equals to ಏನು ಬಂತು ಇಲ್ಲಿ 1 ಬಂತು. So ಯಾವಾಗ if x minus 4 is greater than or equal to 0. Next ಇಲ್ಲೇನು ಬರುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತಲ್ಲ. ಸೊ ಮೈನಸ್ ಇದೆ, ಸೊ minus 1 ಬಂತು if x minus 4 is less than 0. ಸೊ ಹಾಗಾದ್ರೆ ಇದರಲ್ಲಿ ರೇಂಜ್, what is the range then? So therefore range equals to students ನೋಡಿ, range is what? I got the set of what students 1 and minus 1. f of x values ಏನೇನಿದೆ, ರೇಂಜ್ ಅಂದ್ರೆ ಏನು f of x values. So f of x values ಏನೇನಿದೆ 1 ಮತ್ತೆ minus 1 ಇದೆ. So what is the range here? Range is equal to 1 comma minus 1. ಅರ್ಥ ಆಗ್ತಿದ್ಯಾ? ಸೊ ಸಿನ್ಸ್ ಇಟ್ ಇಸ್ ಅ ಸೆಟ್, ಸೊ 1 ಫಸ್ಟ್ ಬರಬೇಕು minus 1 ಫಸ್ಟ್ ಬರಬೇಕಂತ ಏನಿಲ್ಲ. ಸೆಟ್ ಅಲ್ಲಿ ಯಾವ ಆರ್ಡರ್ ಆದ್ರೂ ಬರೀಬಹುದು, ಹೌದಲ್ಲ? ರೈಟ್. ಸೊ ವಾಟ್ ಇಸ್ ದ ರೇಂಜ್ ಸ್ಟೂಡೆಂಟ್ಸ್? 1 comma minus 1 is the order. Okay, right. So let us move on to the next question, that is 16 minus x square. This is a homework problem. So already ಮಾಡಿದೀನಿ ಸ್ಟೂಡೆಂಟ್ಸ್ ನಿಮ್ಗೆ ಈ ರೀತಿ ಪ್ರಾಬ್ಲಮ್, ಹೌದಾ? ರೈಟ್. ಸೊ ಆಲ್ರೆಡಿ ನಾನು ನಿಮ್ಗೆ ಯಾವ್ದು ಕೊಟ್ಟಿದ್ದೀನಿ, 9 minus x square ಕೊಟ್ಟಿದ್ದೀನಿ ಅಲ್ಲ, ಅದೇ ರೀತಿ ಪ್ರಾಬ್ಲಮ್ ಇದು. ಟ್ರೈ ದಿಸ್ ಪ್ರಾಬ್ಲಮ್ and coming to this. So let me move on to the third question, that is students, given f of x equals to greatest integer function of x plus x. Okay, so where this is nothing but greatest integer function. Okay, so this is a greatest integer function. Okay, so it is nothing but the greatest integer function. So now we shall see what is the domain of this. So domain ನೋಡೋಣ ಸ್ಟೂಡೆಂಟ್ಸ್, what is the domain ಅಂತ ನೋಡೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಮಗೆ ಡೊಮೈನ್ ಫೈಂಡ್ ಔಟ್ ಮಾಡಬೇಕಾದ್ರೆ ವಿಷಯ ಗೊತ್ತಿರಬೇಕು. ಸೊ ಪ್ಲೀಸ್ ವಾಚ್ ಹಿಯರ್. ಸೊ ಡೊಮೈನ್ ಆಫ್ ಎಫ್, ಲೆಟ್ ಮೀ ಟೇಕ್ ಇಟ್ ಆಸ್ ಲೈಕ್ ದಿಸ್ ಸ್ಟೂಡೆಂಟ್ಸ್. ಸೊ ಡೊಮೈನ್ ಆಫ್ ಎಫ್ ಇಸ್ ಡಿ ಎಫ್ ಅಂತ ತಗೊಳ್ಳೋಣ, ಅಂಡ್ ಡೊಮೈನ್ ಆಫ್ ಜಿ, so domain of G we shall take it as D of G. Okay, dg anta ತಗೊಳ್ಳೋಣ. Okay, therefore, so please watch here, domain of f plus or minus g and f into g is D of G, sorry, it is domain of f intersection with domain of G. Okay, so domain find out ಮಾಡಬೇಕಾದ್ರೆ ಫಸ್ಟ್ ಸ್ಟೂಡೆಂಟ್ಸ್ ಫಸ್ಟ್ ಡೊಮೈನ್ ಆಫ್ ಎಫ್ ನೋಡ್ತೀವಿ, ಮತ್ತೆ ಆಮೇಲೆ ಡೊಮೈನ್ ಆಫ್ ಜಿ ನೋಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಅದರಲ್ಲಿ ಏನಾಗುತ್ತೆ, ವಿಚ್ ಇಸ್ ದ ಡೊಮೈನ್ ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಯಾವುದು ಡೊಮೈನ್ ಆಫ್ ಎಫ್ ಮತ್ತೆ ಡೊಮೈನ್ ಆಫ್ ಎಫ್ ಮತ್ತೆ ಡೊಮೈನ್ ಆಫ್ ಜಿ ನೋಡಿದಾಗ, ಸೊ ಎರಡು ಡೊಮೈನ್ ಫೈಂಡ್ ಔಟ್ ಮಾಡ್ತೀವಿ ಅಂಡ್ ವಿಲ್ ಡೂ ದ ಇಂಟರ್ಸೆಕ್ಷನ್. ಯಾವಾಗ ಪ್ಲಸ್ ಆರ್ ಮೈನಸ್ ಇರಲಿ ಅಥವಾ ಮಲ್ಟಿಪ್ಲಿಕೇಶನ್ ಇರಲಿ. ಗಾಟ್ ಇಟ್? ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಟೂಡೆಂಟ್ಸ್, ಡೊಮೈನ್ ಆಫ್ ಎಫ್ ಬೈ ಜಿ, ಡೊಮೈನ್ ಆಫ್ ಎಫ್ ಬೈ ಜಿ is students, yes, domain of f intersection domain of g, domain of f intersection domain of g, and g is not equal to 0, and g not equal to 0 ಏನಿದೆ ಸ್ಟೂಡೆಂಟ್ಸ್ ಅದನ್ನ ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ g not equal to 0 ಅದನ್ನು ಕೂಡ ಸೇರಿಸ್ಕೊಳ್ತೀವಿ. ಸೊ ಡೊಮೈನ್ ಆಫ್ g and g not equal to 0 ಕೂಡ ಬಿಟ್ಬಿಡ್ತೀವಿ, and g not equal to 0 ಏನ 0 ಆಗಿರುತ್ತೆ, ಆ ವ್ಯಾಲ್ಯೂಸ್ಗಳನ್ನೆಲ್ಲ ಸ್ಟೂಡೆಂಟ್ಸ್ ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? Okay, so this is what we get in domain of f and domain of g. Okay, so students ಇದರಲ್ಲಿ greatest integer function ಕೊಟ್ಟಿದ್ದಾರೆ. Yes, so for both greatest integer function and real number students, for both greatest integer function and real numbers, sorry, for the identity function. So ಇದು greatest integer function ಆಯ್ತು, this is identity function ಆಯ್ತು, ಮಧ್ಯದಲ್ಲಿ ಪ್ಲಸ್ ಇದೆ. ಬಟ್ greatest integer function ಗೂ ಡೊಮೈನ್ ಏನು, ರಿಯಲ್ ನಂಬರ್, ಅಂಡ್ ಐಡೆಂಟಿಟಿ ಫಂಕ್ಷನ್ ಗೂ ಕೂಡ ಏನು ಡೊಮೈನ್, ಇಟ್ ಇಸ್ ಅ ರಿಯಲ್ ನಂಬರ್, ಹೌದಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ, so I get the real number for both. So hagadre students domain, so what will be the domain students? Domain will be equal to, yes, domain will be equal to real number for both. Okay, what is the range students then? Range ಏನಾಗುತ್ತೆ ಹಂಗಾದ್ರೆ ಸ್ಟೂಡೆಂಟ್ಸ್? ರೇಂಜ್ ಏನು, ನಾನು ಏನೇ ರಿಯಲ್ ನಂಬರ್ ಕೊಟ್ಟರು ಇದರಲ್ಲಿ ನನಗೆ ರಿಯಲ್ ನಂಬರ್ ಬರುತ್ತೆ, ಇದರೊಳಗೆ ಇಂಟೀಜರ್ ಬರುತ್ತೆ. ಇಂಟೀಜರ್ ಪ್ಲಸ್ ರಿಯಲ್ ನಂಬರ್ ಏನು ಸಿಗುತ್ತೆ? ಆಬ್ವಿಯಸ್ಲಿ ರಿಯಲ್ ನಂಬರೇ ಸಿಗೋದು, ಹೌದಾ? ರೈಟ್. ಸೊ ಇದರಲ್ಲಿ ಸ್ಟೂಡೆಂಟ್ ಸಪೋಸ್ ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ಪುಟ್ ಸ್ಟೂಡೆಂಟ್ಸ್ 1.5 ಕೊಡಿ, ದಿಸ್ ಇಸ್ ದ ಇನ್ಪುಟ್. ಸೊ ವಾಟ್ ವಿಲ್ ಬಿ ದ ಔಟ್ಪುಟ್ ಸ್ಟೂಡೆಂಟ್ಸ್? ಔಟ್ಪುಟ್ ನೋಡಿ ಏನಾಗುತ್ತೆ, ವಾಟ್ ವಿಲ್ ಬಿ ದ ಔಟ್ಪುಟ್? ಇದಕ್ಕೆ ಸ್ಟೂಡೆಂಟ್ಸ್ ಹಾಕಿದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 1.5 ಪ್ಲಸ್ 1.5 ಬರುತ್ತೆ, ಹೌದಾ? ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 1.5 ಎಷ್ಟು 1, ರೈಟ್? ಸೊ ಐ ಗೆಟ್ ಹಿಯರ್ 1. ದ ಔಟ್ಪುಟ್
Yes, so here the output whatever we get here, yeah students, output is like the graded integer function of 1.5 is what 1 plus here 1.5. What is that students? 2.5. Haudala? So the output is students 2.5 here. The output is 2.5. Right. Angare 2.5 ಏನು? It is a real number. ಹೌದಲ್ಲ? So ಹಾಗಾದ್ರೆ range ಏನಾಗುತ್ತೆ students? Range is also a real number. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, so this is what we get students. So the domain is real number and the range is also real number. Got it? Okay. So now we shall move further with the next questions. Yes. So find the domain for which the functions f of x equals to 2x square minus 1 and 1 minus 3x are equal. So they are telling that here students, f of x is equal to g of x. So f of x equals to g of x means 2x square minus 1 is equal to 1 minus 3x. Okay. So hagadre students idralli, yes, so I get 2x square plus, so idana ee kade tagobarana 3x and minus 2 is equal to 0 ಆಯ್ತು. ಹೌದಲ್ಲ? So this is what type of function? It is a quadratic function alwa students. This is a quadratic function, right? So quadratic function ಆಗಿರೋದ್ರಿಂದ students I need to find the domain for this. So what is the domain students? So here ಇದರಲ್ಲಿ ಏನು ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ. So that is called as domain. ಹೌದಲ್ಲ? So what are the possible inputs? ಯಾಕಂದ್ರೆ this function should exist. This function should first of all exist. So ಈ ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕಂತಂದ್ರೆ ಯಾವಾಗ ಸಾಧ್ಯ ಸ್ಟೂಡೆಂಟ್ಸ್? ಇದರಲ್ಲಿ ಈ ಫಂಕ್ಷನ್ ಈಕ್ವಲ್ಸ್ ಟು 0 ಆಗಿದೆ. ದಿಸ್ ಫಂಕ್ಷನ್ ಇಸ್ ಈಕ್ವಲ್ ಟು 0. ಸೊ ಈ ಫಂಕ್ಷನ್ 0 ಆಗ್ತಿದೆ ಅಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನು ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ದಟ್ ವಿಲ್ ಬಿ ದ ಡೊಮೈನ್ ಆಕ್ಚುಲಿ. ಓಕೆ, ಸೊ ದಿಸ್ ಇಟ್ ಇಸ್ ನಾಟ್ ಅ ಎಕ್ಸ್ಪ್ರೆಷನ್, ಇಟ್ ಇಸ್ ಅ ಈಕ್ವೇಷನ್. ರಿಮೆಂಬರ್ ದಟ್. ಎಕ್ಸ್ಪ್ರೆಷನ್ ಆಗಿದ್ರೆ ಆಲ್ ರಿಯಲ್ ನಂಬರ್ಸ್ ವುಡ್ ಹ್ಯಾವ್ ಬಿನ್ ದ ಡೊಮೈನ್, ಬಟ್ ಇಟ್ ಇಸ್ ನಾಟ್ ಅ ಎಕ್ಸ್ಪ್ರೆಷನ್, ಇಸ್ ಅ ಈಕ್ವೇಷನ್, ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ವಾಟ್ ಐ ಗೆಟ್, ಸೊ 2 into 2 that is 4. So I get minus 4. So minus 4 andre students here 4 into 1. So I get plus and then minus, right? So hagadre students idralli nanage 2x square plus 4x minus x minus 2 equals to 0. So I get 2x and it is x plus 2. So minus 1 and x plus 2 equals to 0. Therefore I get 2x minus 1 into x plus 2 equals to 0. Therefore students I get x equals to 1 by 2 and x equals to minus 2. So students, what is the domain here? The domain is the set of, it is a set of minus 2 comma 1 by 2. So this is what I get. So this is the domain students. Okay, so this is the domain. Yeah students, now we shall find the domain of the next problem, that is f of x equal to x by 3x square plus, sorry, x by x square plus 3x plus 2, right? So you are given f of x equals to x by x square plus 3x plus 2. So you can observe here, this is of the form of the rational function. ಇದು ಯಾವ ಫಾರ್ಮ್ ಅಲ್ಲಿ ಇದೆ? rational function ಫಾರ್ಮ್ ಅಲ್ಲಿ ಇದೆ. ಸೊ ಒಂದು ಸಲ rational function ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಇರಬೇಕು ಅನ್ನೋದು ನೆನಪಿಸ್ಕೊಳ್ತೀವಿ. ಹೌದಲ್ಲ? ಸೊ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸ್ಟೂಡೆಂಟ್ಸ್ ಇಷ್ಟೇ ನೆನಪಿಟ್ಕೋಬೇಕಾಗಿರೋದು. ಒಂದು ರ್ಯಾಷನಲ್ ಫಂಕ್ಷನ್ ಕೊಟ್ಟಾಗ ಡೊಮೈನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಒಂದು ರ್ಯಾಷನಲ್ ಫಂಕ್ಷನ್ ಕೊಟ್ಟಾಗ ಡೊಮೈನ್ ಫೈಂಡ್ ಔಟ್ ಮಾಡೋದು ಇಷ್ಟೇ, ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಡಿನಾಮಿನೇಟರ್ 0 ಆಗುತ್ತೆ ಆ ವ್ಯಾಲ್ಯೂಸ್ನ ಬಿಟ್ಬಿಡ್ಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ, ರ್ಯಾಷನಲ್ ಫಂಕ್ಷನ್ ಕೊಟ್ಟಾಗ ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಡಿನಾಮಿನೇಟರ್ 0 ಆಗುತ್ತೆ ಆ ವ್ಯಾಲ್ಯೂಸ್ಗಳನ್ನ ಎಲಿಮಿನೇಟ್ ಮಾಡಿದ್ರೆ ದಟ್ ವಿಲ್ ಬಿ ದ ಡೊಮೈನ್ ಆಫ್ ದ rational function. So rational function andrenu, numerator by denominator. So now I have got numerator by denominator students, and here this one, that is x square plus, so here students x square plus 3x plus 2 should not be equal to 0. Okay, so hagadre students 2, so 2 can be split as 2 into 1, and here I have got plus, so both of them will be plus students here, and here also it is plus. So I get x plus 2 into x plus 1. X plus 2 into x plus 1 is not equal to 0. Therefore x is not equal to minus 1 and x is not equal to minus 2. So if I put minus 1 and minus 2, this denominator will become 0. So I should not take these two values. Avudala? Right? Nodi, minus 1 ಮತ್ತೆ minus 2 ಹಾಕಿದ್ರೆ, so here x should not be equal to minus 2. Yes. So if I put these two values into this, the denominator will become 0. Therefore I should exclude these values. So ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, this is r minus what I get, minus 1 comma minus 2. So this is what I need to do students. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Okay,
Next, so let me come to the second one. So let me come to the second one here. Yes. So second one ಬರೋಣ. ಸೊ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ ಅಬ್ಸರ್ವ್ ಮಾಡಿ. ಇಟ್ ಇಸ್ ಆಲ್ಸೋ ಅ ರ್ಯಾಷನಲ್ ಫಂಕ್ಷನ್. ಇಟ್ ಇಸ್ ಆಲ್ಸೋ ಅ ರ್ಯಾಷನಲ್ ಫಂಕ್ಷನ್ ಬಟ್ ಇಟ್ಸ್ ಅ ಸ್ಕ್ವೇರ್ ರೂಟ್ ಫಂಕ್ಷನ್. ಇದು ನೆನ್ಪಿಟ್ಕೋಬೇಕು ಸ್ಟೂಡೆಂಟ್ಸ್. ಇದೇ ಪ್ರಾಬ್ಲಮ್ ಅಲ್ಲಿ ಏನಾದರೂ ಈ ರೀತಿ ಬಂದಿದ್ದಿದ್ರೆ, ಸಪೋಸ್ ಇಫ್ ಯು ಹ್ಯಾಡ್ ಗಾಟ್ ಲೈಕ್ ದಿಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಏನಿದೆ ಇದು ಸ್ಕ್ವೇರ್ ರೂಟ್ ಬಂದಿದ್ದಿದ್ರೆ, ಸೊ ನಾನೇನು ಹೇಳ್ಬೇಕಾಗಿತ್ತಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು 0 ಮಾತ್ರ ಅಲ್ಲ, ಇಟ್ ಶುಡ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಶುಡ್ ಬಿ ಗ್ರೇಟರ್ ದೆನ್ 0 ಆಗ್ತಾ ಇತ್ತು. ಯಾಕೆ? ಇಲ್ಲಿ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ. ಸ್ಟೂಡೆಂಟ್ಸ್ ಇಲ್ಲಿ ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ದಿಸ್ ಎಕ್ಸ್ಪ್ರೆಷನ್ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಯಾವಾಗ? ಸ್ಕ್ವೇರ್ ರೂಟ್ ಇಲ್ಲದೆ ಇದ್ದಾಗ. ಬಟ್ ಈಗ ಸ್ಕ್ವೇರ್ ರೂಟ್ ಅಂತ ಬಂದಾಗ ಇಲ್ಲಿ ಸೊ ನೆಗೆಟಿವ್ ವ್ಯಾಲ್ಯೂಸ್ ಒಳಗಡೆ ಬರೋಂಗೇ ಇಲ್ಲ ಎಕ್ಸ್ಪ್ರೆಷನ್ಗೆ. ಸೊ ಹಾಗಾದ್ರೆ ಏನು ವ್ಯಾಲ್ಯೂ ಇರಬೇಕು? ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೋಬೇಕು. ಸೊ ಪಾಸಿಟಿವ್ ವ್ಯಾಲ್ಯೂಸ್ ಅಂದ್ರೆ ಏನು ಹೇಳ್ತೀವಿ? ಗ್ರೇಟರ್ ದೆನ್ 0 ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ ಅಲ್ಲೂ ಕೂಡ ಅದೇ ರೀತಿ ಆಗುತ್ತೆ, ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಫಂಕ್ಷನ್ ಇದೆ. ಸೊ ಸ್ಕ್ವೇರ್ ರೂಟ್ ಫಂಕ್ಷನ್ ಇರೋದ್ರಿಂದ ಸ್ಟೂಡೆಂಟ್ಸ್, ಸೊ ನನಗೆ ಹೇಗೆ ಬರುತ್ತೆ? ಸೊ ಈ ಪ್ರಾಬ್ಲಮ್ ಮಾಡೋದು ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಟ್ರೈ ಡೂಯಿಂಗ್ ದಟ್ ಪ್ರಾಬ್ಲಮ್. ಓಕೆ, ಸೊ ಈ ಪ್ರಾಬ್ಲಮ್ ಬರೋಣ. ಇಲ್ಲೇನಾಗುತ್ತೆ? ಡಿನಾಮಿನೇಟರ್ ಅಲ್ಲಿ ಇದೆ. ಎಸ್, ಸ್ಕ್ವೇರ್ ರೂಟ್ ಇರಲಿಲ್ಲ ಅಂತಂದಿದ್ರೆ ಇಟ್ ಶುಡ್ ಹ್ಯಾವ್ ಬಿನ್ ನಾಟ್ ಈಕ್ವಲ್ ಟು 0. ಓಕೆ, ಬಟ್ ಸ್ಕ್ವೇರ್ ರೂಟ್ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಹೋಗಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾವುದೇ ಒಂದು ನಂಬರ್ ಲೈನ್ ತಗೊಂಡ್ರೆ ಸೊ ಒಂದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಒಂದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಒಂದು ನಾಟ್ ಈಕ್ವಲ್ ಟು 0 ಬರುತ್ತೆ. ಹೌದಲ್ಲ? ರೈಟ್, ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ, ಈಕ್ವಲ್ ಟು 0. ಸೊ ಇಲ್ಲಿ ನಾಟ್ ಈಕ್ವಲ್ ಟು 0 ಅಂತಂದ್ರೆ ಇಟ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಓಕೆ, ಯಾವಾಗ? ಸ್ಕ್ವೇರ್ ರೂಟ್ ಇಲ್ಲದೆ ಇದ್ದಾಗ. ಬಟ್ ಸ್ಕ್ವೇರ್ ರೂಟ್ ಬಂದಾಗ ಒಳಗಡೆ ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂ ಬರೋಂಗಿಲ್ಲ. ಯಾಕೆ? ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇಸ್ ನಾಟ್ ಅ ರಿಯಲ್ ನಂಬರ್. ಸೊ ಅದರಿಂದ ನೆಗೆಟಿವ್ ವ್ಯಾಲ್ಯೂ ಅವಾಯ್ಡ್ ಮಾಡಬೇಕು. ಜೊತೆಗೆ ಡಿನಾಮಿನೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಇರೋದ್ರಿಂದ 0 ಅವಾಯ್ಡ್ ಮಾಡಬೇಕು. ಹಾಗಾದ್ರೆ ಏನಾಗಬೇಕು? ಇಟ್ ಕ್ಯಾನ್ ಗಿವ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗಬೇಕು? ಇಯರ್ ಸ್ಟೂಡೆಂಟ್ಸ್ ಫಾರ್ ದ ಸೆಕೆಂಡ್ ಒನ್, ಇಯರ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಸ್ಕ್ವೇರ್. ಹೌದಲ್ಲ? ಸೊ ಇಯರ್ ಐ ಹ್ಯಾವ್ ಗಾಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಮೈನಸ್ 6. ಈ ರೀತಿ ಇದೆ. ದಿಸ್ ಶುಡ್ ಬಿ ಗ್ರೇಟರ್ ದೆನ್ 0. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಮೈನಸ್ 6 ಇದೆ ಸ್ಟೂಡೆಂಟ್ಸ್. ಸೊ ಮೈನಸ್ 6 ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ ವಾಟ್? 3 into 2 ಇಯರ್. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನನಗೇನು ಬಂತು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಮೈನಸ್ 3 ರೈಟ್ ಇಂಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ರೈಟ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್, yes, greatest integer function of x plus 2. Okay, so should be greater than 0. So ಈ ರೀತಿ ಬಂದಾಗ I need to use the wavy curve method. So ಯಾವ ಮೆಥಡ್? wavy curve method. ಮುಂಚೆ ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೆ ಅಲ್ಲ. ಸೊ wavy curve method ಆಲ್ರೆಡಿ ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಸೊ ಲೆಟ್ us see where that method is. yes, ಸೊ ಈ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ಲ wavy curve method. ನೋಡಿ ಇದರಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್? what I got, ನೋಡಿ ಇದರಲ್ಲೂ ಕೂಡ ಅಷ್ಟೇ ಎರಡು ಟರ್ಮ್ಸ್ ಇತ್ತು. y into y minus 1 ಅಂತ ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಂಡ್ವಿ? ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಆಫ್ಟರ್ ಫೈಂಡಿಂಗ್ ದ ಕ್ರಿಟಿಕಲ್ ಪಾಯಿಂಟ್ ಸ್ಟೂಡೆಂಟ್ಸ್, ವಾಟ್ ಐ ಡಿಡ್, ಐ ಜಸ್ಟ್ ಯೂಸ್ ದ ವೇವಿ ಕರ್ವ್ ಮೆಥಡ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಸೊ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನ ಇಲ್ಲಿ ನಂಬರ್ ಲೈನ್ ರೀತಿ ಬರ್ಕೊಂಡಿದ್ದೆ. ರೈಟ್, ನಂಬರ್ ಲೈನ್ ಮೇಲೆ ಕ್ರಿಟಿಕಲ್ ಪಾಯಿಂಟ್ಸ್ ಬರ್ಕೊಂಡೆ. ಆ ಎರಡು ಟರ್ಮ್ ಏನಿತ್ತು ಆ ಎರಡು ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೆ. ಆ್ಯಂಡ್ ಅದ್ರದ್ದು ಸೈನ್ ಏನು ಬರುತ್ತೆ ಅಂತ ನೋಡಿದೆ ಬೈ ಯೂಸಿಂಗ್ ಚೆಕ್ ಪಾಯಿಂಟ್ಸ್. ಸೊ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡಿ ಸೈನ್ ಏನು ಬರುತ್ತೆ ಅಂತ ಯೂಸ್ ನೋಡಿಕೊಂಡು, ಸೊ ನನಗೆ ಅಲ್ಲಿ ಯಾವ ಸೈನ್ ಇತ್ತು? ಸೊ ವಾಟ್ ವಾಸ್ ದಟ್ ಸೈನ್ they gave me here? It was less than or equal to. Less than or equal to ಅಂತಂದ್ರೆ it should be less than or equal to 0 ಅಂತಂದ್ರೆ it should be negative. ಸೊ ನೆಗೆಟಿವ್ ಬಂದಿದ್ದು ಯಾವ ಇದರಲ್ಲಿ? ಈ ಇಂಟರ್ವಲ್ ಅಲ್ಲಿ. ಸೊ ಐ ಜಸ್ಟ್ ಕನ್ಸಿಡರ್ಡ್ 0 and 1. ಹೌದಲ್ಲ? ಸೊ ಆಲ್ರೆಡಿ ಗೊತ್ತಿತ್ತು. ಸೊ ಸ್ಟೂಡೆಂಟ್ಸ್ ಇಲ್ಲಿ 0 and 1 y ನಾಟ್ ಈಕ್ವಲ್ ಟು 1 ಅಂತ ಗೊತ್ತಿತ್ತು ನಮಗೆ. ರೈಟ್, ಸೊ y ನಾಟ್ ಈಕ್ವಲ್ ಟು 1 ಅಂತಂದ್ರೆ ನಾನು y 1 ಬಿಟ್ಬಿಟ್ಟು ಬರೀ 0,1 ಅಂತ ಬರ್ಕೊಂಡಿದ್ದೆ. ಹೌದಲ್ವಾ? ರೈಟ್, ಅದು ಪ್ರೀವಿಯಸ್ ಪ್ರಾಬ್ಲಮ್ಗೆ. ಸೊ ಈ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಸೊ ಲೆಟ್ ಮಿ ಸಿ ಇನ್ ದಿಸ್ ಪ್ರಾಬ್ಲಮ್. ಸೊ ಇದರಲ್ಲಿ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ವಿಚ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ಸ್ಟೂಡೆಂಟ್ಸ್ ನಾವು? ಸೊ ದ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ಎಸ್, ಇದು ಏನೇನು ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ ಸ್ಟೂಡೆಂಟ್ಸ್? 3 ಹಾಕಿದ್ರೆ 0 ಆಗುತ್ತಲ್ಲ. ರೈಟ್, ಆ್ಯಂಡ್ ಇಲ್ಲೇನು ಹಾಕಿದ್ರೆ 0 ಆಗುತ್ತೆ? -2 ಹಾಕಿದ್ರೆ 0 ಆಗುತ್ತೆ. ಹೌದಲ್ಲ? ಸೊ ಸ್ಟೂಡೆಂಟ್ಸ್ ವಾಟ್ ಐ ಡೂ, ಐ ಜಸ್ಟ್ ಡಿವೈಡ್ ದಿಸ್ ಇಂಟು 2 parts. ಸೊ ಲೆಟ್ ಮೀ ರೈಟ್ ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಇಲ್ಲಿ. So on this number line students, minus infinity to plus infinity, and ಇಲ್ಲಿ ಏನಿದೆ? What I have got students? Which are the critical points? -2 and 3. So according to the number line, so ನನಗೆ ಸ್ಟೂಡೆಂಟ್ಸ್ ಫಸ್ಟ್ ಯಾವ್ದು ಬರ್ಕೊಳ್ತೀವಿ? ಇದರಲ್ಲಿ -2 ಬರಿತೀವಿ ಆ್ಯಂಡ್ ಇದರಲ್ಲಿ 3 ಬರಿತೀವಿ. ಹೌದಲ್ಲ? ರೈಟ್, ಸೊ ಆ್ಯಂಡ್ ಇದರಲ್ಲಿ ಏನೇನಿದೆ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ +2, ನೆಕ್ಸ್ಟ್
greatest integer function minus 3. So now let me see what are the sign I will get now. So students, 3 ಇಂದ ಇನ್ಫಿನಿಟಿ ಎನಿ ವ್ಯಾಲ್ಯೂ 3 ಮಾತ್ರ ಹಾಕಬಾರ್ದು, 3 ಗಿಂತ ಜಾಸ್ತಿ ಯಾವುದಾದ್ರೂ ವ್ಯಾಲ್ಯೂ ತಗೊಳ್ಳಿ. 4 ಹಾಕಿ, ಬೇಕಾದ್ರೆ 5 ಹಾಕಿ, 6 ಹಾಕಿ, ಯಾವುದಾದ್ರೂ ವ್ಯಾಲ್ಯೂ ಹಾಕಿ. ಸೊ ಯು ವಿಲ್ ಗೆಟ್ 4. 4 plus 2 is what? 2 itself. Sorry, 6 ಅಲ್ಲ. ಸೊ ವಿಚ್ ಇಸ್ ಪಾಸಿಟಿವ್, ರೈಟ್? ಸೈನ್ ಇಸ್ ಪಾಸಿಟಿವ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇಲ್ಲಿ ಅದೇ ವ್ಯಾಲ್ಯೂ ಹಾಕಬೇಕು 4. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಫಂಕ್ಷನ್ ಆಫ್ 4 is what? 4. 4 minus 3 is 1. So which is again positive, right? And ಈಗ -2 ಮತ್ತೆ 3. So in between -2 and 3 students, which value I can take? You can take any value. So which is the easiest value sir? 0 is the easiest value. So 0 ನ ವ್ಯಾಲ್ಯೂ ತಗೊಳ್ಳಿ ಸ್ಟೂಡೆಂಟ್ಸ್, ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 0 plus 2 is what? 2, which is positive. And ಇಲ್ಲಿ 0 minus 3 ಬರುತ್ತೆ. 0 minus 3 is -1, which is negative, right? So -2 ಮತ್ತೆ minus infinity ಇದೆ. You can take any value here. So I can take -3. -3 ಸಬ್ಸ್ಟಿಟ್ಯೂಟ್ ಮಾಡಬಹುದು. -3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ -3 is what? -3. -3 plus 2 is what? -1, which is negative. ಸೊ ಇಲ್ಲೇನಾಯ್ತು ಸ್ಟೂಡೆಂಟ್ಸ್? ನೆಗೆಟಿವ್ ಆಯಿತು. ಸೊ ಇಲ್ಲಿ ಕೂಡ ನೆಗೆಟಿವ್ ಆಯಿತು, ಯಾಕಂದ್ರೆ -3 ಎಷ್ಟಾಯಿತು? -6 ಆಯಿತು, ನೆಗೆಟಿವ್. ಸೊ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಹೌದಾ? ಆ್ಯಂಡ್ ಇದರಲ್ಲಿ ನೋಡೋಣ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡೋಣ ಏನು ಸೈನ್ ಇದೆ ಇಲ್ಲಿ? ಗ್ರೇಟರ್ ದೆನ್ 0 ಇದೆ. ಸೊ ಅಬ್ಸರ್ವ್ ಮಾಡಿ, ಈಕ್ವಲ್ ಟು 0 ಇಲ್ಲ, ಗ್ರೇಟರ್ ದೆನ್ 0 ಇದೆ. ಸೊ ವಿಚ್ ಆರ್ ದಿ 2 ಇಂಟರ್ವಲ್ಸ್ ಐ ನೀಡ್ ಟು ಫೈಂಡ್ ನಾವು? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇದೊಂದು ಕಡೆ ಪಾಸಿಟಿವ್ ಇದೆ, ಗ್ರೇಟರ್ ದೆನ್ 0. ಸೊ ಇಲ್ಲಿಂದ ಒಂದು ಕಡೆ ಪಾಸಿಟಿವ್ ಇದೆ, ರೈಟ್? ಸೊ ಅಬ್ಸರ್ವ್ ಕೇರ್ಫುಲಿ, ದಿಸ್ ಈಸ್ ವಾಟ್ ಟೈಪ್ ಆಫ್ ಫಂಕ್ಷನ್? ದಿಸ್ ಈಸ್ ಅ greatest integer function. Therefore students, what here greatest integer function belongs to what? So minus infinity comma -2, okay, union students 3 comma infinity, right? ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇರೋದು, ನೆನಪಿರ್ಲಿ. ಇಟ್ ಈಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ನಾಟ್ ಆಫ್ ಎಕ್ಸ್. ಅರ್ಥ ಆಗ್ತಿದ್ಯಾ? ಇದು ಎಕ್ಸ್ಗಿನ್ನೂ ಬಂದಿಲ್ಲ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗಿದೆ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಲ್ಲಿ ಇದರಲ್ಲಿ ಸ್ಟೂಡೆಂಟ್ಸ್ 3 ಏನಾದರೂ ವ್ಯಾಲ್ಯೂ ತಗೊಂಡ್ಬಿಟ್ರೆ, ಯಾಕಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಸ್ಟೂಡೆಂಟ್ಸ್ 3 ಏನಾದರೂ ವ್ಯಾಲ್ಯೂ ಆದ್ರೆ ಏನಾಗುತ್ತೆ? ವಾಟ್ ಐ ವಿಲ್ ಗೆಟ್ ಸ್ಟೂಡೆಂಟ್ಸ್? ಎಸ್, ವಾಟ್ ಐ ವಿಲ್ ಗೆಟ್ ಹಿಯರ್? ದಿಸ್ ವಿಲ್ ಬಿಕಮ್, ಡಿನಾಮಿನೇಟರ್ ವಿಲ್ ಬಿಕಮ್ 0, ಹೌದಲ್ಲ? ಡಿನಾಮಿನೇಟರ್ ವಿಲ್ ಬಿಕಮ್ 0. ಸೊ ಅಥವಾ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಒಂದು ಕೆಲಸ ಮಾಡೋಣ. ಸೊ ಎಕ್ಸ್ ಅಂತಾನೆ ಬರೆಯೋಣ. ಓಕೆ, ಸೊ ಲೆಟ್ ಮಿ ರೈಟ್ ಹಿಯರ್ ಎಕ್ಸ್ ಇಟ್ ಸೆಲ್ಫ್. ಸೊ ವಾಚ್ ಹಿಯರ್, ಎಕ್ಸ್ ಬಿಲಾಂಗ್ಸ್ ಟು, ಯಾಕಂದ್ರೆ ನನಗೆ ಬೇಕಾಗಿರೋ ಡೊಮೇನ್ ಅಲ್ವಾ? ಡೊಮೇನ್ ಅಂದ್ರೇನೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗಬೇಕು, ಹೌದಾ? ಸೊ ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್ -∞, -2 ಯೂನಿಯನ್ 3, ಇನ್ಫಿನಿಟಿ. ರೈಟ್ ನೌ ಇಟ್ ಈಸ್ ಲೈಕ್ ದಿಸ್, ಹೌದಾ? ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂತಂದ್ರೆ ಸ್ಟೂಡೆಂಟ್ಸ್, ಯು ನೀಡ್ ಟು ಸಿ ದ ಎಂಡ್ ಪಾಯಿಂಟ್ಸ್ ಆಲ್ಸೋ. ಯಾಕಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಿಮ್ಗಿರೋದು, ಈ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋದು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಹೌದಲ್ಲ? ವೇರ್ ಡು ಯು ಸಬ್ಸ್ಟಿಟ್ಯೂಟ್ ದಿಸ್? ಸೊ ಸಬ್ಸ್ಟಿಟ್ಯೂಟ್ ಮಾಡೋ ಸ್ಟೂಡೆಂಟ್ಸ್ ಇದರಲ್ಲಿ, ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನನಗೆ ಸ್ಟೂಡೆಂಟ್ಸ್ -2 ಮತ್ತೆ 3 ಆರ್ ದ 2 ಎಂಡ್ ಪಾಯಿಂಟ್ಸ್ ನೋಡಿ. ಸೊ ಇಲ್ಲೊಂದು -2 ಬರುತ್ತೆ, ಇಲ್ಲಿ 3 ಬರುತ್ತೆ. -2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. ಓಕೆ, ಸೊ -2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ -2 ಸಬ್ಸ್ಟಿಟ್ಯೂಟ್ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಹಿಯರ್ ಐ ಹ್ಯಾವ್ ಟೇಕನ್ ಓಪನ್ ಇಂಟರ್ವಲ್. ಸೊ ಯಾವ ಇಂಟರ್ವಲ್ ಇದೆ ಇಲ್ಲಿ? ಓಪನ್ ಇಂಟರ್ವಲ್ ಇದೆ. ಅಂದ್ರೆ ಮೀನಿಂಗ್ ಏನು? -2 ತಗೊಳಕ್ ಸಾಧ್ಯ ಇಲ್ಲ, -2 ಗಿಂತ ಕಡಿಮೆ ಇರೋದು ತಗೋಬಹುದು, ಹೌದಾ? ಯಾಕಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? -2. -2 ಗಿಂತ ಕಡಿಮೆ ಅಂದ್ರೆ ಯಾವುದು? -2.1, -2.2, ಹೌದಲ್ಲ? ರೈಟ್. ಸೊ -2.1, -2.2 ಹಾಕಿದ್ರು. ವಾಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಆಫ್ -2.1 ಸ್ಟೂಡೆಂಟ್ಸ್? ಸೊ -2.1 ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಎಷ್ಟು? -3, ಹೌದಲ್ವಾ? ಯಾಕಂದ್ರೆ -2 ಎಲ್ಲಿ ಬರುತ್ತೆ? ಫ್ಲೋರಲ್ ಬರುತ್ತೆ, ಸಾರಿ ಸೀಲಿಂಗ್ ಅಲ್ಲಿ ಬರುತ್ತೆ. -3 ಬಂದು ಕೆಳಗಡೆ ಬರುತ್ತೆ. ಯಾವ್ದು ಕಡಿಮೆ? -2 ಮತ್ತೆ -3 ಅಲ್ಲಿ -3 ಇಸ್ ಲೆಸರ್ ಕಂಪೇರ್ ಟು -2. ಸೊ -2.1 ಇಲ್ಲೆಲ್ಲೋ ಬರುತ್ತೆ, ಹತ್ರದಲ್ಲಿ, -2 ಹತ್ರದಲ್ಲಿ. ಸೊ ಇಲ್ಲಿ ಬರುತ್ತೆ, ಹೌದಾ? -2 ಇಲ್ಲಿದ್ರೆ -2.1 ಇಲ್ಲೆಲ್ಲೋ ಬರುತ್ತೆ. ಸೊ ಎಲ್ಲಿ ಎರಡರ ಮಧ್ಯೆ ಇರೋ ವ್ಯಾಲ್ಯೂ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಫ್ಲೋರಿಗೆ ಬರುತ್ತೆ, ದಟ್ ಈಸ್ -3 ಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ -2.1, -2.01 ಏನೇ ಕೊಟ್ಟರು 3 ಬರುತ್ತೆ, -3 ಬರುತ್ತೆ. ಇಸ್ ದಟ್ ರೈಟ್? ಸೊ -3 ಹಾಕಿದ್ರೆ ಡಿನಾಮಿನೇಟರ್ 0 ಏನಾಗೋದಿಲ್ಲ, 3 ಹಾಕಿದ್ರೆ 0 ಆಗುತ್ತೆ. ಓಕೆ, -3 ಹಾಕಿದ್ರೆ 0 ಆಗಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಹಂಗಾದ್ರೆ ನಾನು ಇಲ್ಲಿ ಬರ್ದಿರೋ ಇಂಟರ್ವಲ್ ಸರಿ ಇದೆ. ಓಕೆ, ಬಟ್ ಇಲ್ಲಿಗೆ ಬರೋಣ, 3, ಇನ್ಫಿನಿಟಿ. ಸಪೋಸ್ ನೌ ಇಫ್ ಐ ಸಬ್ಸ್ಟಿಟ್ಯೂಟ್ 3.1, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 3.1, ದಟ್ ಇಸ್ ವಾಟ್? 3. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 3.1 ಇಸ್ 3. ಹಾಗಾದ್ರೆ ಸ್ಟೂಡೆಂಟ್ಸ್ ನಾನು 3.1 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಅಕಾರ್ಡಿಂಗ್ ಟು ದಿಸ್ ಇಂಟರ್ವಲ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ 3.1 ಇಂಟು ದಿಸ್ ಫಂಕ್ಷನ್. ಎಲ್ಲಿಗೆ? ಈ ಡಿನಾಮಿನೇಟರ್ ಸಬ್ಸ್ಟಿಟ್ಯೂಟ್ ಮಾಡಬಹುದು 3.1 ಅನ್ನ. ಬಟ್ 3.1 ಹಾಕ್ಬಿಟ್ರೆ ಡಿನಾಮಿನೇಟರ್ ಏನಾಗುತ್ತೆ? 0 ಆಗುತ್ತೆ.
3.1 ಹಾಕಿದ್ರೆ ಡಿನಾಮಿನೇಟರ್ ಏನಾಗುತ್ತೆ 0 ಆಗುತ್ತೆ. ಸೊ ಡಿನಾಮಿನೇಟರ್ 0 ಆಗಬಾರ್ದು ಅಲ್ವಾ? ಡಿನಾಮಿನೇಟರ್ 0 ಆದ್ರೆ ದ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಡೊಮೈನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಫಂಕ್ಷನ್ ಡಿಫೈನ್ ಆಗೋ ರೀತಿ ನೋಡ್ಕೋಬೇಕು. ಓಕೆ, ಸೊ ಡೊಮೈನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಂಕ್ಷನ್ ಡಿಫೈನ್ ಆಗಬೇಕಂದ್ರೆ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋ ರೀತಿ ನೋಡ್ಕೋಬೇಕು. ವ್ಯಾಲ್ಯೂ ಎಕ್ಸಿಸ್ಟ್ ಆಗದೆ ಇದ್ರೆ ದಟ್ ವ್ಯಾಲ್ಯೂ ಐ ಕೆನಾಟ್ ಟೇಕ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಸೊ 3.1 ಹಾಕಕ್ಕಾಗಲ್ಲ ಅಂತ ಗೊತ್ತಾಯ್ತು, ಹೌದಾ? 3.5 ಹಾಕಕ್ಕಾಗತ್ತಾ? 3.5 ಹಾಕೋದ್ರೆ ಏನ್ ಬರುತ್ತೆ? 3ನೇ ಬರುತ್ತೆ, ಹೌದಾ? 3.99 ಹಾಕ್ತೀನಿ. ಹಂಗಾದ್ರೆ 3.99 ಕೂಡ ಹಾಕೋದ್ರೆ ಏನ್ ಬರುತ್ತೆ? 3 ಬರುತ್ತೆ. ಹಂಗಾರೆ ಔಟ್ಪುಟ್ 3 ಬರೋದನ್ನ ನಾನು ಹಾಕಕ್ಕಾಗಲ್ಲ. ಔಟ್ಪುಟ್ 3 ಬರೋದನ್ನ ನಾನು ವ್ಯಾಲ್ಯೂ ಹಾಕಕ್ಕಾಗಲ್ಲ. ಔಟ್ಪುಟ್ 3 ಎಲ್ಲಿ ತನಕ ಬರುತ್ತೆ? ಅಪ್ ಟು 4 ತನಕ ಬರುತ್ತೆ. 4 ಬಟ್ 4 ಹಾಕಿದ್ರೆ 4 ಇಸ್ ದ ಔಟ್ಪುಟ್, 3 ಔಟ್ಪುಟ್ ಬರೋದಿಲ್ಲ, ಹೌದಲ್ಲ? ಸೊ 3 ಔಟ್ಪುಟ್ ಬರಬಾರ್ದು ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನ್ 3 ಇದೆ, ದಿಸ್ ಶುಡ್ ಬಿ ಕನ್ವರ್ಟೆಡ್ ಟು. ಸೊ ಇದು ಸ್ಟೂಡೆಂಟ್ಸ್ ಈ ತರ ಇರೋದನ್ನ ಏನಕ್ಕೆ ಕನ್ವರ್ಟ್ ಮಾಡ್ಬೇಕೀಗ? ಐ ನೀಡ್ ಟು ಕನ್ವರ್ಟ್ ಟು 4, ಅರ್ಥ ಆಗ್ತಿದ್ಯಾ? ಐ ನೀಡ್ ಟು ಕನ್ವರ್ಟ್ ದಿಸ್ ಇಂಟು 4, ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? ದ ಔಟ್ಪುಟ್ ವಿಲ್ ಬಿ ವಾಟ್? 4 ಇಟ್ ಸೆಲ್ಫ್. 3 ಔಟ್ಪುಟ್ ಬರಕ್ ಸಾಧ್ಯನೇ ಇಲ್ಲ. ಮುಂಚೆಗೂ ಈಗಲೂ ಕ್ಲಾರಿಟಿ ಸಿಗ್ತಾ? 3, ಓಪನ್ ಇಂಟರ್ವಲ್ ಆಫ್ 3, ಬರ್ದಾಗ ಏನಾಗುತ್ತೆ, ಮತ್ತೆ ಕ್ಲೋಸ್ ಇಂಟರ್ವಲ್ ಆಫ್ 4, ಬರ್ದಾಗ ಏನಾಗುತ್ತೆ? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ, ಸೊ ಯಾವ ರೀತಿ ಫಂಕ್ಷನ್ ಬರುತ್ತೆ ಅನ್ನೋದನ್ನ ಕೇರ್ಫುಲ್ ಆಗಿ ನೋಡಬೇಕು. ಅದ್ರ ಮೇಲೆ ನಾನು ಡೊಮೇನ್ ಡಿಸೈಡ್ ಮಾಡಬೇಕು. Got it? So we are dealing with what type of function here? We are dealing with greatest integer function. So greatest integer function ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಇದು ನನಗೆ ಕ್ಲಾರಿಟಿ ಇರಬೇಕು. Got it? Okay. So we shall move further. Yes. And again students we are seeing here the square root function. So we know that the square root function whenever we get ಅದು ನ್ಯೂಮರೇಟರ್ ಅಲ್ಲಿ ಇದ್ರೆ greater than or equal to 0, ಡಿನಾಮಿನೇಟರ್ ಅಲ್ಲಿ ಇದ್ರೆ greater than 0. ಸ್ಕ್ವೇರ್ ರೂಟ್ ಫಂಕ್ಷನ್ ಏನಾದ್ರು ನ್ಯೂಮರೇಟರ್ ಅಲ್ಲಿ ಇದ್ರೆ ಒಳಗಡೆ ಏನಿರುತ್ತೆ ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾವಾಗ? ನ್ಯೂಮರೇಟರ್ ಅಲ್ಲಿ ಇದ್ರೆ. ಬಟ್ ಅದೇ ಡಿನಾಮಿನೇಟರ್ ಅಲ್ಲಿ ಬಂತಾ ಇಟ್ ವಿಲ್ ಬಿ ಜಸ್ಟ್ ಗ್ರೇಟರ್ ದೆನ್ 0, ಈಕ್ವಲ್ ಟು 0 ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನಾಗುತ್ತೆ? ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಸೊ ಇಯರ್ ಒಳಗಡೆ ಇರೋದೇನು? x ಮೈನಸ್ ಮಾಡ್ಯುಲಸ್ ಆಫ್ x ಶುಡ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0 ಅಂಡ್ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ? ಯಾವಾಗ ಈಕ್ವಲ್ ಟು 0 ಬರುತ್ತೆ? ವೆನ್ ಇಟ್ ಈಸ್ ಇನ್ ದ ನ್ಯೂಮರೇಟರ್. ಓಕೆ, ಸೊ ಹಾಗಾದ್ರೆ ಇದ್ರಲ್ಲಿ ಏನಾಗುತ್ತೆ? x is greater than ಮಾಡ್ಯುಲಸ್ ಆಫ್ x. ಸೊ ಈ ಇನ್ಇಕ್ವಾಲಿಟಿ ಯಾವ ವ್ಯಾಲ್ಯೂಸ್ಗಳಿಗೆ ಓಲ್ಡ್ ಆಗುತ್ತೆ ಅಂತ ನೋಡ್ಬೇಕು. ಈ ಇನ್ಇಕ್ವಾಲಿಟಿ ನಿಜಾನಾ? ಈ ತರ ಇನ್ಇಕ್ವಾಲಿಟಿ ಬರೆಯಕ್ಕೆ ಸಾಧ್ಯನಾ? ಓಕೆನಾ? ಈ ಇನ್ಇಕ್ವಾಲಿಟೀಸ್ ಬರೆಯೋದು ಯಾವ ವ್ಯಾಲ್ಯೂಗೆ ಸ್ಯಾಟಿಸ್ಫೈ ಆದ್ರೆ ನನಗೆ ಅದನ್ನ ನಾನು ಡೊಮೇನ್ ಅಂತ ತಗೋಬಹುದು. ನೋಡಿ ಸ್ಟೂಡೆಂಟ್ಸ್, ನಾನೇನಾದ್ರೂ x ಗ್ರೇಟರ್ ದೆನ್ 2 ಅಂತ ಬರೆದ್ರೆ ಇದ್ರ ಮೀನಿಂಗ್ ಏನು? What is the meaning of this? The meaning of this is whatever the value I put for x that will satisfy this inequality. ನಾನು x ಗೆ ಏನೇನು ವ್ಯಾಲ್ಯೂ ಹಾಕ್ತೀನಿ ಅದು ಈ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಅರ್ಥ ಆಗ್ತಿದ್ಯಾ? ನೋಡಿ, ಸಪೋಸ್ ಇಫ್ ಐ ರೈಟ್ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಓಕೆ, x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈಕ್ವಲ್ ಟು 0. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಮೀನಿಂಗ್ ಏನಿದು? x ಗೆ ಏನು ವ್ಯಾಲ್ಯೂ ಹಾಕ್ದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಕೊಡುತ್ತೆ. ದಟ್ ಇಸ್ ದ ಮೀನಿಂಗ್, ಹೌದಲ್ವಾ? ರೂಟ್ ಅಂದ್ರೆ ಏನು? ಅದೆಲ್ಲ ಫೈಂಡ್ ಔಟ್ ಮಾಡೋದು. ರೂಟ್ ಇಸ್ ನಥಿಂಗ್ ಬಟ್ ದ ಸೊಲ್ಯೂಷನ್. ಹಂಗಾರೆ ಇದ್ರಲ್ಲಿ ಏನು ಸೊಲ್ಯೂಷನ್? ಸೊಲ್ಯೂಷನ್ ಅಂದ್ರೆ ಮೀನಿಂಗ್ ಏನು? ವಾಟ್ ಎವರ್ ದ ವ್ಯಾಲ್ಯೂ ಐ ಗಿವ್ ಆಸ್ ದ ಇನ್ಪುಟ್ ಫಾರ್ ದಿಸ್ ಫಂಕ್ಷನ್ ದ ಇನ್ಇಕ್ವಾಲಿಟಿ ಗೆಟ್ ಸ್ಯಾಟಿಸ್ಫೈಡ್. ದಟ್ ಇಸ್ ಕಾಲ್ಡ್ ಆಸ್ ಸೊಲ್ಯೂಷನ್. ಸೊ ಹಂಗಾದ್ರೆ ಏನ್ ಸ್ಟೂಡೆಂಟ್ಸ್ ಆನ್ಸರ್ ಇದಕ್ಕೆ? ಇಟ್ ಇಸ್ 2, ಅದೇನಾದ್ರೂ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇದ್ದಿದ್ರೆ ಇಲ್ಲಿ ಈಕ್ವಲ್ ಟು ಇರೋದ್ರಿಂದ ಐ ನೀಡ್ ಟು ಇನ್ಕ್ಲೂಡ್ 2. Okay, so this is what I get. From 2 up to infinity ಏನಾದ್ರೂ ವ್ಯಾಲ್ಯೂ ಹಾಕಿ ದಿಸ್ ಇನ್ಇಕ್ವಾಲಿಟಿ ವಿಲ್ ಬಿ ಟ್ರೂ, ಹೌದಲ್ವಾ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲೂ ಅದೇ ರೀತಿ ಯೋಚನೆ ಮಾಡಬೇಕು. ಸೊ ಈಗ ಇನ್ಇಕ್ವಾಲಿಟಿ ನಿಜಾನಾ? ದಿಸ್ ಇನ್ಇಕ್ವಾಲಿಟಿ ಟ್ರೂ ಅಂತ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಸಪೋಸ್ ಇಫ್ ಐ ಗಿವ್ ಸಮ್ ಪಾಸಿಟಿವ್ ವ್ಯಾಲ್ಯೂ. ಸೊ ಪಾಸಿಟಿವ್ ವ್ಯಾಲ್ಯೂ ಹಾಕಿ, 0 ಹಾಕಿ, ನೆಗೆಟಿವ್ ವ್ಯಾಲ್ಯೂ ಹಾಕಿ. ಸೊ ಪಾಸಿಟಿವ್ ವ್ಯಾಲ್ಯೂ ಹಾಕಿದಾಗ ಸ್ಟೂಡೆಂಟ್ಸ್ 2 is greater than mod 2 which implies 2 is greater than 2. Is it true students? 2 ಅನ್ನೋದು 2 ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯನಾ? 2 greater than 2. Is it true? No, it is false. 2 ಅನ್ನೋದು 2 ಗಿಂತ ಹೇಗೆ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? 2 cannot be greater than 2. 2 is equal to 2, right? Okay, so this is false. ಹಂಗಾದ್ರೆ ಪಾಸಿಟಿವ್ ವ್ಯಾಲ್ಯೂಗೆ ಇದು ಎಕ್ಸಿಸ್ಟ್ ಆಗೋದಿಲ್ಲ. ಯಾವ್ದಾದ್ರೂ ಹಾಕಿ 1 greater than 1, 3 greater than 3, 4 greater than 3, 4 greater than 4. ಸೊ ಇದೆಲ್ಲ ಏನಾಯ್ತು? ಫಾಲ್ಸ್ ಆಯ್ತಲ್ಲ, ರೈಟ್? ನೆಕ್ಸ್ಟ್ ಸ್ಟೂಡೆಂಟ್ 0 ಹಾಕ್ತೀನಿ. 0 ಹಾಕ್ದಾಗ ಏನಾಗುತ್ತೆ ಇದರಲ್ಲಿ? 0 greater than 0,
idu kuda false alva. This also false. Suppose if I put some negative values hakkadre students -2 greater than modulus of -2. What is this students? -2 greater than +2. Idu true na? Negative value positive value ginta ಜಾಸ್ತಿ ಆಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. This is also false. So hagadre students, this inequality is not correct. So whatever the inequality is given, this is not possible. So this inequality is not possible because of these reasons students. So ee reason inda this inequality is not possible. So yavaga students inequality not possible agutte, this type of function cannot be defined. This type of function cannot be defined. So ee ರೀತಿ ಇರೋ ಫಂಕ್ಷನ್ ನ ನಾನು ಡಿಫೈನ್ ಮಾಡಕ್ ಸಾಧ್ಯ ಇಲ್ಲ. This type of function cannot be defined. This type of function cannot be defined. So since this type of function cannot be defined students, so what is the answer? None of this is the answer. So ಯಾಕಂದ್ರೆ ಆ ರೀತಿ ಫಂಕ್ಷನ್ ಡಿಫೈನ್ ಮಾಡಕ್ ಸಾಧ್ಯ ಇಲ್ಲ ಅಂದಮೇಲೆ ಡೊಮೇನ್ ಫೈಂಡ್ ಔಟ್ ಮಾಡಕ್ ಹೇಗೆ ಸಾಧ್ಯ ಅಂದ್ರೆ ಮೀನಿಂಗ್ ಏನು, ಇದರಲ್ಲಿ ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ನಿಮ್ಗೆ ಔಟ್ಪುಟ್ ಸಿಗೋದೇ ಇಲ್ಲ ಅಂತ ಅರ್ಥ. ಏನಾದ್ರೂ ಹಾಕಿ ವ್ಯಾಲ್ಯೂಸ್ ಇನ್ಪುಟ್ ಆಗಿ ನಿಮ್ಗೆ ಔಟ್ಪುಟ್ ಸಿಗೋದಿಲ್ಲ. ಸೊ ಆ ರೀತಿ ಆದಾಗ ಏನು ಡೊಮೇನ್ ಡಸ್ ನಾಟ್ ಎಕ್ಸಿಸ್ಟ್. ಡೊಮೇನ್ ಡಸ್ ನಾಟ್ ಎಕ್ಸಿಸ್ಟ್ ಯಾವಾಗ ಆಗುತ್ತೆ? ಇಫ್ ದ ಫಂಕ್ಷನ್ ಇಸ್ ನಾಟ್ ಇನ್ ಅ ಪ್ರಾಪರ್ ವೇ. ಸೊ ಆ ರೀತಿ ಫಂಕ್ಷನ್ ಬರೆಯಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಯಾವುದೇ ಫಂಕ್ಷನ್ಗಳನ್ನ ಬರೆಯಕ್ಕೆ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್. ಯು ಕೆನಾಟ್ ರೈಟ್ ಸಚ್ ಟೈಪ್ ಆಫ್ ಫಂಕ್ಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದೊಂದು ಫಂಕ್ಷನ್ ಈ ರೀತಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಇದೆ ಅಷ್ಟೇ. ಓಕೆ, ಈ ರೀತಿ ಒಂದು ಕ್ವಶನ್ ಫ್ರೇಮ್ ಮಾಡೋಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಕ್ವಶನ್ ಫ್ರೇಮ್ ಮಾಡಕ್ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ ಫೈನ್. ಎಸ್ ಸ್ಟೂಡೆಂಟ್ಸ್, ಆಲ್ರೆಡಿ ಒಂದ್ಸಲ ಹೇಳಿದ್ದೆ ನಾನು ನಿಮಗೆ, ಮತ್ತೆ ರೀಕಾಲ್ ಮಾಡ್ತೀನಿ. ಐ ಹೋಪ್ ಐ ಹ್ಯಾವ್ ರಿಟರ್ನ್ ಸಮ್ವೇರ್ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಓಕೆ, ಲೆಟ್ ಮೀ ರೀಕಾಲ್ ದಿಸ್. ನೋಡಿ ಸ್ಟೂಡೆಂಟ್ಸ್, ಡೊಮೇನ್ ಆಫ್ f plus of minus g. Okay, if let me write like this, domain of f, if domain of f equals to df and domain of g is dg, ಈ ರೀತಿ ಇದ್ರೆ domain of f plus or minus g and f into g is students df intersection dg. ಓಕೆ, ಸೊ ಎರಡೂ ಇಂಟರ್ಸೆಕ್ಷನ್ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಡೊಮೇನ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಯಾವಾಗ ಯಾವ್ಯಾವ ಕೇಸಲ್ಲಿ ಪ್ಲಸ್ ಆರ್ ಮೈನಸ್ ಮತ್ತೆ ಇಂಟು ಮಲ್ಟಿಪ್ಲಿಕೇಶನ್ ಇದ್ದಾಗ. ಅದೇ ನನಗೆ ಸ್ಟೂಡೆಂಟ್ಸ್ ಡೊಮೇನ್ ಆಫ್ ಎಫ್ ಬೈ ಜಿ is students df intersection dg and including for the values and g not equal to 0 and g not equal to 0 ಯಾವ್ದಾಗುತ್ತೆ ಸ್ಟೂಡೆಂಟ್ಸ್ ಅದನ್ನ ಬಿಟ್ಬಿಡ್ತೀವಿ. ಓಕೆ, ಅಥವಾ ಸಾರಿ ಡಿ ಈಕ್ವಲ್ ಟು 0 ಆಗೋದನ್ನ ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಇದನ್ನ ಇಂಟರ್ಸೆಕ್ಷನ್ ತಗೊಳ್ತೀವಿ, ಮತ್ತೆ ಡಿ ಈಕ್ವಲ್ಸ್ ಟು ಸಾರಿ ಡಿನಾಮಿನೇಟರ್ 0 ಆಗುತ್ತಲ್ಲ ಆ ವ್ಯಾಲ್ಯೂಸ್ಗಳನ್ನ ಬಿಟ್ಬಿಟ್ಟು ಎಲ್ಲಾನು ಸೇರಿಸ್ಕೊಳ್ತೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಸೊ ಈಗ ಯಾವ ರೀತಿ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರೋದು ಪ್ಲಸ್ ಆರ್ ಮೈನಸ್. ಸೊ ಪ್ಲಸ್ ಇದೆ ಹೌದಾ, ಎಫ್ ಪ್ಲಸ್ ಜಿ. ಸೊ ಫಸ್ಟ್ ಡೊಮೇನ್ ಆಫ್ ಎಫ್ ನೋಡೋಣ. ಸೊ ಡೊಮೇನ್ ಆಫ್ ಎಫ್ ಡಿ ಎಫ್ ಅಂತ ಬರ್ಕೊಳ್ತೀನಿ. ಸೊ ವಾಟ್ ಇಸ್ ದ ಡೊಮೇನ್ ಆಫ್ ಎಫ್ ಸ್ಟೂಡೆಂಟ್ಸ್? ದ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್. ಸೊ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಅಂದ್ರೆ ಏನು? 2 5 8 10 ಹೌದಾ. ನೆಕ್ಸ್ಟ್ ಡೊಮೇನ್ ಆಫ್ ಜಿ. ಸೊ ವಾಟ್ ಇಸ್ ದ ಡೊಮೇನ್ ಆಫ್ ಜಿ ಸ್ಟೂಡೆಂಟ್ಸ್? ಡೊಮೇನ್ ಆಫ್ ಜಿ ಇಸ್ ವಾಟ್? ಇದರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಯಾವ್ದು? ಸೊ ದೀಸ್ ಆರ್ ದಿ ಫಸ್ಟ್ ಎಲಿಮೆಂಟ್ಸ್. ಸೊ ವಾಟ್ ಐ ಗೆಟ್ ಹಿಯರ್? 2 7 8 10 11 ಹೌದಾ, ರೈಟ್. ಸೊ ದಿಸ್ ಇಸ್ ವಾಟ್ ಐ ಗೆಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಡೊಮೇನ್ ಆಫ್ ಎಫ್ ಇಂಟರ್ಸೆಕ್ಷನ್ ಡೊಮೇನ್ ಆಫ್ ಜಿ. ಸೊ ಏನ್ ಬರುತ್ತೆ? ಯಾಕೆ ಇಂಟರ್ಸೆಕ್ಷನ್ ಮಾಡಬೇಕು? ಯಾಕಂದ್ರೆ ಇಲ್ಲಿ ಹೇಳಿದ್ವಿ ಪ್ಲಸ್ ಆರ್ ಮೈನಸ್ ಇದ್ದಾಗ ಏನ್ ಮಾಡಬೇಕು? ವಿ ನೀಡ್ ಟು ಡೂ ದ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಮಾಡಿದಾಗ ಏನಾಗುತ್ತೆ ಇದರಲ್ಲಿ? ವಿಚ್ ಆರ್ ದಿ ಕಾಮನ್ ಎಲಿಮೆಂಟ್ಸ್ ಹಿಯರ್? ಸೊ ದ ಕಾಮನ್ ಎಲಿಮೆಂಟ್ಸ್ ಆರ್ 2 2 ರೈಟ್. ನೆಕ್ಸ್ಟ್ 8 8 ನೆಕ್ಸ್ಟ್ 10 10. ದೀಸ್ ಆರ್ ದಿ ಕಾಮನ್ ಎಲಿಮೆಂಟ್ಸ್, ರೈಟ್. ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಆರ್ ದಿ ವ್ಯಾಲ್ಯೂಸ್ ಐ ಗೆಟ್ ಹಿಯರ್? ಐ ಗೆಟ್ 2 8 10. ಸೊ ದಿಸ್ ಈಸ್ ದ ಡೊಮೇನ್ ಆಫ್ ಎಫ್ ಪ್ಲಸ್ ಆರ್ ಮೈನಸ್ ಜಿ. ಓಕೆ, ಎರಡು ಫಂಕ್ಷನ್ನ ಪ್ಲಸ್ ಅಥವಾ ಮೈನಸ್ ಮಾಡಿದಾಗ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಥವಾ ಸಬ್ರಾಕ್ಷನ್ ಸಾರಿ ಡಿವಿಷನ್ ಮಾಡಿದಾಗ ವಿ ಗೋ ವಿತ್ ಇಂಟರ್ಸೆಕ್ಷನ್. ಅನ್ಲೆಸ್ ಡಿವಿಷನ್ ಇದ್ದಾಗ ಮಾತ್ರ ನನಗೆ ಡಿನಾಮಿನೇಟರ್ ಇರೋ ವ್ಯಾಲ್ಯೂ ಯಾವಾಗ 0 ಆಗುತ್ತೆ ಆ ವ್ಯಾಲ್ಯೂನ ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಓಕೆ ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಮುಂದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡೈರೆಕ್ಟ್ ಆಗಿ ಇದೇ ರೀತಿ ಬರುತ್ತೆ ಅಂತಲ್ಲ, ಬಟ್ ದೇರ್ ಆರ್ ಕ್ವಶನ್ಸ್ ವಿಚ್ ವಿಲ್ ಬಿ ಆಸ್ಕ್ಡ್ ಬೇಸ್ಡ್ ಆನ್ ದಿಸ್. ಓಕೆ, ಸೊ ರಿಮೆಂಬರ್ ದಿಸ್ ಸ್ಟೂಡೆಂಟ್ಸ್, ರಿಮೆಂಬರ್ ದಿಸ್ ನೋಟ್, ದಟ್ ಈಸ್ ನಂಬರ್ ಆಫ್ ಫಂಕ್ಷನ್ಸ್
number of functions from A to B is equal to n of B power n of A. This you need to remember. Number of functions from A to B is n of B power n of A. So n of B ಅಂದ್ರೆ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ? ವಾಟ್ ಇಸ್ n of B? ಯಾಕಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ A to B ಅಂತ ಇದೆ, ಹೌದಾ? ಸೊ ಎಸ್, A to B ಅಂತ ಇರೋದ್ರಿಂದ n of B ಏನಿದೆ ಫಸ್ಟ್ ಇದೆ, ದಟ್ ಈಸ್ n of B is P and n of A is what? Q. So this is the formula I get, students. So what is the answer here? The answer is, yes, the answer is students P power Q. ಅರ್ಥ ಆಗ್ತಿದ್ಯಾ? ಅದೇನಾದ್ರೂ ಇಲ್ಲಿ ಅವರು suppose if they have asked us students number of functions, so let me write this in a different ink, that is number of functions from B to A. So number of functions from B to A which is equal to, so ಈಗ ಏನಾಗುತ್ತೆ, n of A ಕೆಳಗಡೆಗೆ ಬರುತ್ತೆ, n of B ಮೇಲ್ಗಡೆ ಹೋಗುತ್ತೆ. So what I get, students, here ಈ ತರ ಬಂದಿದ್ರೆ the answer would have been students Q power P. ಓಕೆ, ಇದರಲ್ಲಿ n of A Q ಇದೆ, ಪವರ್ P ಆಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ಮುಖ್ಯ. ಓಕೆ, ಇದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಕಾನ್ಸೆಪ್ಟ್ ಯೂಸ್ ಮಾಡಿ ಮಾಡ್ತೀವಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ಮಲ್ಟಿಪ್ಲಿಕೇಶನ್ ರೂಲ್ ಯೂಸ್ ಮಾಡಿ ಮಾಡ್ತೀವಿ ಇದರಲ್ಲಿ. ಓಕೆ, ಸೊ ಅದರಿಂದ ನಿಮ್ಗೆ ಇನ್ನೂ ಇದನ್ನ ಯಾಕೆ ಈ ತರ ಫಾರ್ಮುಲಾ ಬರುತ್ತೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗೋದಿಲ್ಲ. ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ಫೈನ್. ಸೊ ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಎಸ್, so if f of x equals to this and given that, so what is given, students? So what is given here? They are given f of x value. What is f of x value, students? F of x equals to x cube minus 1 by x cube. Okay, now let me find f of 1 by x also. So what is f of 1 by x? So f of 1 by x equals to 1 by x cube. ಹೌದಾ? x ಇದ್ದಾಗ x ಬರಿತೀನಿ, 1 by x ಇದ್ದಾಗ 1 by x ಬರಿತೀನಿ. ಬೇಕಾದ್ರೆ ಇಲ್ಲಿ 1 by x ಹೋಲ್ ಕ್ಯೂಬ್ ಅಂತಾನೆ ಬರೀರಿ. ಮೈನಸ್ ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ 1 by x ಇರೋ ಕಡೆ ಏನಾಗಬೇಕು, 1 by x ಹಾಕಬೇಕು. x ಇರೋ ಕಡೆ 1 by x ಹಾಕಬೇಕು. ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಹೋಲ್ ಕ್ಯೂಬ್. ಓಕೆ, ಸೊ ದಿಸ್ ಇಸ್ ಈಕ್ವಲೆಂಟ್ ಟು, ಸೊ ಇದನ್ನ ಸ್ಟೂಡೆಂಟ್ಸ್ 1 by x ಕ್ಯೂಬ್ ಅಂತ ಬರಿತೀವಿ, ಮೈನಸ್ 1 by, ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ 1 by x ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ 1 by x ಕ್ಯೂಬ್ ಮೈನಸ್ ಇದನ್ನ ಸ್ಟೂಡೆಂಟ್ಸ್ ರೆಸಿಪ್ರೋಕಲ್ ಮಾಡಿದಾಗ ಏನು ಬರುತ್ತೆ, x ಕ್ಯೂಬ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಏನು ಬರುತ್ತೆ ಸ್ಟೂಡೆಂಟ್ಸ್, ವಾಟ್ ಐ ಗೆಟ್ ನಾವು, therefore f of x plus f of 1 by x, f of x plus f of 1 by x is x cube minus 1 by x cube plus of this is what, plus 1 by x cube ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ x cube ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಪ್ಲಸ್ x cube minus x cube 1 by minus x cube minus 1 by x cube plus 1 by x cube which is equal to students 0. So answer is what here, 0 is the right answer. Fine. Okay, so let me move on to the next question. Yes, let f and g be real functions defined by f of x equals to 2x plus 1 and g of x equals to 4x minus 7. And ಇದರಲ್ಲಿ ಸ್ಟೂಡೆಂಟ್ಸ್ ಈ ಸೈನ್ ಬಂದು ಚೇಂಜ್ ಆಗಬೇಕು. ದ ಸೈನ್ ಇಸ್ ಹಿಯರ್ ಲೆಸ್ ದೆನ್. ಓಕೆ, ಇಲ್ಲಿ ಸೈನ್ ತಪ್ಪಿದೆ, ಕ್ವಶನ್ ತಪ್ಪಿದೆ ಸ್ವಲ್ಪ, ಇದು ಲೆಸ್ ದೆನ್ ಆಗಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಬರೋಣ. ಫಾರ್ ವಾಟ್ ರಿಯಲ್ ನಂಬರ್ಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಜಿ ಎಕ್ಸ್. ಇದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಮಾಡಿದ್ದೀವಿ ನೋಡಿ. ಸೊ ಇದೇ ರೀತಿ ಪ್ರಾಬ್ಲಮ್ ಮಾಡಿದ್ದೀವಿ ನಾವು. ವೇರ್ ಇಸ್ ದಟ್ ಪ್ರಾಬ್ಲಮ್? ಎಸ್, ಇಲ್ಲಿ ನೋಡಿ ಮಾಡಿದ್ದೀವಿ. ಫೈಂಡ್ ದ ಡೊಮೇನ್ ಅಂತ ಕೇಳಿಲ್ವಾ, ಫಾರ್ ವಿಚ್ ದೀಸ್ ಟು ಫಂಕ್ಷನ್ಸ್ ಎಫ್ ಅಂಡ್ ಜಿ ಆರ್ ಈಕ್ವಲ್ ಅಂತ ಕೇಳಿಲ್ವಾ? ಅದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇದು ಕೂಡ ದ ಸೇಮ್ ಪ್ರಾಬ್ಲಮ್. ಇಟ್ ಈಸ್ ಜಸ್ಟ್ ಸಿಮಿಲರ್ ಟು ದಿಸ್. ಸೊ ಈಗ ಸ್ಟೂಡೆಂಟ್ಸ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ಗಿವನ್ ಇಯರ್? ಸೊ ಗಿವನ್ ಸ್ಟೂಡೆಂಟ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x plus 1 and g of x equals to 4x minus 7. Okay, so ಮೊದಲನೇದಕ್ಕೆ ಬರೋಣ. So for what values f of x equals to g of x? If f of x equals to g of x, if f of x is equal to g of x, so ಇಲ್ಲೇನು ಬರುತ್ತೆ, 2x plus 1 is equal to 4x minus 7. ಸೊ ಹಂಗಾದ್ರೆ ಈ ಕಡೆ ಶಿಫ್ಟ್ ಆಗಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಎಸ್, ಸೊ 2x minus 4x equal to minus 7 minus 1. So we get minus 2x equals to minus 8. X is equal to ಏನು ಬಂತು ಸ್ಟೂಡೆಂಟ್ಸ್, 4. ಸೊ ಹಂಗಾದ್ರೆ ಮೊದಲನೇ ಕೇಸಲ್ಲಿ what is the x value? X value is equal to 4. So these two functions are equal only if I put x equals to 4. These two functions are equal means it will give you the same output. Output ಯಾವಾಗ ಕೊಡುತ್ತೆ ಸ್ಟೂಡೆಂಟ್ಸ್, ಇನ್ಪುಟ್ 4 ಕೊಟ್ಟಾಗ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ, if f of x is less than g of x. So if f of x is less than g of x ಅಂತಂದ್ರೆ ಏನಾಗುತ್ತೆ ಇದರಲ್ಲಿ, what I get 2x plus 1 less than 4x minus 7. ಹೌದಾ?
ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 2x minus 4x is less than ಏನು ಬರುತ್ತೆ -7 -1. ಸೊ -2x is less than -8. ಸೊ multiply by students, multiply by -2. Sorry, divide by -2. Sorry, divide by -2. So if you divided by -2 students, ಏನು ಬರುತ್ತೆ ಇದರಲ್ಲಿ? what I get x ಬರುತ್ತೆ, right? I get x and ಇಲ್ಲಿ less than ಇರೋದು ಏನಾಗುತ್ತೆ ಸ್ಟೂಡೆಂಟ್ಸ್? greater than ಆಗುತ್ತೆ. Because when you multiply or divide by a negative sign, the inequality gets reversed. So ಇದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ, ರೈಟ್? ಸೊ ಇದರಲ್ಲಿ ಸ್ಟೂಡೆಂಟ್ಸ್ x is greater than what? 4 ಬರುತ್ತೆ, ಸಿನ್ಸ್ ಐ ಆಮ್ ಡಿವೈಡಿಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ, ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ, ಅಂಡ್ ಲೆಸ್ ದೆನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಯಾವಾಗ? ವೆನ್ ಯು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ನೆಗೆಟಿವ್ ಸೈನ್. ಅರ್ಥ ಆಗ್ತಿದ್ಯಾ? ಸೊ ಸ್ಟೂಡೆಂಟ್ಸ್, ಸೊ ಹಂಗಾದ್ರೆ ಯಾವಾಗ ಎಕ್ಸ್ ವ್ಯಾಲ್ಯೂ ನೀವು 4 ಹಾಕ್ತೀರಾ, ಆಗ when you put greater than 4 values, so when you put greater than 4 values students, then f of x will be less than g of x. If you want, you can check 5 input ಕೊಡಿ, x equals to 5 ಕೊಡಿ, because it is greater than 4. ಹೌದಾ? ಸೊ ಇಲ್ಲಿ ವ್ಯಾಲ್ಯೂ ಏನು ಬರುತ್ತೆ ಸ್ಟೂಡೆಂಟ್ಸ್? 10 + 1 11 ಆಯಿತು. ಸೊ ಇಲ್ಲಿ ವ್ಯಾಲ್ಯೂ 11 ಆಯಿತು. ಈ ಕಡೆ ಬಂದಾಗ ಸ್ಟೂಡೆಂಟ್ಸ್ ಏನಾಯಿತು? ಸೊ 5 ಅಂತ ಬಂದಾಗ 20 - 7 is 13. ಸೊ ಹೌದಲ್ಲ, ಏನಾಯ್ತು ಈಗ? 11 is less than 13. ಸೊ f of x is less than g of x. ಯಾವಾಗ? x greater than 4 ಇದ್ದಾಗ. ಅದೇ 3 ಹಾಕಿ, 3 ಹಾಕ್ದಾಗ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು? ಸೊ what I get if I put the input as 3? ಸೊ ಇನ್ಪುಟ್ 3 ಹಾಕಿ ನೋಡಿ ಈಗ. ಸೊ if I put x equals to 3, ಸೊ ಇದೇನು ಬರುತ್ತೆ? 7 ಆಗುತ್ತೆ. ಆ್ಯಂಡ್ ಇಲ್ಲಿ 4 × 3 is 12. 12 - 7 is 5. ಸೊ ಈಗ ಏನಾಗೋಯ್ತು ಸ್ಟೂಡೆಂಟ್ಸ್? ದಿಸ್ ಇಸ್ ನಾಟ್ ಇನಿ ಲೆಸ್ ದ್ಯಾನ್. ಹೌದಲ್ಲ? ರೈಟ್. ಹಾಗಾದ್ರೆ 4 greater than 4 ಹಾಕಿದಾಗ ಮಾತ್ರ ಏನಾಗುತ್ತೆ? f of x is less than g of x. ಇಲ್ಲಾಂದ್ರೆ f of x is greater than g of x. ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ವಿ ಶಾಲ್ ಫೈಂಡ್ ದ ಡೊಮೇನ್ ಆಫ್ ದೀಸ್ ಫಾಲೋಯಿಂಗ್ ಫಂಕ್ಷನ್ಸ್. ಸೊ ಮೊದಲನೇ ಫಂಕ್ಷನ್ಗೆ ಬರೋಣ ಸ್ಟೂಡೆಂಟ್ಸ್. ಸೊ ಏನು ಕೊಟ್ಟಿದ್ದಾರೆ? f of x equals to, ಲೆಟ್ ಮಿ ಡೂ ಆಲ್ ದಿಸ್ ಇನ್ ನೆಕ್ಸ್ಟ್ ಪೇಜ್ ಸ್ಟೂಡೆಂಟ್ಸ್. ಸೊ ಮೊದಲನೇದು ಕೊಟ್ಟಿರೋದು f of x equals to 1/√1 - cos x. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಗೊತ್ತಿದೆ ಯಾವಾಗಲೂ ಡೊಮೇನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಇಷ್ಟೇ. ಓಕೆ, ಸೊ ಇದಕ್ಕೆ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಾಗಬೇಕಾಗಿರೋದು there are two things which you need to know. So students, domain and range of cos x function. Domain and range of cos x function. Okay, so ಇದು ನಿಮಗೆ ಟ್ರಿಗ್ನೋಮೆಟ್ರಿ ಮಾಡಿದ್ರೆ ಹೇಳ್ಕೊಂಡಿರ್ತಾರೆ ಕಾಲೇಜ್ಗಳಲ್ಲಿ. ಸೊ ಡೊಮೇನ್ is r students and here it is -1 to 1. Okay, it is -1 to 1. The range is -1 to 1. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ನನಗೇನಾಗಿದೆ? 1 - ಅಂತ ಇದೆ. 1 - cos x ವ್ಯಾಲ್ಯೂ, 1 - cos x. ಓಕೆ, cos x ವ್ಯಾಲ್ಯೂ ರೇಂಜ್ ಎಷ್ಟಿದೆ ಅಂದರೆ, cos x ವ್ಯಾಲ್ಯೂ ಇದ್ರೆ ಎಷ್ಟಿರುತ್ತೆ ಅಂದರೆ ಸ್ಟೂಡೆಂಟ್ಸ್, ಇದ್ರ ಪ್ರಕಾರ ಹೇಗೆ ಬರಿತೀವಿ ಅಂದರೆ, ದ x ಬಿಲಾಂಗ್ಸ್ ಟು r and cos x ಬಿಲಾಂಗ್ಸ್ ಟು -1 to 1. ಅಂದರೆ ಸ್ಟೂಡೆಂಟ್ಸ್ cos x ವ್ಯಾಲ್ಯೂ ಏನೇ ಇನ್ಪುಟ್ ಹಾಕಿ ನೀವು ಇದಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಅರ್ಥ ಸ್ಟೂಡೆಂಟ್ಸ್. -1ಗಿಂತ ಕಡಿಮೆ ಎಳೆಯೋದಿಲ್ಲ, 1ಗಿಂತ ಜಾಸ್ತಿ ಹೋಗೋದಿಲ್ಲ. ದಿಸ್ ಇಸ್ ದ ಮೀನಿಂಗ್ ಆಫ್ cos x ಫಂಕ್ಷನ್. ಅರ್ಥ ಆಗ್ತಿದ್ಯಾ? cos x ದ ಯಾವಾಗಲೂ ಕೂಡ ಔಟ್ಪುಟ್ ಏನಿರುತ್ತೆ? ಇಟ್ ಇಸ್ ಬಿಟ್ವೀನ್ -1 and 1. ಆ ಏನೇ ವ್ಯಾಲ್ಯೂಸ್ -1 to 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೂಡೆಂಟ್ಸ್. ಯಾವಾಗ -1 to 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋರು ಏನಾಗುತ್ತೆ? ಇಟ್ ವಿಲ್ ಬಿ ಆಲ್ವೇಸ್ ಪಾಸಿಟಿವ್. ಯಾಕೆ ಪಾಸಿಟಿವ್ ಆಗುತ್ತೆ? ಯಾಕಂದ್ರೆ ಸ್ಟೂಡೆಂಟ್ಸ್ 1 ಇಲ್ಲಿ 1 ಇದೆ ನೋಡಿ, √, ಓಕೆ, 1 ಇದರಲ್ಲಿ ಸ್ಟೂಡೆಂಟ್ಸ್ ಏನಾಗ್ತೀನಿ? -1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ? ಸೊ ಐ ವಿಲ್ ಗೆಟ್ ಸ್ಟೂಡೆಂಟ್ಸ್ 1/√2. ಇಟ್ ಈಸ್ ಪಾಸಿಟಿವ್, ಹೌದಲ್ವಾ? ರೈಟ್. ಸೊ -1 ಇಂದ ಜಾಸ್ತಿ ಮಾಡ್ತಾ ಬನ್ನಿ ನೋಡಿ, ನಂಬರ್ ಲೈನಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ -1 ಇದೆ, ಇಲ್ಲಿ 1 ಇದೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಮಾಡ್ಕೊಳ್ತಾ ಬನ್ನಿ. 0 ಹಾಕಿ, 0 ಹಾಕಿದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಐ ಗೆಟ್ 1/√1 - 0. ವಾಟ್ ಇಸ್ ದಟ್? 1/√1. ಹೌದಾ? ರೈಟ್. 1 ಹಾಕಿ ಸ್ಟೂಡೆಂಟ್ಸ್, ಲಾಸ್ಟಲ್ಲಿ 1 ಹಾಕಿ. ಇಫ್ ಯು ಪುಟ್ 1, ವಾಟ್ ಹ್ಯಾಪನ್ಸ್? ದೆನ್ ಇಟ್ ವಿಲ್ ಬಿಕಮ್ 0. ಹೌದಾ? ರೈಟ್. ಸೊ ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ವಾಟ್ ಹ್ಯಾಪನ್ಸ್ ಸ್ಟೂಡೆಂಟ್ಸ್ ಹಿಯರ್? ಸೊ ಹಿಯರ್ ಎಸ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಕಾಸ್ ಏನಾಗಂಗಿಲ್ಲ ಸ್ಟೂಡೆಂಟ್ಸ್, ಹಂಗಾದ್ರೆ 1 ಆಗಂಗಿಲ್ಲ. ಹೌದಾ? ಸೊ ಈ ವ್ಯಾಲ್ಯೂ ಆಗೋಂಗಿಲ್ಲ ಸ್ಟೂಡೆಂಟ್ಸ್ cos xಗೆ. ವೆರಿ ಸಾರಿ. ಸೊ ಸ್ಟೂಡೆಂಟ್ಸ್ ಇಲ್ಲಿ cos x ಏನು ವ್ಯಾಲ್ಯೂ ತಗೊಳಂಗಿಲ್ಲ? ಇಟ್ ಕೆನಾಟ್ ಟೇಕ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? ಹಂಗಾದ್ರೆ cos x ಏನಾಗೋಂಗಿಲ್ಲ ಸ್ಟೂಡೆಂಟ್ಸ್? 1 ಆಗೋಂಗಿಲ್ಲ. cos x -1 ಇಂದ ಅಪ್ ಟು 0 ತನಕ, ಅಪ್ ಟು 1 ತನಕ ಏನಾದ್ರೂ ವ್ಯಾಲ್ಯೂ ಹಾಕ್ಬೋದು ನೀವು cos xಗೆ. ಯಾಕಂದ್ರೆ cos x ಲೈಸ್ ಬಿಟ್ವೀನ್ ವಾಟ್? -1 and 1. ಅರ್ಥ ಆಗ್ತಿದ್ಯಾ? cos x ಇಸ್ ದ ಇನ್ಪುಟ್ ಇಯರ್. ಗಾಟ್ ಇಟ್? ಸೊ cos x ವ್ಯಾಲ್ಯೂ ಏನಾಗ್ಬೋದು? -1 ಇಂದ 1 ತನಕ ಏನಾದ್ರೂ ಆಗ್ಬೋದು, ಬಟ್ 1 ಏನಾಗೋಂಗಿಲ್ಲ? 1 ಆಗೋಂಗಿಲ್ಲ. ಅರ್ಥ ಆಗ್ತಿದ್ಯಾ? cos x ಕೆನಾಟ್ ಬಿ ಈಕ್ವಲ್ ಟು 1. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಓಕೆ,
ಸೊ ಅದನ್ನ ಇನ್ನೊಂದು ರೀತಿ ಹೇಳ್ಕೊಟ್ರೆ ನಾನು ನಿಮಗೆ. ಸೊ ಹಿಯರ್ ಇಟ್ ಇಸ್ ಇನ್ ದ ಡಿನಾಮಿನೇಟರ್. ಸೊ ಹಿಯರ್ ಸ್ಟೂಡೆಂಟ್ಸ್, ಹಿಯರ್ 1 ಮೈನಸ್ ಕಾಸ್ ಎಕ್ಸ್ ಶುಡ್ ಬಿ ನಾಟ್ ಈಕ್ವಲ್ ಟು 0. ಇದು ನಮಗೆ ಗೊತ್ತಿದೆ, ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಸ್ಟೂಡೆಂಟ್ ಇಟ್ ಶುಡ್ ಬಿ ನಾಟ್ ಈಕ್ವಲ್ ಟು 0. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ. ಸೊ ಇದು ಯಾಕೆ ಸರ್ ಗ್ರೇಟರ್ ದೆನ್ 0 ಬರ್ಕೊಳ್ಳಿಲ್ಲ? ಯಾಕಂದ್ರೆ ಗ್ರೇಟರ್ ದೆನ್ 0 ಯಾಕೆ ಬರ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಅದು ಗೊತ್ತಿದೆ. ಎಲ್ಲಿ ಏನು ಗೊತ್ತಿದೆ? ಯಾವಾಗ ಸೊ ದಿಸ್ ಫಂಕ್ಷನ್ 1 ಮೈನಸ್ ಕಾಸ್ ಎಕ್ಸ್ is greater than 0 for all cos x except 1. ಓಕೆ, cos x ಗೆ ಏನೇ ವ್ಯಾಲ್ಯೂ ಹಾಕಿ ಎಲ್ಲಾ ವ್ಯಾಲ್ಯೂಗೂ ಗ್ರೇಟರ್ ದೆನ್ 0 ಕೊಡುತ್ತೆ, ಬಟ್ ಎಕ್ಸೆಪ್ಟ್ 1. ಅರ್ಥ ಆಗ್ತಿದ್ಯಾ? 1 ಬಂದಾಗ ಮಾತ್ರ 0 ಆಗೋದು. ಗಾಟ್ ಇಟ್? ಸೊ ನಾವು ಸ್ಟೂಡೆಂಟ್ಸ್ ಇಲ್ಲೇನಾಗುತ್ತೆ, 1 ಮೈನಸ್ ಕಾಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, therefore 1 is not equal to cos x. 1 is not equal to cos x. ಹಂಗಾದ್ರೆ cos x 1 ಗೆ ಈಕ್ವಲ್ ಆಗಬಾರ್ದು. ಹಂಗಾದ್ರೆ x should be not equal to what? x ಗೆ ಏನು ವ್ಯಾಲ್ಯೂ ಹಾಕಿದ್ರೆ 1 ಆಗುತ್ತೆ ಸ್ಟೂಡೆಂಟ್ಸ್? 0 ಹಾಕಿದ್ರೆ 1 ಆಗುತ್ತೆ. cos 0 is 1, cos 2 pi is 1, cos 4 pi is 1. ಓಕೆ, cos 360 ಡಿಗ್ರಿ, cos 720 ಡಿಗ್ರಿ, ಇದೆಲ್ಲ ಸ್ಟೂಡೆಂಟ್ಸ್ 1 ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮೈನಸ್ 2 pi ಅಂದ್ರೆ ಮೈನಸ್ 360, ಮೈನಸ್ 720 ಇದೆಲ್ಲ ಹಾಕಿದ್ರೆ ಸ್ಟೂಡೆಂಟ್ಸ್ cos ಆಫ್ ಮೈನಸ್ 360, cos ಆಫ್ ಮೈನಸ್ 720 ಇದೆಲ್ಲ ಹಾಕಿದಾಗ ಸ್ಟೂಡೆಂಟ್ಸ್ ಆನ್ಸರ್ 1 ಬರುತ್ತೆ. ಹಂಗಾದ್ರೆ x ಕೆನಾಟ್ ಬಿ ಈಕ್ವಲ್ ಟು 2n pi ಅಂತ ಬರಿತೀವಿ. n ಬಿಲಾಂಗ್ಸ್ ಟು ಸೆಟ್. ಸೊ ಇದನ್ನ ನಿಮಗೆ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ. ಓಕೆ, ಸೊ ಫೈನ್. ಸೊ ಈಗ x ಕೆನಾಟ್ ಬಿ ಈಕ್ವಲ್ ಟು ದಿಸ್, therefore ಡೊಮೇನ್ ಇಸ್, ಸೊ ಡೊಮೇನ್ ಅಂದ್ರೆ ಏನು? x ವ್ಯಾಲ್ಯೂ ತಾನೆ. ಸೊ ಡೊಮೇನ್ ಇಸ್ ಸ್ಟೂಡೆಂಟ್ಸ್ ಇನ್ ದ ಆಲ್ ರಿಯಲ್ ನಂಬರ್ಸ್ ಐ ನೀಡ್ ಟು ಸಬ್ರಾಕ್ಟ್ 2n pi values where n belongs to z. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ದ ಡೊಮೈನ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳ್ಬೋದು ಸ್ಟೂಡೆಂಟ್ಸ್. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಡೊಮೈನ್ ಆಫ್ ಕಾಸ್ ಎಕ್ಸ್ ಇಸ್ ರಿಯಲ್ ನಂಬರ್ಸ್ ಅಂಡ್ ರೇಂಜ್ ಆಫ್ ಕಾಸ್ ಎಕ್ಸ್ ಇಸ್ -1 to 1. ಸೊ ನಾನೇನಾದ್ರೂ ಅದನ್ನ ಇನ್ಈಕ್ವಾಲಿಟೀಸ್ ರೀತಿಲಿ ಬರ್ಕೊಂಡ್ರೆ ಡೊಮೈನ್ ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸ್ ವ್ಯಾಲ್ಯೂ, ಸೊ ಎಕ್ಸ್ ಬಿಲಾಂಗ್ಸ್ ಟು ಆರ್. ರೇಂಜ್ ಅಂದ್ರೆ ಏನು? ದ ಫಂಕ್ಷನ್ ಇಟ್ ಸೆಲ್ಫ್. ಓಕೆ, ಸೊ ಯಾಕೆ ಫಂಕ್ಷನ್ ಸ್ಟೂಡೆಂಟ್ಸ್? ಇದರಲ್ಲಿ ನಮ್ಗೆ ನೆನಪಿರಬೇಕು, ನಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಂತ ಬಂದಾಗ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂತ ಬಂದಾಗ ಸ್ಟೂಡೆಂಟ್ಸ್, ಸೊ ದಿಸ್ ಎಕ್ಸ್ ಆಕ್ಸಿಸ್ ಇಸ್ ನಥಿಂಗ್ ಬಟ್ ಡೊಮೈನ್, ದಿಸ್ ಎಕ್ಸ್ ಆಕ್ಸಿಸ್ ಇಸ್ ನಥಿಂಗ್ ಬಟ್ ಡೊಮೈನ್ ಅಂಡ್ ವೈ ಆಕ್ಸಿಸ್ ಇಸ್ ನಥಿಂಗ್ ಬಟ್ ರೇಂಜ್. ಓಕೆ, ಸೊ ಅದಕ್ಕೆ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಅಂತ ಬರಿತೀವಿ, ಇದರಲ್ಲಿ ಏನಂತ ಬರಿತೀವಿ? ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಅಂತ ಬರಿತೀವಿ. ಓಕೆ, ಸೊ ಕೊಟ್ಟಿರೋ ಫಂಕ್ಷನ್ ಏನೀಗ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್. ಹೌದಾ? ಹಾಗಾದ್ರೆ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಅಂದ್ರೂ ಒಂದೇನೆ, ಕಾಸ್ ಎಕ್ಸ್ ಬಿಲಾಂಗ್ಸ್ ಟು ಅಂದ್ರೂ ಒಂದೇನೆ. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಿದ್ದಾರೆ ಫಂಕ್ಷನ್? ವಾಟ್ ಇಸ್ ದ ಫಂಕ್ಷನ್? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ವಾಟ್? -1 to 1. ರೇಂಜ್ ಅಂದ್ರೆ ಅದೇ ತಾನೆ? ರೇಂಜ್ ಅಂದ್ರೆ ಅದೇ ಅಲ್ವಾ? ಹಂಗಾದ್ರೆ ದಿಸ್ ಬಿಲಾಂಗ್ಸ್ ಟು -1 to 1 ಅಂದ್ರೂ ಒಂದೇನೆ, ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು -1 to 1 ಅಂದ್ರೂ ಒಂದೇನೆ, ಅಥವಾ ಕಾಸ್ ಎಕ್ಸ್ ಬಿಲಾಂಗ್ಸ್ ಟು -1 to 1 ಅಂದ್ರೂ ಒಂದೇನೆ ಸ್ಟೂಡೆಂಟ್ಸ್. ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಫರ್ದರ್. ಸಾರಿ, ಎಸ್. ಸೊ ಇನ್ನು ಬೇರೆ ಪ್ರಾಬ್ಲಮ್ಸ್ಗಳೇನಿದೆ? ಓಕೆ, ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಇದೆ, ರೈಟ್? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಒನ್ ಸ್ಟೂಡೆಂಟ್ಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/√x ಪ್ಲಸ್ ಮಾಡ್ ಎಕ್ಸ್. ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ಇವನ್ ದೋ ಇಟ್ ವಾಸ್ ಇನ್ ದ ಸ್ಕ್ವೇರ್ ರೂಟ್, ನನಗೆ ಗೊತ್ತಿತ್ತು ಅದು ನಾನು ಗ್ರೇಟರ್ ದೆನ್ 0 ಬರಿಬೇಕು ಅಂತ ಗೊತ್ತಿತ್ತು ನನಗೆ. ಹೌದಾ? ಸೊ ನನಗೆ ಗೊತ್ತಿದೆ ಆಲ್ರೆಡಿ ಇಟ್ ಇಸ್ ಗ್ರೇಟರ್ ದೆನ್ 0. ಯಾವುದು? 1 ಮೈನಸ್ ಕಾಸ್ ಎಕ್ಸ್ ಇಸ್ ಆಲ್ರೆಡಿ ಗ್ರೇಟರ್ ದೆನ್ 0, ರೈಟ್? ಯಾವಾಗಲೂ ಅದು ಗ್ರೇಟರ್ ದೆನ್ 0 ಆಗಿರುತ್ತೆ ಅಂತ ಗೊತ್ತು ನನಗದು. ಯಾವುದು? 1 ಮೈನಸ್ ಕಾಸ್ ಎಕ್ಸ್. ಫಾರ್ ವಾಟ್ ಎವರ್ ದ ಎಕ್ಸ್ ವ್ಯಾಲ್ಯೂ ಯು ಪುಟ್, ಇಟ್ ಇಸ್ ಗ್ರೇಟರ್ ದೆನ್ 0, ಬಟ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 0 ಫಾರ್ ಕಾಸ್ ಎಕ್ಸ್ ಈಕ್ವಲ್ಸ್ ಟು 1. ಹೌದಾ? ಸೊ ಕಾಸ್ ಎಕ್ಸ್ ಈಕ್ವಲ್ಸ್ ಟು 1 ಆಗ್ಬಿಟ್ರೆ ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಅದಕ್ಕೆ ಅದರಲ್ಲಿ ಬರೀ ನಾಟ್ ಈಕ್ವಲ್ ಟು 0 ಕೇಸ್ಕೋದೆ, ಬಿಕಾಸ್ ಐ ನ್ಯೂ ಆಲ್ರೆಡಿ ದ್ಯಾಟ್ ಇಟ್ ಈಸ್ ಗ್ರೇಟರ್ ದೆನ್ 0 ಎವ್ರಿ ಟೈಮ್. 1 ಮೈನಸ್ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಎವ್ರಿ ಟೈಮ್, ಬಟ್ ಅದು ಈಕ್ವಲ್ ಟು 0 ಆಗದಿದ್ದಂಗೆ ನೋಡ್ಕೋಬೇಕು ನಾನು. ಅದಕ್ಕೆ ಅಲ್ಲಿ ನಾಟ್ ಈಕ್ವಲ್ ಟು 0 ಅಂತ ಅಪ್ಲೈ ನೋಡಿದೆ. ಈ ಪ್ರಾಬ್ಲಮ್ ಅಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಏನಾಗುತ್ತೆ? ವಾಟ್ ಐ ಗೆಟ್ ಹಿಯರ್, ಸೊ ಇದರಲ್ಲಿ ನನಗೆ ಇದು ಯಾವಾಗಲೂ ಗ್ರೇಟರ್ ದೆನ್ 0 ಅಂತ ಗೊತ್ತಿಲ್ಲ ಅಲ್ಲ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಗ್ರೇಟರ್ ದೆನ್ 0 ಎವ್ರಿ ಟೈಮ್, ಐ ಡೋಂಟ್ ನೋ, ರೈಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ನಾನೇನು ಮಾಡಬೇಕು ಇದರಲ್ಲಿ ನೋಡಿ. ಸೊ ಹಿಯರ್ ಸ್ಟೂಡೆಂಟ್ಸ್ ದಿಸ್ ವ್ಯಾಲ್ಯೂ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 0. ಇದನ್ನ ಮಾತ್ರ ಕೇಸ್ ನೋಡ್ಕೊಂಡ್ರೆ ಸಾಕು. ಈಕ್ವಲ್ ಟು 0 ಆಗೋದಿಲ್ಲ, ಹೌದಾ? ಆಗಬಾರ್ದಿದ್ದಂಗೆ ನಾನು ನೋಡ್ಕೋಬೇಕು ಸ್ಟೂಡೆಂಟ್ಸ್. ಸೊ ಇದು ಯಾವುದೇ ಕಾರಣಕ್ಕೂ 0 ಆಗೋದಿಲ್ಲ ಅಲ್ವಾ, ರೈಟ್? ಎಕ್ಸೆಪ್ಟ್ 0 ಹಾಕೋದ್ರ ಬಿಟ್ರೆ
ಇನ್ನು ಯಾವುದೇ ವ್ಯಾಲ್ಯೂಗೂ 0 ಆಗೋದಿಲ್ಲ ಅಂತ ನನಗೆ ಗೊತ್ತು. ಸೊ x ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಗೊತ್ತಾಯ್ತು. ಸೊ ಈ ಕೇಸಿಂದ ಗೊತ್ತಾಯ್ತು ಸ್ಟೂಡೆಂಟ್ಸ್ ನನಗೆ x ಶುಡ್ ನಾಟ್ ಬಿ ಈಕ್ವಲ್ ಟು 0. ಹೌದಾ? ಸೊ x ನ ವ್ಯಾಲ್ಯೂ 0 ಇನ್ಪುಟ್ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಹೇಗೆ ಮುಂಚೆ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ cos x ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 1 ಅಂತ ಬರದೆ ಅಲ್ವಾ, ಅದೇ ರೀತಿ ನೋಡಿ cos x ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 1, ಯಾಕಂದ್ರೆ 1 - 1 ಏನಾಯ್ತು 0. ಗಾಟ್ ಇಟ್? ಸೊ ಅದೇ ರೀತಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಅಲ್ಲಿ ಏನಾಯ್ತು, ದಿಸ್ x ವ್ಯಾಲ್ಯೂ ಇಫ್ ಐ ಪುಟ್ 0 ಡಿನಾಮಿನೇಟರ್ ವಿಲ್ ಬಿಕಮ್ 0, ರೈಟ್? ಸೊ x ವ್ಯಾಲ್ಯೂ 0 ಆಗಲ್ಲ ಅಂತ ಗೊತ್ತಾಯ್ತು. ಮತ್ತೆ ಇನ್ನೇನಾಗ್ಬೋದು, ವೆದರ್ x ವಿಲ್ ಬಿ ಪಾಸಿಟಿವ್ ಆರ್ ವೆದರ್ x ವಿಲ್ ಬಿ ನೆಗೆಟಿವ್ ಅಂತ ತಿಳ್ಕೋಬೇಕು. ಯಾಕಂದ್ರೆ there are 3 parts in any real system, that is ಪಾಸಿಟಿವ್ ವ್ಯಾಲ್ಯೂ, 0 ಅಂಡ್ ನೆಗೆಟಿವ್ ವ್ಯಾಲ್ಯೂ. 0 ಆಗಲ್ಲ ಅಂತ ಗೊತ್ತಾಯ್ತು. ಉಳ್ಕೊಂಡಿರೋದು ಯಾವುದು, ನೆಗೆಟಿವ್ ಮತ್ತೆ ಪಾಸಿಟಿವ್. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ x ಪ್ಲಸ್ mod x ಇಸ್ ಗ್ರೇಟರ್ ದೆನ್ 0 ಇದೆ. ಸೊ ನಾನೇನ್ ಮಾಡ್ತೀನಿ, ಇದರಲ್ಲಿ x ಇಸ್ ಗ್ರೇಟರ್ ದೆನ್ ಮೈನಸ್ mod x, x ಇಸ್ ಗ್ರೇಟರ್ ದೆನ್ ಮೈನಸ್ mod x. ಇದು ಯಾವ ವ್ಯಾಲ್ಯೂಸ್ಗೆ ನಿಜ ಅಂತ ಚೆಕ್ ಮಾಡೋಣ. ಸೊ ಆಲ್ರೆಡಿ 0 ಆಗಲ್ಲ ಅಂತ ಗೊತ್ತಾಯ್ತು. ಸೊ ಪಾಸಿಟಿವ್ ಆಗುತ್ತಾ ಇಲ್ಲ ನೆಗೆಟಿವ್ ಆಗುತ್ತಾ ಅಂತ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಬೈ ಜಸ್ಟ್ ಗಿವಿಂಗ್ ದ ಇನ್ಪುಟ್. ಸೊ ಒಂದು 2 ಅಂತ ಕೊಡೋಣ. ಸೊ x ಈಕ್ವಲ್ಸ್ ಟು 2 ಅಂತ ಕೊಡಿ. ಓಕೆ, ಇಫ್ x ಈಕ್ವಲ್ಸ್ ಟು 2. ಸೊ x ಈಕ್ವಲ್ಸ್ ಟು 2 ಕೊಟ್ಟಾಗ ಸ್ಟೂಡೆಂಟ್ಸ್ ಏನಾಗುತ್ತೆ, ಇದು 2 ಗ್ರೇಟರ್ ದೆನ್ ಮಾಡ್ಯುಲಸ್ ಆಫ್ 2 ಮೈನಸ್ 2. ಸೊ ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್, ಇದು 2 ಗ್ರೇಟರ್ ದೆನ್ ಮೈನಸ್ 2. ಟ್ರೂ ಅಲ್ವಾ ಸ್ಟೂಡೆಂಟ್ಸ್? 2 ಇಸ್ ಗ್ರೇಟರ್ ದೆನ್ ಮೈನಸ್ 2 ಅಲ್ವಾ? ಯಾಕಂದ್ರೆ ಮೈನಸ್ ಆಲ್ರೆಡಿ ಇದೆ, ಮಾಡ್ಯುಲಸ್ ಆಫ್ 2 ಎಷ್ಟು 2. ಓಕೆ, ಸೊ ಈ ವ್ಯಾಲ್ಯೂ ಏನು ಬರ್ದಿದ್ದೀನಿ ಸ್ಟೂಡೆಂಟ್ಸ್, ಇಲ್ಲಿ ಏನು ಬರ್ದಿದ್ದೀನಿ, ಇದ್ರದ್ದು ವ್ಯಾಲ್ಯೂ ಇದು ಮೈನಸ್ ಇದೆ, ಮೈನಸ್ ಹಂಗೆ ಇಟ್ಕೊಂಡಿದ್ದೀನಿ. ಸೊ ವಾಟ್ ಹ್ಯಾಪನ್ ಸ್ಟೂಡೆಂಟ್ಸ್, ದಿಸ್ ಇಸ್ ಟ್ರೂ. 2 ಇಸ್ ಗ್ರೇಟರ್ ದೆನ್ ಮೈನಸ್ 2 ವಿಚ್ ಇಸ್ ಟ್ರೂ. ಹೌದೋ ಇಲ್ವೋ? ರೈಟ್. ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೆಗೆಟಿವ್ ಬರೋಣ. ಸೊ ನೆಗೆಟಿವ್ ಅಲ್ಲಿ ಯಾವ್ದು ಹಾಕೋಣ ಸ್ಟೂಡೆಂಟ್ಸ್, ಇಫ್ x ಈಕ್ವಲ್ಸ್ ಟು ಮೈನಸ್ 2 ಕೊಡಿ. ಸೊ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ, ಮೈನಸ್ 2 ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಆಫ್ ಮಾಡ್ಯುಲಸ್ ಮೈನಸ್ 2. ಸೊ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, ಇಲ್ಲಿ ಮೈನಸ್ 2 ಗ್ರೇಟರ್ ದ್ಯಾನ್ ಮೈನಸ್ ಮಾಡ್ಯುಲಸ್ ಆಫ್ ಮೈನಸ್ 2 ಎಷ್ಟು, ವಿಚ್ ಇಸ್ ನಥಿಂಗ್ ಬಟ್ 2. ಇಸ್ ಮೈನಸ್ 2 ಗ್ರೇಟರ್ ದ್ಯಾನ್ ಮೈನಸ್ 2? ನಾಟ್ ಪಾಸಿಬಲ್, ಹೌದಲ್ಲ? ಸೊ ದಿಸ್ ಈಸ್ ಫಾಲ್ಸ್ ಸ್ಟೂಡೆಂಟ್ಸ್, ದಿಸ್ ಈಸ್ ಫಾಲ್ಸ್. ಅರ್ಥ ಆಗ್ತಿದ್ಯಾ? ಹಂಗಾದ್ರೆ ಯಾವುದು ಟ್ರೂ ಸ್ಟೂಡೆಂಟ್ಸ್, ಓನ್ಲಿ ಫಾರ್ ಪಾಸಿಟಿವ್ ವ್ಯಾಲ್ಯೂಸ್ ದಿಸ್ ಇಸ್ ಟ್ರೂ. ಸೊ ಹಂಗಾದ್ರೆ ವಾಟ್ ಇಸ್ ದ ಡೊಮೇನ್ ಸ್ಟೂಡೆಂಟ್ಸ್? ಸೊ ದ ಡೊಮೇನ್ ಇಸ್ ಸ್ಟೂಡೆಂಟ್ಸ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಡೊಮೇನ್ ಇಸ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂ, ದಟ್ ಇಸ್ ಆರ್ ಪ್ಲಸ್ ಅಂತ ಇಡ್ಬೋದು, ಅಥವಾ 0, ಇನ್ಫಿನಿಟಿ ಅಂತಾನು ಬರಿಬೋದು. ಯು ಕ್ಯಾನ್ ರೈಟ್ ಆರ್ ಪ್ಲಸ್ ಆರ್ ಯು ಕ್ಯಾನ್ ರೈಟ್ 0, ಇನ್ಫಿನಿಟಿ. ಓಕೆನಾ? ಸೊ ಓಪನ್ ಇಂಟರ್ವಲ್ ಆಫ್ 0, ಇನ್ಫಿನಿಟಿ ಬರಿತಾ ಇದ್ದೀನಿ, ಇದು ನೆನಪಿರ್ಬೇಕು ನಿಮಗೆ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಫಂಕ್ಷನ್. ಸೊ ಏನಿದೆ ಇದರಲ್ಲಿ, x ಇಂಟು mod x, ಹೌದಾ? ಸೊ x ಇಂಟು mod x ಇದೆ ಸ್ಟೂಡೆಂಟ್ಸ್. ಸೊ ಲೆಟ್ ಮೀ ಟೇಕ್ ದ ಥರ್ಡ್ ಒನ್ ಇಸ್ f of x ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ x ಇಂಟು mod x ಕೊಟ್ಟಿದ್ದಾರೆ. ಸೊ ಇದು ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಔಟ್ಪುಟ್ ಕೊಡುತ್ತೆ ಅಂತ ಚೆಕ್ ಮಾಡಬೇಕು. ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಔಟ್ಪುಟ್ ಕೊಡುತ್ತೆ ಸ್ಟೂಡೆಂಟ್ಸ್? ನೋಡಿ, ಯಾವುದಾದ್ರೂ ಇನ್ಪುಟ್ಸ್ ಕೊಡಿ ಇದರಲ್ಲಿ, mod x ಅಥವಾ x ಗೆ ಯಾವುದಾದ್ರೂ ಇನ್ಪುಟ್ಸ್ ಕೊಡಿ. ವಾಟ್ ಎವರ್ ದ ಇನ್ಪುಟ್ಸ್ ಯು ಗಿವ್ ಸ್ಟೂಡೆಂಟ್ಸ್, ಯು ವಿಲ್ ಗೆಟ್ ದ ಆನ್ಸರ್, ಯು ವಿಲ್ ಗೆಟ್ ದ ಔಟ್ಪುಟ್. ಹೌದಲ್ಲ? ರೈಟ್. x ಇಂಟು mod x ಬಂದಾಗ ಸ್ಟೂಡೆಂಟ್ಸ್ ಯಾವುದಾದ್ರೂ ಇನ್ಪುಟ್ ಕೊಡಿ, ಯು ವಿಲ್ ಗೆಟ್ ದ ಔಟ್ಪುಟ್. ಸಿಗುತ್ತೋ ಸಿಗೋದಿಲ್ವಾ? ರಿಯಲ್ ನಂಬರ್ಸ್ ಅಲ್ಲಿ ಯಾವುದಾದ್ರೂ ಇನ್ಪುಟ್ ಕೊಡಿ, ಯು ವಿಲ್ ಗೆಟ್ ದ ಔಟ್ಪುಟ್ ಸ್ಟೂಡೆಂಟ್ಸ್. ಸೊ ಹಂಗಾದ್ರೆ ಇಯರ್ ಡೊಮೇನ್ ಇಸ್ ವಾಟ್ ಸ್ಟೂಡೆಂಟ್ಸ್? ಡೊಮೇನ್ ಇಸ್ R. Domain is R. Let me come to the fourth one. Yes, let me come to the fourth one students. So what is the function given? x square plus x minus 3 by x square minus 1. Right? So students, fourth one, f of x equal to x square minus x plus 3, x square minus x plus 3 divided by x square minus 1. Howda? Right? X square minus x plus 3. Yes, x square minus x plus 3 divided by x square minus 1. Okay. So students, as we know, here it is a rational function. Since it is a rational function, the denominator should be not equal to 0. So hagadre students ಇಲ್ಲಿ ಏನಾಗುತ್ತೆ, here students x square minus 1 should not be equal to 0, x square should not be equal to 1, and x should not be equal to what students? Plus or minus 1. X should not be equal to plus or minus 1. Therefore the domain is students what? So x ನ value should not be equal to plus or minus 1. ಅಂದ್ರೆ ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ ಏನೇನು ಡಿಲೀಟ್ ಮಾಡ್ಬೇಕು ಸ್ಟೂಡೆಂಟ್ಸ್? ನಾನು 1 ಮತ್ತೆ -1 ಡಿಲೀಟ್ ಮಾಡಬೇಕು. ಸೊ ಆಗ ಏನು ಸಿಗುತ್ತೆ? r minus -1, 1. ಓಕೆನಾ? ಫೈನ್. ಸೊ ದಿಸ್ ಇಸ್ ದ ಡೊಮೇನ್. ಸೊ ಲೆಟ್ ಮಿ ಕಮ್ ಟು ದ ಫಿಫ್ತ್ ಒನ್. ಸೊ ವಿಚ್ ಇಸ್ ದ ಫಿಫ್ತ್ ಕ್ವಶನ್ ದೇ ಹ್ಯಾವ್ ಮೆನ್ಷನ್ಡ್ ದೇರ್? ಸೊ ದೇ ಹ್ಯಾವ್ ಮೆನ್ಷನ್ಡ್ 3x by 2x minus 8. So 3x by 2x minus 8 is the next problem. So f of x equals to 3x divided by 2x minus 8. Right? So students, once again it's a rational function. So what happens here? Here 2x minus 8 should not be equal to 0.
therefore 2x should not be equal to 8, therefore x should not be equal to 4. So hangadre x value 4 ಆಗಬಾರದು. So in the real number system I need to delete 4. So what I get, what I get students, r minus 4. That is what I get. Okay na? So this is all about the domain. So let me find the range of these functions. There are 4 functions here. Range find out ಮಾಡಬೇಕು. This is very important and very important students. ನೋಡಿ ತುಂಬಾ ಟ್ರಿಕ್ಕಿ ಅಂತ ಅನ್ಸುತ್ತೆ ನಿಮಗೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ರೇಂಜ್ ಅಂದ್ರೇನು? ಔಟ್ಪುಟ್. ರೇಂಜ್ ಅಂದ್ರೇನು? ಔಟ್ಪುಟ್. ರೈಟ್. ಡೊಮೇನ್ ಅಂದ್ರೆ ಇನ್ಪುಟ್. ಡೊಮೇನ್ ಅಂದ್ರೆ ಇನ್ಪುಟ್, ರೇಂಜ್ ಅಂದ್ರೆ ಔಟ್ಪುಟ್. ಆದ್ರಿಂದ ಸ್ಟೂಡೆಂಟ್ಸ್ ಡೊಮೇನ್ ಅಂತಂದ್ರೆ ವಿ ವಿಲ್ ಫೈಂಡ್ ಎಕ್ಸ್ ವ್ಯಾಲ್ಯೂ. ಡೊಮೇನ್ ಇಸ್ ವಾಟ್? ಫೈಂಡಿಂಗ್ ಎಕ್ಸ್ ವ್ಯಾಲ್ಯೂ. ಡೊಮೇನ್ ಇಸ್ ವಾಟ್? ಫೈಂಡಿಂಗ್ ಎಕ್ಸ್ ವ್ಯಾಲ್ಯೂ. ಓಕೆ. ರೇಂಜ್ ಅಂದ್ರೆ, ಸೊ ವಾಟ್ ಈಸ್ ರೇಂಜ್ ಸ್ಟೂಡೆಂಟ್ಸ್? ಫೈಂಡಿಂಗ್ ಎಫ್ ಆಫ್ ಎಕ್ಸ್. ಫೈಂಡಿಂಗ್ ಎಫ್ ಆಫ್ ಎಕ್ಸ್. ಇದು ನೆನಪಿರ್ಬೇಕು ಸ್ಟೂಡೆಂಟ್ಸ್ ನಿಮಗೆ. ಓಕೆ. ಸೊ ಫೈಂಡಿಂಗ್ ಎಕ್ಸ್ ವ್ಯಾಲ್ಯೂಸ್ ಇಸ್ ಕಾಲ್ಡ್ ಆಸ್ ಡೊಮೇನ್ ಅಂಡ್ ಫೈಂಡಿಂಗ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಇಸ್ ಕಾಲ್ಡ್ ಆಸ್ ರೇಂಜ್. ಸೊ ಎಫ್ ಆಫ್ ಎಕ್ಸ್ ಏನೇನು ವ್ಯಾಲ್ಯೂಸ್ ಬರುತ್ತೆ ಅಂತ ತಿಳ್ಕೊಳ್ಳೋದು ರೇಂಜ್. ಅರ್ಥ ಆಗ್ತಿದ್ಯಾ? ಸೊ ಸ್ಟೂಡೆಂಟ್ಸ್ ಅಲ್ಟಿಮೇಟ್ಲಿ ನನಗೆ ಈ ಟರ್ಮ್ಸ್ ಇದೆಯಲ್ಲ, ಈ ಟರ್ಮ್ಸ್ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನನಗೆ ಏನು ಗೊತ್ತಿದೆ, ವಾಟ್ ವಿ ನೋ ಸ್ಟೂಡೆಂಟ್ಸ್, ನಮಗೆ ಗೊತ್ತಿರೋದು ನೋಡಿ, ಇದರಲ್ಲಿ ಔಟ್ಪುಟ್ ಏನಾಗಬೇಕು ಅಂತ ಚೆಕ್ ಮಾಡಬೇಕು. ಹೌದಲ್ಲ? ಔಟ್ಪುಟ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಔಟ್ಪುಟ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು ಅಂತಂದರೆ ಇನ್ಪುಟ್ಸ್ ಏನೇನಿದೆ ಅಂತ ನೋಡಬೇಕು, ಅಥವಾ ಫಂಕ್ಷನ್ಸ್ ಏನಿದೆ ಅಂತ ನೋಡಬೇಕು, ಟರ್ಮ್ಸ್ ಏನಿದೆ ಅಂತ ನೋಡಬೇಕು. ಟರ್ಮ್ಸ್ ನೋಡಿದಾಗ ಸ್ಟೂಡೆಂಟ್ಸ್ ಇದರಲ್ಲಿ 3 ಇದೆ, 2 ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ವಿ ನೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಬಗ್ಗೆ ಗೊತ್ತಿದೆ. ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಐ ಹ್ಯಾವ್ ಮೆನ್ಷನ್ ದಿಸ್ ಲಾಂಗ್ ಬ್ಯಾಕ್. ಹೌದಾ? ಸ್ಕ್ವೇರ್ ರೂಟ್ ಫಂಕ್ಷನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಫಂಕ್ಷನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ಇದನ್ನ ಹೇಳ್ತಾನೆ ಬಂದಿದ್ದೀನಿ ನಾನು ನಿಮಗೆ. ಸೊ ವಿ ನೋ ದಿಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನೋಡಿ ನಾನು ಹೇಗೆ ಬರೆಸ್ತೀನಿ ಈಗ. ಇದರಲ್ಲಿ ನನಗೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಜೊತೆಗೆ ಏನಿದೆ? ಮೈನಸ್ ಇದೆ. ಸೊ ಐ ವಿಲ್ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್, ಮಲ್ಟಿಪ್ಲೈ ಬೈ ಮೈನಸ್ ಸೈನ್. ಓಕೆ. ಸೊ ಹಾಗೆ ಏನಾಗುತ್ತೆ, ಇದರಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ, ಇದರಲ್ಲಿ ಮೈನಸ್ 0 ಆಗುತ್ತೆ. ಸೊ 0 ಬರಿತೀನಿ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇರೋದು ಏನಾಗುತ್ತೆ? ಲೆಸ್ ದನ್ ಆರ್ ಈಕ್ವಲ್ ಟು ಆಗುತ್ತೆ. If I multiply by negative sign, what happens? The inequality gets reversed. Right. ಇದ್ರ ಜೊತೆಗೆ ಏನು ಬರುತ್ತೆ? 2 ಇದೆ. Add 2. So let me add 2 on both sides. Okay. Multiply negative by minus sign on both sides. So ಅದೇ ರೀತಿ on both sides. So ಇದ್ರ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? So minus 2 x square is less than or equal to 2 into 0 is 0. Okay. So ಇಷ್ಟು ಮುಗೀತು. ಸಾರಿ ಆ್ಯಡ್ ಅಲ್ವಾ ಮಾಡಿರೋದು, ಮಲ್ಟಿಪ್ಲೈ ಮಾಡಿಬಿಟ್ಟೆ, ಸಾರಿ ಸ್ಟೂಡೆಂಟ್ಸ್. ಸೊ ಏನು ಬರುತ್ತಿದ್ದು? 2 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಪ್ಲಸ್ 0. ಸೊ ಇಲ್ಲೇನು ಬರುತ್ತೆ? 2 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 2. ಮುಗಿತಲ್ವಾ ಇದ್ರ ಕಥೆ? ರೈಟ್. ಸೊ ಈಗ ನೋಡಿ ಡಿನಾಮಿನೇಟರ್ ಇದೆ. ಸೊ ರೆಸಿಪ್ರೋಕಲ್ ಮಾಡಿ ಸ್ಟೂಡೆಂಟ್ಸ್. ಸೊ ರೆಸಿಪ್ರೋಕಲ್ ಸ್ಟೂಡೆಂಟ್ಸ್, ರೆಸಿಪ್ರೋಕಲ್ ಮಾಡಿದಾಗ ನೆನಪಿರಬೇಕು, ಎರಡೂ ಕಡೆ ಸೇಮ್ ಸೈನ್ ಇದ್ದಾಗ, ಇಫ್ ಬೋತ್ ಹ್ಯಾವ್ ದ ಸೇಮ್ ಸೈನ್ ಸ್ಟೂಡೆಂಟ್ಸ್, ದೆನ್ ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ಎರಡು ಕಡೆ ಪಾಸಿಟಿವ್ ಇಲ್ಲ, ಎರಡು ಕಡೆ ನೆಗೆಟಿವ್ ಇರಲಿ. ಓಕೆ. ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್. ಎಕ್ಸಾಂಪಲ್ ನೋಡಿ, 3 ಗ್ರೇಟರ್ ದನ್ 2 ಇರಲಿ ಸ್ಟೂಡೆಂಟ್ಸ್, ಏನಾಗುತ್ತೆ? 1/3 ಇಸ್ ಲೆಸ್ ದನ್ 1/2 ಆಯ್ತು. ಇದು ಒಂದು ಕೇಸ್. ಎರಡನೇ ಕೇಸಲ್ಲಿ ಸ್ಟೂಡೆಂಟ್ಸ್ ನನಗೆ ಗೊತ್ತಿದೆ -2 ಇಸ್ ಗ್ರೇಟರ್ ದನ್ -3. ದೇರ್ಫೋರ್ 1/-2 ಇಸ್ ಲೆಸ್ ದನ್ -1 ಆರ್ 1/-3. ಎಸ್, 1/-3. ಓಕೆ. ಸೊ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ ಸ್ಟೂಡೆಂಟ್ಸ್. ಇದು ನೆನಪಿರ್ಬೇಕು ನಿಮಗೆ. ಯಾವಾಗ? ಎರಡು ಕಡೆ ಸೇಮ್ ಸೈನ್ ಇದ್ದಾಗ. ಬಟ್ ಎರಡು ಕಡೆ ಆಪೋಸಿಟ್ ಸೈನ್ ಇರಲಿ, ದಿಸ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ದಟ್ ಈಸ್ 3 ಇಸ್ ಗ್ರೇಟರ್ ದನ್ -2. ದೇರ್ಫೋರ್ 1/3 ಇಸ್ ಆಲ್ವೇಸ್ ಗ್ರೇಟರ್ ದನ್ 1/-2. ಅರ್ಥ ಆಗ್ತಿದ್ಯಾ? ಸೊ ಎರಡು ಕಡೆ ಬೇರೆ ಬೇರೆ ಸೈನ್ ಇದ್ದಾಗ ಇದು ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್. ಬಟ್ ಎರಡು ಕಡೆ ಸೇಮ್ ಸೈನ್ ಇದ್ದಾಗ ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ದ ಇನ್ಇಕ್ವಾಲಿಟಿ ವಿಲ್ ರಿಮೈನ್, ವಾಟ್ ವಿಲ್ ಗೆಟ್ ರಿವರ್ಸ್ ಸ್ಟೂಡೆಂಟ್ಸ್. ಸೊ ಏನಾಗುತ್ತೆ? ಇದು 1/2 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1/2 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಏನಾಗುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್? 3 ಇದೆ, ಮಲ್ಟಿಪ್ಲೈ ಬೈ 3. ಸೊ ಈಗ ಸ್ಟೂಡೆಂಟ್ಸ್ ಮಲ್ಟಿಪ್ಲೈ ಬೈ 3. ಸೊ ಇಫ್ ಯು ಮಲ್ಟಿಪ್ಲೈ ಬೈ 3, ವಾಟ್ ಐ ಗೆಟ್ ಸ್ಟೂಡೆಂಟ್ಸ್? ಐ ಗೆಟ್ 3/2 ಮೈನಸ್ ಎಕ್ಸ್ ಸ್ಕ್ವೇರ್. 2 minus x square is greater than or equal to 3/2. So 3/2 minus x square is nothing but students f of x. So f of x is greater than or equal to 3/2 ಆಯ್ತು. ಹೌದಲ್ಲ? ನೋಡಿ 3/2 minus x square ಇದೆ. So it is nothing but f of x. f of x is greater than or equal to what? 3/2. f of x ಅಂದ್ರೆ ಏನು? ರೇಂಜ್ ಅಲ್ವಾ? Therefore range is, f of x ಅಂದ್ರೆ ಏನು? ರೇಂಜ್. Therefore range is what students? Range is 3/2 ಇಂದ ಶುರುವಾಗಿ ಎಲ್ಲಿ ತನಕ ಹೋಗುತ್ತೆ? ಅಪ್ ಟು ಇನ್ಫಿನಿಟಿ. Okay, so this is the range students. Range is 3/2 comma infinity. Okay, fine. So let me move on to the next question. That is,
f of x equals to 1 minus modulus of x minus 2, right? So second question, students, f of x equals to modulus 1 minus modulus of x minus 2. So once again here, we know about modulus function. We know that modulus function, irrespective of whatever is been inside, modulus function irrespective of whatever it is inside, ಏನಾದ್ರೂ ಇರಲಿ modulus function ಒಳಗಡೆ, it is always greater than or equal to 0. Okay, so we know that modulus of x minus 2 is greater than or equal to 0. So ಏನಿದೆ ಇಲ್ಲಿ ನೆಗೆಟಿವ್ ಇದೆ, so multiply by minus sign, multiply by minus sign on both sides. So if I do that, the inequality gets reversed. So ಇಲ್ಲಿ 0 ಬರುತ್ತೆ, ಇಲ್ಲಿ modulus of x minus 2. So next ಏನಿದೆ, add 1. So if I add 1, students, so add 1 on both sides. So what I get here, I get 1 minus modulus of x minus 2 is less than or equal to 1. ಹೌದಾ? Right. ಹಾಗಾದ್ರೆ students, what is this? What is this modulus of 1 minus x minus 2, students? This is nothing but f of x. So f of x is less than or equal to 1. So f of x less than or equal to 1 ಅಂದ್ರೆ ಏನೇ ಔಟ್ಪುಟ್ ಬಂದರೂ ಅದು less than or equal to 1 ಇರುತ್ತೆ ಅಂತ ಅರ್ಥ. ಹಾಗಾದ್ರೆ students, range is what? What is the range here? Range is students minus infinity comma 1. Minus infinity comma 1. This is the range. ಅರ್ಥ ಆಗ್ತಿದ್ಯಾ? So whatever the input you give, it will be between what, students? Minus infinity comma 1. Okay? So ಅರ್ಥ ಆಗ್ತಿದ್ಯಾ? So ನೋಡಿ, ಚೆಕ್ ಮಾಡಿ, 3 ಕೊಡಿ, 4 ಕೊಡಿ, -5 ಕೊಡಿ, -6 ಕೊಡಿ, 0 ಕೊಡಿ. ಓಕೆ, 0 ಕೊಟ್ರೆ ಏನು ಬರುತ್ತೆ? ಅಥವಾ ಸಾರಿ 2 ಕೊಡಿ, 2 ಕೊಟ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿಗೆ? 2 ಕೊಟ್ರೆ 2 minus 2 is 0. ಸೊ ಆನ್ಸರ್ ಏನು ಬಂತು? 1. ಎಸ್, 1 ಇದೆಯಾ? ಓಕೆ, ಸೊ 1ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಆಗಕ್ಕೆ ಸಾಧ್ಯ ಇಲ್ಲ. ಯು ವಿಲ್ ನೆವರ್ ಗೆಟ್ ಅ ವ್ಯಾಲ್ಯೂ ಗ್ರೇಟರ್ ದೆನ್ 1. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಫೈನ್. Okay, so let me see the third question, students. Third question ಏನಿದೆ ಇದರಲ್ಲಿ? What is the third question here? That is modulus of x minus 3. ಹೌದಾ? So yes, we have got modulus of x minus 3. This is very easy. So we have got modulus of x minus 3, students. So f of x equals to modulus of x minus 3. So this we know, Allah. Since it is a modulus function, students, we know that. So we know that it is a modulus function, and irrespective of whatever is inside, it will be always greater than or equal to 0. So ಒಳಗಡೆ ಏನಾದರೂ ಇರಲಿ, ಇದು greater than or equal to 0 ಆಗುತ್ತೆ. Therefore f of x is greater than or equal to 0. Therefore range is, so what is range, students? Range is 0 comma infinity. ಅರ್ಥ ಆಗ್ತಿದ್ಯಾ? Range is 0 comma infinity. So let me move on to the next question. What is the next question, students? The next question is, yes, ಇದರಲ್ಲಿ ಬರೋಣ, 1 plus 3 cos 2x ಇದೆ. 1 plus 3 cos 2x, right? So fourth one, students, let me write in the next one, next slide. So fourth one, f of x equals to 1 plus 3 into cos 2x. Fourth one, 1 plus 3 into cos 2x. This is what I have got. So ಇದರಲ್ಲಿ ನಮ್ಗೆ ಏನು ಗೊತ್ತಿದೆ ಅಂತ ಯೋಚನೆ ಮಾಡಬೇಕು. ಸ್ಟೂಡೆಂಟ್ಸ್, ನೆನಪಿಲ್ಲಿ ಆಲ್ರೆಡಿ ಹೇಳಿದ್ದೀನಿ ಕಾಸ್ ಫಂಕ್ಷನ್ ಬಗ್ಗೆ. ನೋಡಿ ಸ್ಟೂಡೆಂಟ್ಸ್, ಕಾಸ್ nx ಅಂತ ಬರಲಿ. ಕಾಸ್ nx ಅಂದರೆ ಈ n ಜಾಗದಲ್ಲಿ ಸ್ಟೂಡೆಂಟ್ಸ್ ವಾಟ್ ಎವರ್ ಯು ಮೇ ಗೆಟ್. ಒಂದು ನಿಮಿಷ. ಎಸ್, ಕಾಸ್ n and then x, cos nx. ಓಕೆನಾ? ಸೊ ಏನಾದರೂ ಇರಲಿ ಸ್ಟೂಡೆಂಟ್ಸ್, ಇದು ಡೊಮೇನ್ ಇಸ್ ಆಲ್ವೇಸ್ ಸ್ಟೂಡೆಂಟ್ಸ್ ರಿಯಲ್ ನಂಬರ್. ಅರ್ಥ ಆಗ್ತಿದ್ಯಾ? ಆ್ಯಂಡ್ ರೇಂಜ್ ಸ್ಟೂಡೆಂಟ್ಸ್, ಎಸ್ ರೇಂಜ್, ಎಸ್. ಸೊ ಇದರಲ್ಲಿ ರೇಂಜ್ ಸ್ಟೂಡೆಂಟ್ಸ್, ರೇಂಜ್ n ಬಿಲಾಂಗ್ಸ್ ಟು z ಅಂತ ಹಾಕೋಣ ಇದು. ಓಕೆ, ಸೊ ರೇಂಜ್ ಇಸ್ ಸ್ಟೂಡೆಂಟ್ಸ್ ಇಸ್ -1 to 1. ರೇಂಜ್ ಇಸ್ -1 to 1. ಅರ್ಥ ಆಗ್ತಿದ್ಯಾ? ಸೊ ಕಾಸ್ nx ಇದ್ದಾಗ ರೇಂಜ್ ಇಸ್ -1 to 1. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಇಟ್ ಇಸ್ ವೆರಿ ಕ್ಲಿಯರ್. ಏನಂತ ಗೊತ್ತಾಯ್ತು ನಮಗೆ ಇದರಲ್ಲಿ? ವಿ ನೋ ದ್ಯಾಟ್ ಸೊಲ್ಯೂಷನ್. ಸೊ ವಿ ನೋ ದ್ಯಾಟ್ ಸ್ಟೂಡೆಂಟ್ಸ್, ವಿ ನೋ ದ್ಯಾಟ್ ಕಾಸ್ 2x is between students -1 and -1. Cos 2x is between -1 and 1. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಿದೆ? 3 ಮಲ್ಟಿಪ್ಲೈ ಆಗಿದೆ. ಸೊ ಲೆಟ್ ಮಿ ಮಲ್ಟಿಪ್ಲೈ 3 ಇಯರ್. ಸೊ ಮಲ್ಟಿಪ್ಲೈ 3 ಥ್ರೂ ಔಟ್ ಸ್ಟೂಡೆಂಟ್ಸ್. ಸೊ ಮಲ್ಟಿಪ್ಲೈ 3. Yes, multiply by 3. So if you multiply by 3, students, I get -3 less than or equal to 3 into cos 2x less than or equal to students 3. So ಜೊತೆಗೆ ಏನಿದೆ? 1 ಇದೆ, add 1. So add 1 students. So if you add 1, I get 1 minus 3 less than or equal to 1 plus 3 into cos 2x, right, is less than 1 plus 3. So ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ -2 less than or equal to, what is this? f of x ಅಲ್ಲ? f of x is less than or equal to, less than or equal to students 4. So ಹಾಗಾದ್ರೆ ಸ್ಟೂಡೆಂಟ್ಸ್ f of x ಯಾವ್ದ್ರ ಮಧ್ಯ ಇದೆ? f of x is between what? -2 and 2. f of x is between what, students? -2 and 4. Okay, so therefore students,
range is -2, 4. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರು ಡೌಟ್ಸ್ ಇದ್ರೆ ಖಂಡಿತ ನಿಮ್ಮ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಕೇಳ್ಬೋದು. ಯು ಕ್ಯಾನ್ ಡ್ರಾಪ್ ಯುವರ್ ಡೌಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಸೊ ವಿತ್ ದಿಸ್ ಲೆಟ್ ಮಿ ಎಂಡ್ ದಿಸ್ ಕ್ಲಾಸ್. ಸೊ ಆಲ್ರೆಡಿ ನಾವು 2 hours ಪಾಠ ಮಾಡಿದ್ದೀವಿ ಇವತ್ತು. ಸೊ ಇದಕ್ಕಿಂತ ಜಾಸ್ತಿ ಬೇಡ. ಸೊ ಜಸ್ಟ್ ಗೋ ವಿತ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಎಕ್ಸಾಂಪ್ಲರಲ್ಲಿ ಇನ್ನೂ ಉಳಿದಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಫ್ರಮ್ ಎಕ್ಸಾಂಪ್ಲರ್ ಓನ್ಲಿ ಸ್ಟೂಡೆಂಟ್ಸ್. ಟ್ರೈ ಟು ಸಾಲ್ವ್ ದಿಸ್. ಇನ್ನು ನೆಕ್ಸ್ಟ್ ನಿಮಗೆ ಒಂದು ಮೋಸ್ಟ್ ಪ್ರಾಬ್ಲಿ ಒಂದು MCQ ಸೀರೀಸ್ ಬರುತ್ತಲ್ಲ, ಒಂದು ಯಾವುದೋ ಒಂದು ವೀಕೆಂಡಲ್ಲಿ, ಅವತ್ತಿನ ದಿನ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನ ತಗೊಂಡು ಸಾಲ್ವ್ ಮಾಡಿಸ್ತೀನಿ. ಸೊ ಟಿಲ್ ದಟ್ ಸ್ಟೂಡೆಂಟ್ಸ್ ಸ್ಟಡಿ ವೆಲ್. ಸೊ ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್ ಗಾಟ್, ಪ್ಲೀಸ್ ಆಸ್ಕ್ ಇನ್ ದ ಡೌಟ್ ಸೆಕ್ಷನ್. ಆ್ಯಂಡ್ ಆದರೆ ಒಂದು ಎರಡು ಡೌಟ್ ವಾಟ್ ಐ ವಿಲ್ ಗಿವ್ ಸಮ್ ಕ್ವಶನ್ಸ್ ಫಾರ್ ಎಸ್. Okay students, let me give these 3 questions as homework. So ಇದನ್ನ ಸ್ಟೂಡೆಂಟ್ಸ್ ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ. ಸೊ ಲೆಟ್ ಮಿ ಗಿವ್ ದಿಸ್ ಆಸ್ ಹೋಮ್ವರ್ಕ್. ಫೈಂಡ್ ದಿಸ್ ಆಸ್ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ ಮತ್ತೆ ಓಕೆ, ಸೊ ಲೆಟ್ ಮಿ ಗಿವ್ ದಿಸ್ ಆಲ್ಸೋ ಆಸ್ ಅನ್ ಹೋಮ್ವರ್ಕ್. ಸೊ ಇದನ್ನು ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ. ಸೊ ಕನ್ಸಿಡರ್ ದೀಸ್ 2 ಆಸ್ ಹೋಮ್ವರ್ಕ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಆ್ಯಂಡ್ ಡ್ರಾಪ್ ಯುವರ್ ಕಮೆಂಟ್ಸ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಿಮ್ಮ ಆನ್ಸರ್ಗಳೇನಂತೇಳಿ ಮೆನ್ಷನ್ ಮಾಡಿ. ಜಸ್ಟ್ ಕಮೆಂಟ್ ಸ್ಟೂಡೆಂಟ್ಸ್ ಯುವರ್ ಆನ್ಸರ್ಸ್ ಹಿಯರ್. So let me give some options also here, domain and range. Okay, so domain and range of these functions ಕೇಳಿದ್ದಾರೆ. ಸೊ ನೀವೇ ಮಾಡಿ ಸ್ಟೂಡೆಂಟ್ಸ್. ಡೊಮೈನ್ ಮತ್ತು ರೇಂಜ್ ಏನು ಬರುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡಿ. ಸೊ ನಾನೇನು ಇದಕ್ಕೆ ಮತ್ತೆ ನಿಮ್ಗೆ ಏನು ಆಪ್ಷನ್ಸ್ ಕೊಡೋಕೆ ಹೋಗೋದಿಲ್ಲ. ಸೊ ಐ ಗಿವನ್ ಯು 2 questions ಫಾರ್ ಯುವರ್ ಹೋಮ್ವರ್ಕ್. ಆ್ಯಂಡ್ ಇದನ್ನು ಯಾರು ನೀವು ಆನ್ಸರ್ ಮಾಡ್ತೀರಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದು ಇವತ್ತು ಸಂಜೆ ತನಕ. ಓಕೆ, ಯಾಕಂದರೆ ನೆಕ್ಸ್ಟ್ ವೀಡಿಯೋ ಮೇ ಬಿ ನಾನು ಬೇರೆ ದಿನ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಕಾಯೋದಕ್ಕಾಗಲ್ಲ. ಇವತ್ತು ಸಂಜೆ ತನಕ ಸ್ಟೂಡೆಂಟ್ಸ್ ಯಾರು ಇವತ್ತು ಸಂಜೆ ಮೀನ್ಸ್ ಟುಡೇ ಇಸ್ ಫ್ರೈಡೇ. ಸೊ ಫ್ರೈಡೇ ಇವತ್ತು ಸಂಜೆ ಒಳಗಡೆ ನಿಮಗೆ ಬೈ 12 o'clock, ನೈಟ್ 12 o'clock ಯಾರು ನಿಮ್ಮ ಆನ್ಸರ್ಸ್ಗಳನ್ನ ಇಲ್ಲಿ ಕಮೆಂಟ್ ಮಾಡಿರ್ತೀರಾ ಅವ್ರ ಹೆಸರುಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕರಿತೀನಿ. ಆ್ಯಂಡ್ ಅದರಲ್ಲಿ ನಾನು ನಿಮ್ಮ ಕಮೆಂಟ್ ಸೆಕ್ಷನ್ ನೋಡ್ಬೋದು, ದೇರ್ ಆರ್ ಸಮ್ ಡಿಫ್ರೆಂಟ್ ಮೇಲ್ IDs. ಸೊ ಅದರಿಂದ ಪ್ಲೀಸ್ ನಿಮ್ಮ ಹೆಸರುಗಳನ್ನ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಓಕೆ, ನಿಮ್ಮ ಹೆಸರುಗಳನ್ನ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಸ್ಟೂಡೆಂಟ್ಸ್. ಆ್ಯಂಡ್ ಮೆನ್ಷನ್ ಯುವರ್ ಆನ್ಸರ್ ಆಲ್ಸೋ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಿಮ್ಮ ಪ್ಲೇಸ್ ಯಾವುದು, ನಿಮ್ಮ ಪ್ಲೇಸ್ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ವಿಚ್ ಪರ್ಟಿಕ್ಯುಲರ್ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಿದ್ರು ಸಾಕು. ಓಕೆ, ವಿಚ್ ಪರ್ಟಿಕ್ಯುಲರ್ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಯುವರ್ ನೇಮ್ ಇಷ್ಟು ಸಾಕು ಸ್ಟೂಡೆಂಟ್ಸ್. ಆ್ಯಂಡ್ ನಾನು ಇದು ನಿಮ್ಮ ಯಾರು ಆನ್ಸರ್ ಕರೆಕ್ಟಾಗಿ ಹೇಳ್ತೀರಾ ಎರಡಕ್ಕೂ ಕೂಡ ಅವ್ರ ಹೆಸರುಗಳನ್ನ ಕರಿತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಸ್ಟೂಡೆಂಟ್ಸ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಿಂದ ಟ್ರಿಗ್ನೋಮೆಟ್ರಿ ಶುರು ಮಾಡ್ತೀನಿ. So trigonometry is very important. As you have seen, the domain range plays very important concept here. So ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಅರೌಂಡ್ 6 to 8 ಕ್ಲಾಸ್ ಏನೋ ಇದೆ. I think 6 classes are there for trigonometry. So ಅದರಲ್ಲಿ ಕಂಪ್ಲೀಟ್ ಮಾಡೋಣ ನಿಮ್ಮ ಸಿಲೆಬಸ್ನ ಅಪ್ ಟು miscellaneous problems, and also I will take some example problems students. So till that, study well. All the best for your life and career and study students. See you all in the next class. Bye students.